ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಸ್ ವಿ ಬಿ ಆಫಿಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಗಾಯಕರು ಹಾಗೂ ಸಂಗೀತ ನಿರ್ದೇಶಕರು, ಎಸ್, ದ ಲವ್ಲಿ ಜೆಂಟಲ್ಮ್ಯಾನ್ ಆ್ಯಂಡ್ ದ ಲವ್ಲಿ ಪರ್ಸನಾಲಿಟಿ ಅಂತ ಹೇಳ್ಬೋದು. ಸೊ ಅವರಿಗೆ ನಮ್ಮ ಎಸ್ ವಿ ಬಿ ಆಫಿಷಿಯಲ್ ಚಾನಲ್ಗೆ ಸ್ವಾಗತ ಬಯಸೋಣ. ಸೊ ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಯಾ ಚೆನ್ನಾಗಿದೆ. ಗುರುವಿಗೆ ಗುರುವಾದಂತಹ ಗುರುರಾಜ್ ಅವರಿಗೆ ಸ್ವಾಗತ ಬಯಸ್ತೇನೆ. ಸೊ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಮಿಂಚುವಂಥ ಒಂದು ಕಲಾವಿದರು ಅಂತ ಹೇಳ್ಬೋದು. ಪ್ರತಿ ಒಬ್ಬರನ್ನ ಮಿಂಚಿಸುವಂತಹ ಕಲಾವಿದರು. ಎಸ್ ಸರ್, ಮೊದಲಿಗೆ ನಿಮ್ಮ ಬಗ್ಗೆ ಒಂದು ಕೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತು ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ಮತ್ತು ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಎಸ್ ಸರ್, ವೀಕ್ಷಕರು ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಎಲ್ರಿಗೂ. ಎಸ್, ಪ್ರಾರಂಭ ಮಾಡೋಣ. ಸರ್, ನಿಮ್ಮ ಹುಟ್ಟೂರು? ಆಕ್ಚುಲಿ ನಾವು ಉತ್ತರ ಕರ್ನಾಟಕ. ಎಸ್, ನಾವು ಅಷ್ಟೇ. ವೆರಿ ನೈಸ್. ನಾನು ಕೊಪ್ಪಳ ಡಿಸ್ಟ್ರಿಕ್ಟ್. ಕೊಪ್ಪಳ. ಓಕೆ. ಅಂದ್ರೆ ಕುಷ್ಟಗಿ ಕೊಪ್ಪಳ. ನಮ್ಮ ತಂದೆಯವರು ಬಂದು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ರು ಅವಾಗ. ಓಕೆ ಓಕೆ. ಆ ಟೈಮ್ನಲ್ಲಿ ಅವರು ಒಂದು 3 ವರ್ಷ 4 ವರ್ಷ ಈ ಊರಲ್ಲಿ ಇನ್ನೊಂದು ಊರಲ್ಲಿ, ಹೀಗಾಗಿ ಕೊಪ್ಪಳ, ಗಂಗಾವತಿ, ಕುಷ್ಟಗಿ, ರಾಯಚೂರು ಈ ತರ ತಿರುಗ್ತಾನೆ ಇದ್ವಿ. ಅಲ್ಲೆಲ್ಲ ಎಲ್ಲ ಕಡೆ ವಿದ್ಯಾಭ್ಯಾಸ ಎಲ್ಲ ಆಯ್ತು. ತಂದೆಯವರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ರು. ಅವ್ರಿಗೆ ಟ್ರಾನ್ಸ್ಫರ್ ಎಲ್ಲ ಆಗ್ತದೆ. ಇಲ್ಲಿ ಟ್ರಾನ್ಸ್ಫರ್ ಆಗ್ತದೆ, ಹೋಗೋದು. ಆಮೇಲೆ ಆಗಿನ ಟೈಮ್ ನಲ್ಲಿ ಮಕ್ಕಳು ಜಾಸ್ತಿ, ಹೌದೌದು, 11 ಜನ ಮಕ್ಕಳು. ಮತ್ತೆ ಚಿಕ್ಕ ಮನೆ ಇದ್ರು ಕೂಡ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರ್ತಿದ್ರು. ಹೌದು, ಅಲ್ವಾ? ಖಂಡಿತ. ಅಲ್ಲಿ ಪ್ರೀತಿ ಒಂದೇ ಇರ್ತು, ಬೇರೆ ಏನೂ ಗೊತ್ತಿಲ್ಲ. ಆಮೇಲೆ ವೆಲ್ ಟು ಡೂ ಫ್ಯಾಮಿಲಿ ಅಂತ ಅನ್ಬೋದು. ಯಾಕಂದ್ರೆ ಒಂದು ಗೌರ್ಮೆಂಟ್ ಆ ಜಾಬ್ ಅಲ್ಲಿ ಇದ್ದಾಗ ಯಾರಾದ್ರೂ ಕೆಲವೊಬ್ರು ಆರ್ಟಿಸ್ಟ್ ಕರೆದಾಗ ಹೇಳ್ತಾರೆ, ಅಯ್ಯೋ ನಾನು ಬಹಳ ಬಡತನದಿಂದ ಬಂದೆ ಅಂತೆಲ್ಲ. ಖಂಡಿತವಾಗ್ಲೂ ಇಲ್ಲ. ನಾನು ಒಳ್ಳೆ ಕುಟುಂಬದಿಂದನೇ ಬಂದಿದ್ದೀನಿ, ವೆಲ್ ಸೆಟಲ್ಡ್ ಕುಟುಂಬದಿಂದನೇ ಬಂದು. ಏನಂದ್ರೆ ಸ್ವಲ್ಪ ಅಜ್ಞಾನ ಜಾಸ್ತಿ ಇತ್ತು ಆ ಕುಟುಂಬದಲ್ಲಿ. ಅಂದ್ರೆ ಈಗ ನಾವು ಸಂಗೀತ ಹೋಗಿ ಹಾಡ್ತೀವಿ ಅಂದ್ರೆ, ಯಾಕೆ ಸಂಗೀತ ಕಲಿಬಾರ್ದು, ಈ ತರ ಸಪೋರ್ಟ್ ಇರಲಿಲ್ಲ. ಯಾಕಂದ್ರೆ ಯಾವ ವಿಷಯದಲ್ಲಿ ಅದಕ್ಕೆ ದುಡ್ಡು ಬರುತ್ತೋ ಅದಕ್ಕೆ ಮಾತ್ರ ವ್ಯಾಲ್ಯೂ ಕೊಡ್ತಾರೆ ಯಾವಾಗಲೂ. ನಿಜ ನಿಜ ನಿಜ. ಲೈಕ್ ಏನೋ ಪ್ರಾಫಿಟ್ ಬರಬೇಕು. ಸಿನಿಮಾ ಆಡ್ತಿದ್ರೆ ಯಾಕೆ ಆಡ್ತೀಯ, ಬೇಡ ಅದೆಲ್ಲ ಕಲಿಬಾರ್ದು ನೀನು ಅನ್ನೋ ತರ ಇತ್ತು. ಹಾಗಾಗಿ ಸ್ವಲ್ಪ ಅಜ್ಞಾನ ಕುಟುಂಬ ಅಂತ ಹೇಳ್ಬೋದು. ಆಮೇಲೆ ನಾವು ಜ್ಞಾನವನ್ನು ವಿಜ್ಞಾನವನ್ನು ತಿಳ್ಕೊಂಡು ಸ್ವಲ್ಪ ಮುಂದೆ ಬರೋ ಪ್ರಯತ್ನ ಮಾಡಿದ್ವಿ. ಓಕೆ ಓಕೆ. ಸೊ ತಾಯಿಯವರು ರೆಗ್ಯುಲರ್ ಅಂದ್ರೆ ಹೌಸ್ ವೈಫ್. ಅವರು ಯಾವುದೇ ಬೇರೆ ವಿಷಯದಲ್ಲಿ ಎಂಟರ್ ಆಗ್ತಿರ್ಲಿಲ್ಲ. ಆಗಿನ ಜಮಾನೇ ಆಗಿತ್ತು. ಹೌದು. ಗಂಡ ಏನ್ ಹೇಳ್ತಾನೆ ಅದಕ್ಕೆ ಹೆಂಡತಿಯವರು ಸಪೋರ್ಟ್ ಮಾಡ್ಕೊಂಡೇ ಇರೋರು, ಬೇರೆ ಯಾವುದೋ ವಿಷಯದಲ್ಲಿ ಇರ್ತಿದ್ದಿಲ್ಲ. ಅದು ಈಗ ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಮತ್ತೆ ಅದು ವಾಪಸ್ ಬರುತ್ತೆ ಅಂತ ಅನಿಸುತ್ತೆ. ಖಂಡಿತ ಬರುತ್ತೆ. ಇಲ್ಲಾಂದ್ರೆ ಈಗೇನು ಮದುವೆ ಆಗಿ 1 ವರ್ಷದಲ್ಲೇನೋ ವಿಚ್ಛೇದನಕ್ಕೆ ಹೋಗ್ತಾರಂತೆ. ಅದೆಲ್ಲ ಕಡೆ ಇಲ್ಲವೇ ಇಲ್ಲ. ತುಂಬಾ ಫಾಸ್ಟ್ ಆಗ್ತದೆ. ನಾವು ಕೇಳೇ ಇದ್ದಿಲ್ಲ. ಏನೋ ವಿಚ್ಛೇದನ ಆಗ್ಬಿಟ್ರೆ ಏನೋ ಬಟ್ ತುಂಬಾ ಕೆಟ್ಟದು ಅನ್ನೋ ತರ ಇತ್ತು, ಅನ್ನೋ ರೀತಿಯಲ್ಲಿ ಇತ್ತು. ಆಗಿತ್ತು. ಇಲ್ಲ, ಅದು ಒಂದು ರೀತಿ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಬಾಳೋದೇ ಒಂದು ದೊಡ್ಡ. ಆಲ್ ಡಿಪೆಂಡ್ಸ್ ಆನ್ ದಟ್. ನಮ್ಮ ಥಿಂಕಿಂಗ್ ಮೇಲೆ ಡಿಪೆಂಡ್. ಎಸ್. ಸೊ ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ? ಅದೇ ಹೀಗೆ ಅಂದ್ರೆ ನನ್ನ ವಿದ್ಯಾಭ್ಯಾಸ ಬಿಗಿನಿಂಗ್ ಅಲ್ಲೆಲ್ಲ ಹೇಳಿದಲ್ಲ, ಕೊಪ್ಪಳ, ಗಂಗಾವತಿ, ಕುಷ್ಟಗಿ. ಅದಾದ ನಂತರ ನಾನು ಹೊಸಪೇಟೆಯಿಂದ ಧಾರವಾಡಕ್ಕೆ ಬಂದು ಅಲ್ಲಿ ನಾನು ಸೈನ್ಸ್ ಗ್ರಾಜುಯೇಷನ್ ಮುಗಿಸಿದೆ ಧಾರವಾಡದಲ್ಲಿ JSS ಕಾಲೇಜಲ್ಲಿ. ಅವಾಗಲೇ ನಮಗೆ ಮ್ಯೂಸಿಕ್ ಸ್ವಲ್ಪ ಹುಚ್ಚಿತ್ತು. ಅಲ್ಲಿ ಉತ್ತಂಗಿ ಫ್ಯಾಮಿಲಿ ಅಂತ ಇತ್ತು ಧಾರವಾಡದಲ್ಲಿ. ಉತ್ತಂಗಿ ಅವರು ಒಂದು ದೊಡ್ಡ ಮನೆತನ. ಅವರು ಮಕ್ಕಳು ಅವರೆಲ್ಲ ಗಿಟಾರ್ ಬಾರಿಸ್ತಿದ್ರು. ನಾನು ಅವತ್ತು ಹೇಳಿದೆ, ನಾನು ಸ್ವಲ್ಪ ಆಲ್ರೆಡಿ ಹಾಡಿ ಪಾಪ್ಯುಲರ್ ಆಗಿದೆ. ಅಂದ್ರೆ ಉದಾಹರಣೆಗೆ ಇದನ್ನ ತಗೊಳ್ಳೋದು, ಯಾರು ಇಲ್ಲ ಅಂದ್ರೆ ಟೇಬಲ್ ಮೇಲೆ ಕುತ್ಕೊಂಡು ಟೇಬಲ್ ಬಾರಿಸ್ಕೊಂಡು ಯಾವ್ದಾರ ರೂಪ ತೇರ ಮಸ್ತಾನ ಪ್ಯಾರ್ ಮೇರಾ ದೀವಾನ ಹಮ್ಸೆ ಕೋಯಿ ಅದು ಮ್ಯೂಸಿಕ್ ನಾವೇ ಬರ್ಸೋದು, ರಿದಮ್ ನಾವೇ ಬರ್ಸೋದು. ಅವ್ರು ನೋಡಿ ಒಂದ್ಸಲ ಉತ್ತಂಗಿ ಫ್ಯಾಮಿಲಿ ಅವ್ರು ಹೇಳಿದ್ರು, ನೀ ಚೆನ್ನಾಗಿ ಹಾಡ್ತೀಯಾ, ಬಟ್ ಸ್ವಲ್ಪ ಶ್ರುತಿ ತಾಳಕ್ ನನ್ನದು ಇನ್ನು ಸ್ವಲ್ಪ ಒಳ್ಳೇದಂತ. ಒಂದ್ ಕೆಲಸ ಮಾಡಿ, ಈಗ ನಾ ಒಂದ್ ಕಾರ್ಡ್ಸ್ ಕೊಡ್ತೀನಿ, ಇದ್ರಲ್ಲಿ ಹಾಡಿ ಅಂದ್ರು. ಅದನ್ನ ಬಿಟ್ಟು ಬೇರೆದ್ರಲ್ಲಿ ಹಾಡ್ತಿದ್ದೆ. ಏನೇ ನೀನ್ ಹೆಂಗ್ ಸಿಂಗರ್ ಆಗ್ತೀಯ, ಈ ಕ್ವಾರ್ಡ್ಸ್, ಯಾಕಂದ್ರೆ ಅವ್ರಿಗೆಲ್ಲ ಗಿಟಾರ್ ಎಲ್ಲ ಬರ್ತಿತ್ತಲ್ಲ, ನಮ್ಗೆ ನಮಗೆ ಗೈಡೆನ್ಸ್ ಇರ್ಲಿಲ್ಲ. ಆಮೇಲೆ ಅಲ್ಲಿಂದ ಈ ಶ್ರುತಿ ಈ ತಾಳ ಇದೆಲ್ಲ ತಿಳ್ಕೊಬೇಕಾದ್ರೆ ನಾನು ಸ್ವಲ್ಪ ಅದ್ರ ಸಂಗೀತ ಕಲ್ತ್ಕೋಬೇಕು. ಅಷ್ಟರಲ್ಲಿ ನಾವು ಕಾಲೇಜ್ ಡೇಸ್ ಆಯ್ತು, ಅಲ್ಲೆಲ್ಲ ಸ್ವಲ್ಪ
ಈ ಡ್ರಾಮಾ ಮ್ಯೂಸಿಕ್ ಎಲ್ಲ ಆಯ್ತು. ಆದ್ಮೇಲೆ ಕೆಲವೊಬ್ರು ಹೇಳಿದ್ರು ಹಿಂಗೆ ಬೆಂಗಳೂರಿಗೆ ಹೋದ್ರೆ ಇನ್ನೂ ಜಾಸ್ತಿ ಸ್ಕೋಪ್ ಇರುತ್ತೆ music ಅಲ್ಲಿ. ಸೊ ಬಂದು ಆಮೇಲೆ ಯಾವ 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 ಇಸ್ವಿಲ್ ತಾವು ಬೆಂಗಳೂರು ಐ ಥಿಂಕ್ ನನ್ನ BSc ಗ್ರಾಜುಯೇಷನ್ ಮುಗಿದಿದ್ದು 71, 72. 71 or 72. Okay. ಸೊ ಇಲ್ಲಿ ಬಂದು ಲಾ ಕಂಟಿನ್ಯೂ ಮಾಡಿದೆ. ಲಾ ಓಕೆ. ಸೆಕೆಂಡ್ ಇಯರ್ ವರೆಗೆ ಲಾ ಗ್ರಾಜುಯೇಷನ್ ಎಲ್ಲ ಅವಾಗ ಕಂಪ್ಲೀಟ್ ಆಯ್ತಂದ್ರೆ ನೀವು ನೋಡಿದ್ರೆ ವಯಸ್ಸೇ ಗೊತ್ತಾಗಲ್ಲ ಸರ್. ಏನಿದೆ ವಾಟ್ ಇಸ್ ವೆರಿ ಸಿಂಪಲ್ 73 ಅಷ್ಟೇ ಇವಾಗ. Oh my god. Age is just a number. ಅಲ್ಲ ಸಂಗೀತ ಅನ್ನೋದು ಹಂಗೆ ನಮ್ಮನ್ನ ಅಲ್ಲ that keeps us so young ಅಲ್ವಾ? ಡೆಫಿನೆಟ್ಲಿ ಯಾವತ್ತು ಎಂದು ಏನು ಬೇಜಾರಂಬದ ಹಾಗೆ ಅಲ್ಲ. ಇಲ್ವೇ ಇಲ್ಲ. ಯಾರಾದ್ರೂ ಹೇಳಿದ್ರೆ ನೀವು ಏನಂತ ವಯಸ್ಸು ಅಂತ ಕೇಳಿದಾಗ ನಾನು 72, ಅವಾಗ 73 ಮಾತ್ರ ನನ್ನ ಸ್ವಲ್ಪ ಅಂತಾರೆ. ನಾನು ಆಮೇಲೆ ಮತ್ತೆ ಮರ್ತು ಬಿಡ್ತೀನಿ, ನಾನು ಕೆಲಸದಲ್ಲಿ ಇರ್ತೀನಿ. ಹಾಗೆ ಸಂಗೀತ ನಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ. ನಿಜ ನಿಜ ನಿಜ. ಇಟ್ ಡ್ರೈವ್ಸ್ ಅಸ್ ಅಲ್ವಾ? ಸೊ ಬಾಲ್ಯದ ಬಗ್ಗೆ ಹೇಳಿ. ಯಾವ ತರ ನಿಮ್ಮ ಒಂದು ಬಾಲ್ಯ ಜೀವನ? ಮ್ಯೂಸಿಕಲ್ಲಿ ಇರಲಿಲ್ಲ. ಮ್ಯೂಸಿಕಲ್ಲಿ ಇದ್ದಿದ್ದಿಲ್ಲ ಅವಾಗ, ಅಲ್ಲಿಂದನೇ ಅದು ಈಗ ನಮ್ಮ ತಂದೆ ತಾಯಿ ಅವ್ರು ಯಾರು ಸಂಗೀತ ಬಲ್ಲಿದವರೇ ಅಲ್ಲ. ಅದು ಏನೋ ಒಂದೊಂದ್ಸಲ ಬರುತ್ತೆ. ಮತ್ತೆ ಹೇಗೆ ಅದು ನಿಮಗೆ ಬಂದಿದ್ದು ಬಳುವಳಿ? ತಾತ ಮುತ್ತಾತಿಂದ ಬಂದಿರಬಹುದು, ಗೊತ್ತಿರಲಿಲ್ಲ ಇರ್ಬೋದು. ಸೊ ಇಮಿಡಿಯೇಟ್ಲಿ ನಮ್ಗೆ ಸಂಗೀತ ಕಲಿಯುವಂತದ್ದು ಆಸೆ, ಸಂಗೀತದಲ್ಲೇ ಮುಂದುವರಿಯುವಂತ ಆಸೆ ಎಲ್ಲ ಬಂದ್ಮೇಲೆ ಸೊ ಇಲ್ಲಿ ಬಂದು ಶ್ಯಾಮಲಾಬಾಯಿ ಅವರ ಕ್ಲಾಸಸ್ ಸ್ವಲ್ಪ ದಿವಸ ಹೋದೆ. ಶ್ಯಾಮಲಾಬಾಯಿ ಆದ್ರೂ ಅಷ್ಟರಲ್ಲಿ ನಾನು ಬಿಸಿನೇ ಆಗ್ಬಿಟ್ಟಿದ್ದೆ. ಅಂದ್ರೆ ಅವಾಗೆಲ್ಲ ಈ ಬೆಂಗಳೂರಿಗೆ ನಮ್ಮ ಧಾರವಾಡ ಕಡೆ ಹುಬ್ಳಿ ಕಡೆ ಅವರು ಎಲ್ಲ ವಿಧಾನಸೌಧ ಕೆಲ್ಸಕ್ಕೆ ಬರೋದು. ಬಂದ್ರೆ ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಅಂದ್ರೆ ಯಾವ ಹೋಟ್ಲಲ್ಲಿ ಹಾಡು ಆಡ್ತಾರ ಅಲ್ಲಿ ಹೋಗೋರು ಅವರು. ಹೋಟೆಲ್ ಫಸ್ಟ್ ನಾನು ಅವಾಗ ಬಹಳ ನಡೀತಿತ್ತು. ಸಂಗೀತಕ್ಕೆ ಎಲ್ಲ ಯಾವ್ದೇ ಕ್ಲಬ್ ಅಂದ್ರೆ ಅಲ್ಲಿ ಫಸ್ಟ್ ಸಂಗೀತ, ನೆಕ್ಸ್ಟ್ ಡಾನ್ಸ್. ಹಾಗಾಗಿ ಇಲ್ಲಿ ಬಂದಾಗಿಂದ ನಾನು ಹಾಡುಗಳನ್ನ ಹಾಗೆ ಕೇಳಿ ಕೇಳಿ ಕಲ್ತು ಸ್ವಲ್ಪ ಪಾಪ್ಯುಲರ್ ಆಗ್ತಿದ್ದೆ. ಅವಾಗೆಲ್ಲ ಈ ಕ್ಲಬ್ಗಳು ಇರ್ತದೆ, ಹುಬ್ಬಳ್ಳಿಯವರೆಲ್ಲ ಧಾರವಾಡದ ನಮ್ಮ ಫ್ರೆಂಡ್ಸ್ ಎಲ್ಲ ಬರೋರು. ಯಾರ ಕೇಳಿದ್ರೆ ಇಲ್ಲಪ್ಪ ನಾನು ಬೆಂಗಳೂರಿಗೆ ಹೋಗಿದ್ದೆ, ಗುರು ಅಟ್ ಮೈಕ್ ಅಲ್ಲಿ ಗುರು ನೋಡಕ್ ಹೋಗ್ತೇನೆ. ಸುಮ್ನೆ ಹಂಗ ಹೇಳೋರು, ಬರೋದು ಡ್ಯಾನ್ಸ್ ನೋಡಕ್ ಬರೋರು. ಆಮೇಲೆ ಎಲ್ಲ ನಿನ್ನ ಹಾಡಂತ ಬರೋದ್ ನೋಡು, ಪೇಪರ್ ಓದಿದ್ವಿ ನಾವು ಅಂದ್ರೆ ಇವ್ರೆಲ್ಲ ಹಂಗ ಹೇಳ್ತಾರ ಅನ್ನೋದು ನನ್ಗೆ ಒಂದ್ಸಲ ಇದೇ ತರ ರಜನಿಕಾಂತ್ ಬಂದ್ ಕೂತಿದ್ರೆ ನಾನ್ ಹಾಡಾಡುವಾಗ. ಆಮೇಲೆ ಯಾರೋ ಬಂದ್ರೆ, ಸರ್ ರಜನಿಕಾಂತ್ ತಮಿಳ್, ಅವಾಗ ಇನ್ನು ಕನ್ನಡ ಜಾಸ್ತಿ ಮಾಡಿದ್ದಿಲ್ಲ, ತಮಿಳ್ ಪಿಕ್ಚರ್ ಕನ್ನಡಕ್ಕೆ ಹಾಕೋತಾರ ಇದು ಮಾಡ್ತಾರಲ್ಲ, ಅವ್ರು ಬಂದಿಲ್ಲ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಮಾತಾಡೋಣ. ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಎಸ್ ನಮಸ್ಕಾರ. ಹೇಗಿದ್ದೀರಾ ಲೋಕೇಶ್ ಅವರೇ? ಎಸ್, ನಮ್ಮೊಂದಿಗೆ ಆರ್ಕೆಸ್ಟ್ರಾ ಫೀಲ್ಡ್ ಮಹಾತ್ಮ ಅಂತ ಹೇಳಿ, ಮಹಾತ್ಮ ಪಿತಾಮ. ಎಸ್ ಎಸ್. ನಮಸ್ತೆ ಲೋಕೇಶ್ ಅವರೇ, ನಮಸ್ತೆ. ಎಸ್, ಡೆಫಿನೆಟ್ಲಿ ಚೆನ್ನಾಗಿದ್ದೀನಿ. ಅಲಂಕರಿಸ್ಬಿಟ್ರೆ ಎಲ್ಲ ನಿಮ್ಮೆಲ್ಲರ ಪ್ರೀತಿ ಎಷ್ಟಿರುತ್ತೋ ಅಷ್ಟು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಥ್ಯಾಂಕ್ ಯು. ಹೇಳಿ ಸರ್. ನಮ್ಮ ಗುರುರಾಜ ನನಗೆ ಯಾವ್ದು ಸರ್ ಅದು? ಹೇಳಿ ಸ್ವಲ್ಪ ಹೇಳಿ. ಓಹೋ, ಸೂಪರ್. ನೋಡಿ ಎಂತ ಭಾಗ್ಯದು. ವರ್ಧನ್ ಅವ್ರು ಅದಕ್ಕೆ ಕರ್ಕೊಂಡ್ಬಂದು ನಮ್ಮನ್ನು ಕೂಡಿಸಿದ್ದಾರೆ. ನಮ್ಮ ಭಾಗ್ಯವಿದು ನಿಮ್ಮೆಲ್ಲರ ಸಂಗಡ ಮಾತಾಡೋದು. ಎಸ್. ಓಹೋ, ಥ್ಯಾಂಕ್ ಯು. ಇಲ್ಲ, ಅವರು ಯಾವ್ದೇ ಕೆಲಸ ತಗೊಂಡ್ರೆ ವಾಟ್ ಎವರ್ ಅದು ಕರೆಕ್ಟ್ ಆಗಿ ಅದು ಆಗೋ ತನಕ ಅವ್ರಿಗೆ ಸಮಾಧಾನ ಆಗಲ್ಲ. ಹೌದು
ಅಲ್ಲ ಜೋಶ್ ಕೊಡ್ತಾರೆ ಅವರು. ನಿಜ ನಿಜ. ಅಲ್ಲ ಎಲ್ಲರಿಗೂ ಎನ್ಕರೇಜ್ ಆ ಸ್ಫೂರ್ತಿ ಇದ್ರೆ ಅವ್ರಿಗೆ ಗ್ಯಾರಂಟಿ ಮುಂದೆ ಬಂದೇ ಬರ್ತಾರೆ ಸರ್. ನಾವ್ ಹೇಳಿದ್ವಲ್ಲ, ನಾವ್ ಹಿಂದೆ ಹಾಡು ಕಲಿಬೇಕಾದ್ರೆ ಮನೇಲಿ ಸ್ಫೂರ್ತಿ ಇರ್ತಿದ್ದಿಲ್ಲ, ನಮ್ಗೆ ಬೈತಿದ್ರು, ಓಯ್ ಹೋಗಿ ಏನೇ ಕೆಲಸ ಮಾಡೋ ಅಂದ್ರೆ ನೀವು ಹೋಗಿ ಯಾವ್ದೋ ಸಿನಿಮಾ ಹಾಡ್ಕೊಂಡು ಕುತ್ಕೋತೀರ ಅಂತ. ಅದನ್ನ ಮುಂಚೆನಿಂದಾನೇ ನಮ್ಗೆ ಇನ್ನೂ ಚೆನ್ನಾಗಿ ಕಲ್ಸಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿದ್ವಿ ಏನೋ ಗೊತ್ತಿಲ್ಲ. ಹೌದು 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 ಖಂಡಿತ. ಎಸ್ ಸರ್ ಎಸ್ ಸರ್ ಎಸ್ ಸರ್. ಥ್ಯಾಂಕ್ ಯು. ಎಸ್, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ಮೊದಲನೇ ಕರೆ ನಿಮ್ದೆ ಬಹಳ ಖುಷಿ ಆಯ್ತು ನನಗೆ. ಅನುಭವನ ಹಂಚ್ಕೊಂಡಿದ್ದೀರಾ. ಎಸ್, ಇಲ್ಲ ಅವ್ರ ಜೊತೆ ಸಾಕಷ್ಟು ಅನುಭವ ನಮಗೂ ಇದೆ. ಯಾಕಂದ್ರೆ ಮರ್ಯಾದೆ ಮಾಣಿಕ್ಯ ಮರೆಯೋಕ್ಕಾಗಲ್ಲ. ಮರ್ಯಾದೆ ಮಾಣಿಕ್ಯಲ್ಲಿ ನಮಗೂ ಎಷ್ಟು ಸಪೋರ್ಟ್ ಮಾಡಿದ್ರಂದ್ರೆ ಸೂಪರ್. ಎಸ್ ಹೌದು, ಅಪಾರ ಕಾಂಟ್ರಿಬ್ಯೂಷನ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್, ಥ್ಯಾಂಕ್ ಯು. ಎಸ್ ಸರ್, ತಾವು ಹೇಳ್ತಿದ್ರಿ ರಜನಿಕಾಂತ್ ಅವರು ನೋಡ್ಲಿಕ್ಕೆ ಬಂದಿದ್ರು ಅಂತ. ಹೌಸ್ ದಟ್ ಎಕ್ಸ್ಪೀರಿಯನ್ಸ್? ಅವಾಗ ಇನ್ನು ಪಾಪ ಅವರು ಅವ್ರು ಯಾರಂತ ಗೊತ್ತಿಲ್ಲ, ಅಂದ್ರೆ ಹೆಸರು ಕೇಳಿದ್ದೆ, ರಜನಿಕಾಂತ್ ಮತ್ತೆ ಇಲ್ಲೆಲ್ಲ ಬಸ್ ಕಂಡಕ್ಟರ್ ಆಗಿದ್ರು ಹಾಗೆ ಹೀಗೆ ಅಂತ. ಆಮೇಲೆ ಅಷ್ಟು ಪಾಪ್ಯುಲರ್ ಆಗಿದ್ದೆ, ಒಂದೇ ಎರಡು ಬಟ್ ಆಮೇಲೆ ನನ್ಗೆ ಅಲ್ಲಿ ಹೋಟ್ಲಲ್ಲಿ ವೇಟರ್ಸ್ ಬಂದಿಡೋದು. ಸ್ವಲ್ಪ ದಿವಸ ಆದ್ಮೇಲೆ ಇನ್ನೊಂದ್ಸಲ ಬಂದು, ಸರ್ ಅದು ಕನ್ನಡಿ ಹಿಂಗ ಆಗ್ತಾರಲ್ಲ ಅವ್ರು ಬಂದಿದ್ದಾರೆ, ಒಳಗಡೆ ಬರ್ಬೇಕಂತೆ ಅಂತ. ಅವಾಗೆಲ್ಲ ಮಿನಿಮಮ್ ಎಂಟ್ರಿ ಫೀಸ್ ಇತ್ತು ₹5 ₹10. ಹೌದು, ಅವ್ರ ಹತ್ರ ಅವಾಗ ಅಷ್ಟು ದುಡ್ಡು ಇದ್ದಿದ್ದಿಲ್ಲ, ಬಿಗಿನಿಂಗ್ ಡೇಸ್ ಅಲ್ವಾ. ಅವಾಗ ನಾನು ಹೇಳಿದೆ, ಆರ್ಟಿಸ್ಟ್ ಕರ್ಕೊಂಬಾರ ಅಂತ. ಮೇನ್ ಗೇಟ್ ಇದೆ ಬೇಡ, ಇನ್ನೊಂದು ಸೈಡ್ ಗೇಟ್ ಇರುತ್ತೆ, ಆರ್ಟಿಸ್ಟ್ ಅವ್ರು ಇವ್ರು ಹೋಗಿ ಅಲ್ಲಿಂದ ಕರ್ಕೊಂಬಂದು ಅವ್ರನ್ನ ಕೂಡಿಸ್ತಿದ್ದೆ. ಅವರು ಹಾಡು ಕೇಳ್ಬಿಟ್ಟು ಎಂಜಾಯ್ ಮಾಡೋರು, ಖುಷಿ ಪಡೋರು. ಆಮೇಲೆ ಅದೇ ಅಂತ ಇದ್ರು ಅವರು, ಏನಂದ್ರೆ ಒಂದ್ಸಲ ನಾನು ಕೇಳ್ದಾಗ ಹೇಳಿದೆ, ಗುರುರಾಜ್ ಐ ಲೈಕ್ ಯುವರ್ ಸಾಂಗ್ಸ್, ಐ ಲೈಕ್ ಯುವರ್ ಸ್ಟೆಪ್ಸ್ ಅಂತ ಹೇಳ್ತಾರೆ. ಅಲ್ಲ ಅವಾಗಲೇ ಅಲ್ಲ ಲೆಜೆಂಡ್ರಿ ಆಶೀರ್ವಾದ ನಿಮ್ಗೆ ಅವಾಗಲೇ ಆಗ್ಬಿಟ್ಟಿದೆ ಅಲ್ವಾ? ಓಕೆ, ನಾನು ಅದಕ್ಕೆ ಯಾರ ಕೇಳಿದ್ರೆ ಹೆಮ್ಮೆಯಾಗಿ ಹೇಳ್ತೀನಿ, ಫಸ್ಟ್ ಅವ್ರು ನನ್ನ ಫ್ಯಾನ್ ಆಗಿದ್ರಪ್ಪ, ನಾನೀಗ ಅವ್ರ ಗ್ರೇಟ್ ಫ್ಯಾನ್ ಆಗಿದ್ದೀನಿ. ಅವರ ಅಭಿಮಾನಿ ಯಾರಿಲ್ಲ ಸರ್ ಹೇಳಿ. ಸರ್, ನಿಮ್ಮ ಸಂಗೀತ ಗುರುಗಳ ಬಗ್ಗೆ ನಮಗೆ ತಿಳಿಸ್ತೀರಾ? ಫಸ್ಟ್ ಮೊದಲಿಗೆ ತಾವು ಪ್ರಾರಂಭ ಮಾಡಿದ್ದು? ಆಕ್ಚುಲಿ ಹೇಳಿದ್ನಲ್ಲ, ಇಲ್ಲಿಗೆ ಬಂದಾಗ ಮಾತ್ರ ನಾನು ಕಲ್ತಿದ್ದು ಫಸ್ಟ್ ಮನು ತಂಗಿ ಅವರು ನಮ್ಮ ಧಾರವಾಡದಲ್ಲಿ, ಅಲ್ಲಿ ಸ್ವಲ್ಪ ಅವ್ರು ಹೇಳ್ಕೊಟ್ರು. ಆಮೇಲೆ ಹೀಗೆ ಕೆಲವೊಂಬಲ್ಲವ್ರ ಕಲ್ತು, ಕೆಲವೊಮ್ಮೆ ಶಾಸ್ತ್ರಗಳಿಮ್ ಕಲ್ತು ಅಂತ ಶಾಸ್ತ್ರಗಳನ್ನ ನಾವು ಕಲ್ತಿಲ್ಲ, ಬರೀ ಬೈ ಎಕ್ಸ್ಪೀರಿಯನ್ಸೇ ಬಹಳಷ್ಟು ಅನುಭವನೇ ನಮ್ಮನ್ನ. ನಾನು ಯಾವಾಗಲೂ ಅದೇ ಅನ್ಕೊಳ್ತಾ ಇದ್ದೀವಿ, ಸಿನಿಮಾ ಸಂಗೀತದಲ್ಲಿ ನೋಡಿ ಎಂತ ಯೇಸುದಾಸ್, ಬಾಲಮುರಳಿಕೃಷ್ಣ ಅಂತವ್ರೆಲ್ಲ ದೊಡ್ಡ ದೊಡ್ಡ ಗಾಯಕರು. ಆಗ ಬಾಲಸುಬ್ರಹ್ಮಣ್ಯಂ ಆಗಲಿ, ಜಾನಕಿ ಅವರಾಗಲಿ, ಅವ್ರಿಗೆ ಆಕ್ಚುಲಿ ಸಂಗೀತದ ABCD ಗೊತ್ತಿಲ್ಲದಿದ್ರು ಕೂಡ ಅವ್ರ ಅನುಭವ ಅವ್ರನ್ನ ಅವ್ರ ಲೆವೆಲ್ಗೆ ತಗೊಂಡೋಗಿ, ಅಂತ ದೊಡ್ಡ ಸಂಗೀತಕಾರ ಲೆವೆಲ್ಗೆ ತಗೊಂಡೋಗ್ಬೇಕಂದ್ರೆ ಅನುಭವನು ಕಲ್ಸ್ಕೊಡುತ್ತೆ. ಈಗ ವೆರಿ ಸಿಂಪಲ್, ಯಾರು ನಾವು ಮ್ಯೂಸಿಕ್ ಕಲಿಯೋಕೆ ಬಂದಾಗ ಹೇಳ್ತೀನಿ, ನೋಡಪ್ಪ ಥಿಯರಿ ಬೇರೆ, ಪ್ರಾಕ್ಟಿಕಲ್ ಇಸ್ ಡಿಫರೆಂಟ್. ವೆರಿ ಸಿಂಪಲ್ ಥಿಂಗ್. ಕಾರ್ದೊಂದು ಕೀ ಕೊಡ್ತೀನಿ, ಕಾರ್ ಕೀ ಹಾಕು, ನ್ಯೂಟ್ರಲ್ ಇಟ್ಕೊಂಡು ಮೆಲ್ಲಗೆ ಸ್ಟಾರ್ಟ್ ಮಾಡೋ, ಕಾರ್ ಓಡಿಸು. ಮೊದಲೇ ದಿವಸನೇ ಓಡಿಸ್ಬಿಡ್ತೀಯಾ? ಆಗಲ್ಲ ಇಲ್ಲ. ಎಷ್ಟು ಸಿಂಪಲ್ ಥಿಂಗ್ ಅಂತ ಹೇಳಿದ್ರೆ, ಕಾರ್ ಕೀ ಹಾಕೋ, ನ್ಯೂಟ್ರಲ್ ಇಟ್ಕೋ, ಫಸ್ಟ್ ಗೇರ್ಗೆ ಹಾಕೋ, ಮೆಲ್ಲಗೆ ಬಿಡು. ಇದು ಯಾರು ಮಾಡಕ್ ಸಾಧ್ಯ? ಅದಕ್ಕೆ 6 ತಿಂಗಳ ಕಲೀಲೇಬೇಕು, ಅಂದಾಗಲೇ ಬರುತ್ತೆ ಅನುಭವ. ಅದಕ್ಕೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಏನಿದೆ, ನಾವು ಹಿಂಗೆ ಹಾಡಿ ಆರ್ಕೆಸ್ಟ್ರಾ ಮಾಡಿ, ಹೋಟೆಲ್ ಎಲ್ಲ ಹಾಡಿ, ಈ ತರ ಎಲ್ಲ ಹಾಡಿದಾಗ ಎಷ್ಟು ಜ್ಞಾನ ಬೇಕು ಅಷ್ಟು ಕೇಳ್ತಾ ಬಂದ್ಬಿಡತ್ತೆ. ಅದಕ್ಕೆ ಕೇಳೋದು, ನೋಡೋದು ಅದೆಲ್ಲ ಇದರನ್ನೇ ಸಂಗೀತ, ಅದೇ ಮ್ಯೂಸಿಕ್. ಓಕೆ ಸರ್, ಈಗ ಕನ್ನಡ ಕರೋಕೆ ಮಾಡಬೇಕು ಅಂತ ನಿಮಗೆ ಅನ್ಸಿದ್ದು ಯಾವಾಗ? ಅದು ಹೇಗೆ ಸ್ಟಾರ್ಟ್ ಆಯ್ತು? ಬಿಕಾಸ್ ಕನ್ನಡ ಕರೋಕೆನ ಇಂಟ್ರೊಡ್ಯೂಸ್ ಮಾಡಿದ್ದೆ ತಾವು. ಖಂಡಿತ ಹೌದು, ನಿಜ. ಅದಕ್ಕೊಂದು ಯಾಕಂದ್ರೆ ಐ ವಾಸ್ ಇನ್ ಹುಬ್ಳಿಯಲ್ಲಿದ್ದಾಗ ನಮಗೆ ಹಾಡುವಂಥ ಗೀಳು ಒಂದು ತುಡಿತ ಅಂಥದ್ರಲ್ಲಿ ವಿತ್ ಟ್ರ್ಯಾಕ್ ವಿತ್ ಮ್ಯೂಸಿಕ್ ಹಾಡುವಂಥದ್ದು ನಮಗೆ ಅವಕಾಶ ಸಿಗ್ತಿರ್ಲಿಲ್ಲ. ಸೊ ಯಾವಾಗ ತಾವು ಕೂನ ಫಸ್ಟ್ ವಾಲ್ಯೂಮ್ನ ಯಾವಾಗ ರಿಲೀಸ್ ಮಾಡಿದ್ರಿ, ನಮ್ಗೆ ಆಡಿಯೋ ಕ್ಯಾಸೆಟ್ ಇನ್ನೂ ಇಟ್ಕೊಂಡಿದ್ದೀನಿ. ಸೊ ಅದು ಹಾಡ್ಲಿಕ್ಕೆ ಅದರಲ್ಲಿ ಮಾಮರವೆಲ್ಲೋ, ಜೀವ ವೀಣೆ, ಸೋ ಮೆನಿ ಸಾಂಗ್ಸ್ ಅದರಲ್ಲಿ ತಾವು ರಿಲೀಸ್ ಮಾಡಿದ್ರಿ. ದೇವರಗುಡಿ,
ಖಂಡಿತ ಅದು ನನಗೆ ಒಂದು ಬಹಳ ಮುಖ್ಯ ಕಾರಣ ಏನಂದ್ರೆ ಹಾ. ನಾವು 94 ಅಂಡ್ 96 ಒಂದ್ 2-3 ಸಲ ಇದಕ್ಕೆ US ಟೂರ್ ಎಲ್ಲ ಮಾಡಿದ್ವಿ. ಟೂರ್ ಮಾಡಿದ್ರಿ. ಆಗ ಕನ್ನಡದವರೇ ನಮ್ಮನ್ನ ಇಲ್ಲಿಂದ ಕರ್ಸೋದು. ಓಕೆ. ಕರೆದಾಗ ಅಲ್ಲೋ ಕನ್ನಡ ಹಾಡಾಡಿ ಅವ್ರನ್ನ ಸಂತೋಷಪಡಿಸಿ ಅವ್ರ ಅಲ್ಲಿ ಮನೇಲಿ ಕನ್ನಡ ಬಂದು ಬಾವುಟನ ಹಾರಿಸಿದ್ರ. ಅವ್ರ ಮನೇಲಿ ಕುತ್ಕೊಂಡು ಊಟ ಗೀಟ ಮಾಡೋವಾಗ ಮಾತ್ರ ಒಂದು ಪಾರ್ಟಿ ಇಟ್ಕೊಂಡಿರುವಾಗ ಹ್ಮ್. ಅವ್ರ ಮಕ್ಕಳನ್ನ ಹಾಡ್ತಾರೆ. ಓಕೆ. ನೋಡಿ ನನ್ನ ಮಗ ಹಾಡ್ತಾನೆ ಹಾಡ್ತಾರೆ ಅಂದ್ರೆ ಅವರು ಹಿಂದಿ ಹಾಡೋರು ಇಲ್ಲ ಇಂಗ್ಲಿಷ್ ಹಾಡೋರು ಬೇರೆ ಏನೋ ಹಾಡೋರು. ಓಕೆ. ನಾನು ಹೇಳಿದೆ ಕನ್ನಡದವರಾಗಿ ನೀವು ನಮ್ಮನ್ನ ಕರೆಸಿ ನಮ್ಮಿಂದ ಕನ್ನಡ ಹಾಡು ಕೇಳಿ ಹಾ. ಮತ್ತೆ ನಿಮ್ಮ ಮಕ್ಕಳಿಗೆ ಯಾಕೆ ಕನ್ನಡ ಹಾಡೋದು? ಇಲ್ಲ ಸರ್ ನಮ್ಗೆಲ್ಲ ಈ ಹಿಂದಿ ಜಾಪನೀಸ್ ಲ್ಯಾಂಗ್ವೇಜ್ ಆಗ್ಲಿ ಇಂಗ್ಲಿಷ್ ಆಗ್ಲಿ ಎಲ್ಲ ಹಾ. ಕರೋಕೆ ಸಿಗುತ್ತೆ, ಹಾ. ಕನ್ನಡದಲ್ಲಿ ಕನ್ನಡ ಇಲ್ವಲ್ಲ. ಸಿಗಲ್ಲ ಅಂತ. ಓಹೋ. ದಿಸ್ ಇಸ್ ದ ಪಾಯಿಂಟ್. ಓಕೆ. ಹಂಗಾರ ಇಲ್ಲೇ ಚಾಲೆಂಜ್ ಮಾಡ್ತೀನಿ ನಾನು. ಎಸ್. ಇಲ್ಲಿಂದ ಹೋಗಿದ್ರೆ ಮುಂದಿನ ಕ್ಯಾ ವರ್ಷದಲ್ಲಿ ಬಾತ್ ಹೈ. ಕನ್ನಡ ಕರೋಕೆ ಕ್ಯಾಸೆಟ್ಸ್ ನಾನು ಮಾಡೇ ನಿಮ್ಮ ಹತ್ರ ಮತ್ತೆ ಬರ್ತೀನಿ ಅಂತ. ಎಸ್ ಎಸ್. ಅದೇ ತರ ಆಗಿ ಮತ್ತೆ 96 ಅಲ್ಲಿ ಹ್ಮ್. ನಾನು ಕನ್ನಡ ಕರೋಕೆ ತಗೊಂಡೇ 96 ಅಲ್ಲಿ ಸ್ಟಾರ್ಟ್ ಆಗಿರೋದು. Yes. ಎಸ್. ಇದಕ್ಕೆ ನನಗೆ ಜಾಸ್ತಿ ಸಪೋರ್ಟ್ ಮಾಡಿದ್ರು ವಿಷ್ಣುವರ್ಧನ್. ವಿಷ್ಣುವರ್ಧನ್ ಅವರು ಅಲ್ವಾ? ವಿಷ್ಣುವರ್ಧನ್ಗೂ ಅಷ್ಟೇ ತುಂಬಾ ಆಸೆ ಕರೋಕೆ ಇತ್ತು ಯಾವಾಗ ಕರೋಕೆ ಹಾಡ್ಬೇಕು. ಕ್ಲಬ್ ಮಾಡ್ಬಿಟ್ರು ಅವರು. ಓ ಕರೋಕೆ ಹೌದು ಹೌದು. ಸ್ನೇಹಲೋಕ ಅಂತ ಸ್ನೇಹಲೋಕ club- ಕರೋಕೆ ಕ್ಲಬ್ ಮಾಡಿದ್ರು. ನಾನು ಅವರು ಇಬ್ರು ಎಸ್ ಮುಖ್ಯರದಕ್ಕೆ. ಎಸ್ ಎಸ್. ಜನಕ್ ಅವರು. ಅವ್ರಿಗೆ ತುಂಬಾ ಹಾಡೋ ಆಸೆ ಇತ್ತಲ್ಲ. ಹ್ಮ್. ಫಸ್ಟ್ ಟೈಮ್ ನಾನೇನ್ ಮಾಡಿದೆ ಅಂದ್ರೆ ಹಾ. ಹಿಂದಿ ಹಾಡದ್ದು ಒಂದು LG ಕಂಪನಿದು ಒಂದಿಷ್ಟು ಓಕೆ. ಟ್ರ್ಯಾಕ್ಸ್ ಬಿಟ್ಟಿದ್ರು. ಹ್ಮ್. ಅದರಲ್ಲಿ ಒಂದು ಸಿಸ್ಟಮ್ ಮಾಡಿಕೊಟ್ಟಿದ್ರು. ಏನಂದ್ರೆ ಹ್ಮ್. ಒಂದು ವಿತ್ ವಾಯ್ಸ್ ಬರುತ್ತೆ, ಇನ್ನೊಂದು ಬಟನ್ ಒತ್ತಿದ್ರೆ ವಾಯ್ಸ್ ಬರಲ್ಲ, ನೀವು ಹಾಡ್ಬೋದು. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಫಾರ್ಮ್ಯಾಟ್. ಲೆಫ್ಟ್ ರೈಟ್ ಫಾರ್ಮ್ಯಾಟ್. ಬಿಕಾಸ್ ನಾನು ನೋಡಿದ್ದೀನಿ ಅದನ್ನ. ಎಸ್. ನಾವು ಅದನ್ನ ಮಾಡ್ತಿದ್ವಿ, ಅದನ್ನ ಪ್ರೆಸ್ ಮಾಡ್ಕೊಂಡು ಆಡ್ತಿದ್ವಿ. ಆಮೇಲೆ ಅದು ಅಂದ್ರೆ ಇವಾಗ ಅಂದ್ರೆ ನಮ್ಮ ಸ್ವರ ಸಂಗಮ ಅವರೆಲ್ಲ ಮಾಡಿದಾಗ ಲೆಫ್ಟ್ ರೈಟ್ ಅಂತ ಅದು ಮಾಡಿದ್ರು. ಅದಕ್ಕಿಂತ ಮುಂಚೆ LG ಅಶ್ವಿನಿ ಕೆಸರಟ್ ಸರ್ ಅವರು ಮಾಡಿದ್ರು, ಅವರು ಮಾಡ್ತಾರೆ. ಎಲ್ಲರೂ ಮಾಡಿದ್ರು. ಎಸ್ ಎಸ್ ಎಸ್. ಅದು ಫಸ್ಟ್ LG ಅಲ್ಲಿ ಬಂತು. ಅಂದ್ರೆ Okay. ವಿತ್ ಲಿರಿಕ್ಸು ಇರ್ತಿತ್ತು ಅವಾಗ್ಲೇ. ಓಹೋ ಹೌದಾ. ಲಿರಿಕ್ಸ್ ಓಹೋ. ಆವಾಗ್ಲೇ ಅದು ಮಾಡೋದು. ಅಂದ್ರೆ ಅದಕ್ಕೆ ಇದ್ರ ಸಿಂಗಿಂಗ್ ಅಂದ್ರೆ ಇನ್ನೊಬ್ರು ಹಾಡಿದ್ರೆ ಹೆಂಗಿರುತ್ತೆ ಹ್ಮ್. ಅದನ್ನ ತೆಗೆದ್ರೆ ನೀವ್ ಹೆಂಗ್ ಹಾಡ್ಬೋದು ನೀವು ಅಂತ ಹೇಗೆ ಹಾಡ್ಬೋದು ಎರಡು ಅಂತ. ಅಲ್ಲೇ Okay, ಬರೋಂಗ್ okay. ಮಾಡಿದ್ರು. ಹ್ಮ್. ಅದನ್ನ ಕೇಳಿಸಿದೆ, ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಡ್ತು. ಹ್ಮ್. ಇದು ನಂಗೆ ಬೇಕು ಸರ್, ಇದು ಇರೋದೇ ಒಂದು ಬೇರೆ ಎಲ್ಲಿ ಇಲ್ಲ, ಅದೇನೋ ಲಕ್ಕಿಲಿ ಒಂದೇ ನಾನೇನೋ piece. ಹುಡುಕುವಾಗ ನಂಗೆ ಸಿಕ್ತು. ಹಾ. ನನಗ್ ಗದ್ದಲಾಗುತ್ತಿಲ್ಲ, ಇದು ನನಗ್ ನೀವು ಕೊಡ್ಬೇಕು, ನೀ ಏನಾದ್ರು ಮಾಡ್ಕೊ ಓಕೆ. ಅಂತ ಹೇಳಿ ಕಿತ್ಕೊಂಡೇ ಬಿಟ್ರು ನನ್ನಿಂದ. ಹೌದಾ. ಹಾ. ತಗೊಂಡ್ಬಿಟ್ರು. ಕಿತ್ಕೊಂಡ್ಬಿಟ್ಟು ಎಲ್ಲ ಹಾರ್ಡ್ ಪ್ರಾಕ್ಟೀಸ್ ಮಾಡಿ ಹಾ. ಅಂಡ್ ಮೋರಲ್ಲೆಸ್ ಈಸ್ ಆಲ್ಸೋ ವೆರಿ ಹ್ಯೂಮರಸ್. ಓಕೆ ಓಕೆ. ಅವ್ರು ಹೇಳಿದ್ರು ಒಂದ್ಸಲ, ಹಾ. ಗುರು ನೀವು ಕೊಟ್ಮೇಲೆ ನಾನು ಎಲ್ಲ ಪ್ರಾಕ್ಟೀಸ್ ಮಾಡಿದೆ ಮನೇಲಿ ಇಟ್ಕೊಂಡು. ಓಕೆ. ಅವ್ರ ಮನೆ ಮುಂದೆ ಒಂದು ಪಾರ್ಕ್ ಇತ್ತು, ಹಾ, ಹಾ. ಅಲ್ಲಿ ಎಲ್ಲ ಅವ್ರ ಫ್ರೆಂಡ್ಸ್ ಯಾರಾದ್ರು ಬಂದ್ರೆ ಓಕೆ. ಯಾರಾದ್ರೂ ಅವ್ರು ಹೇಳಾರಂತೆ, ನಿನ್ನೆ ಏನ್ರಿ ವಿಷ್ಣುಜಿ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರಿ ನೀವು ಹ್ಮ್. ಅಂದ್ರೆ, ಹೌದಾ, ಓ ಥ್ಯಾಂಕ್ ಯು. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ವೀಕ್ ಒಂದು 15 days ಆದ್ಮೇಲೆ ಹಾ. ಅದೇನ್ ಮಾಡಿದಾರೆ ಅಂದ್ರೆ ಆ ಒರಿಜಿನಲ್ ಸಾಂಗ್ ತೆಗೆದ್ಬಿಟ್ಟು ಇವ್ರು ಹಾಡಿದ್ದಾರೆ. ಓಕೆ. ಅದಾಗ 2-3 ವರ್ಷ ಯಾಕೋ ಇತ್ತೀಚೆಗೆ ಚೆನ್ನಾಗಿ ಹಾಡ್ತಾ ಇಲ್ವಲ್ಲ ನೀವು ಅಂದ್ರೆ. ಓಹೋ ಹಂಗೆ. ಹಂಗೆ ಅಷ್ಟು humorous. ಎಸ್ ಎಸ್ ಎಸ್. ಅವರು ಹಾಡಾಡಿ ತುಂಬಾ ಅವರು ಕಲ್ತ್ಕೊಂಡ್ರು. ಅವರು ಹೌದು ಹೌದು. ಈ ತರ ನನ್ಗೆ ಕರೋಕೆ ಮಾಡ್ಬೇಕು ಅನ್ನೋದು ಆಸೆ ಬಂದಿದ್ದು ಅಲ್ಲಿ ಶುರು ಆಯ್ತು. ಅಲ್ಲಿ ಶುರು ಆಯ್ತು. ಅಲ್ಲಿ. ಅಮೆರಿಕದಲ್ಲಿ ಅವ್ರು ಇಲ್ಲ ಅಂದ್ರೆ ನಾನು ಇಮಿಡಿಯೇಟ್ಲಿ ಇಲ್ಲಿ ಬಂದ್ಮೇಲೆ ಓಕೆ. ಅದನ್ನ ಮಾಡಿ ಹ್ಮ್. ತಿರುಗಿ ಅದಾದ್ಮೇಲೆ ದುಬೈ ಬೆಹರೀನ್ಗೆಲ್ಲ ಏನೋ ಕಾರ್ಯಕ್ರಮಕ್ಕೆ Okay. ಹೋಗಿದ್ವಿ. ಅಲ್ಲಿ ಹೋಗ್ತೀನಿ, ಕನ್ನಡಕ್ಕೆ ಒಂದ್ ಒಳ್ಳೆ ಕೊಡುಗೆ ಆಯ್ತು ಅದು. ಏನೋ ದೇವ್ರ ದಯ, ನಿಜವಾಗ್ಲು ಸ್ಫೂರ್ತಿ ಹೌದು ಬಂತೇನೋ. ಹೌದು. ಅಲ್ಲಿ ಅವರು ಕಾರಲ್ಲಿ ಡ್ರೈವ್ ಮಾಡ್ಕೊಂತ ನನ್ನ ಕರೋಕೆ track ಟ್ರ್ಯಾಕ್ ಹಾಕೊಂಡು ಹಾಕೊಂಡು ಹಾಡಿ ತೋರಿಸ್ತಾ ಇದ್ದಾರೆ ನನಗೆ. ಓಹೋ. ಓ ಅಬ್ಬಾ, ದುಬೈದಲ್ಲೂ ನಮ್ಮ ಕನ್ನಡ ಹಾಡುಗಳು ಸಾರ್ಥಕತೆ ಕೇಳಾಯ್ತಪ್ಪ. ಸಾರ್ಥಕತೆ. ಅವಾಗ ನಿಜವಾಗ್ಲೂ ಬಹಳ Yes, ಸಂತೋಷ yes, ನಾ ಮಾಡಿದ್ದು. yes. ಆಮೇಲೆ ಇತ್ತೀಚೆಗಂತೂ ಹ್ಮ್. ಎಷ್ಟೋ ಜನ ಈ ಬ್ಲೈಂಡ್ಸ್ ಅವ್ರು ಇವರು ಹ್ಮ್ ಹ್ಮ್ ಒಂದು ರೋಡಲ್ಲಿ ಒಂದು ಸ್ಪೀಕರ್ ಬಾಕ್ಸ್ ಅದೆಲ್ಲ ಇಟ್ಕೊಂಡು ಹ್ಮ್. ಹಾಡ್ತಾ ಇರ್ತಾರೆ. ಹ್ಮ್ ಹ್ಮ್. ಎಷ್ಟು ಅಂದ್ರೆ ಹಾಡಿ ಹಾಡಿ ಅವ್ರಿಗೂ ನಾಲೆಜ್ ಬಂದಿದೆ, ಕರೋಕೆ ಈಸಿಯಾಗಿ ಹೌದು. ಬಂದ್ಬಿಡ್ತಲ್ಲ, ಸಿಕ್ಬಿಡುತ್ತೆ. ಸಿಕ್ಬಿಡ್ತಲ್ಲ, ಹ್ಮ್. ಕೇಳೋರ್ಗು ಸಂತೋಷ. ಹೌದು. ಎಷ್ಟೋ ಜನ ಅದರಿಂದ ಜೀವನನೇ ಮಾಡ್ತಾ ಇದ್ದಾರೆ. ಖಂಡಿತ ಖಂಡಿತ. ಅದ್ರಲ್ಲಿ ಒಬ್ರು ಯಾರೋ ನಂಗೆ ಸಿಕ್, ಅವ್ರ ಹೆಸರು ನಂಗೆ ಸರಿಯಾಗಿ ಗೊತ್ತಿಲ್ಲ ಹ್ಮ್ ಹ್ಮ್. ಸರ್. ನಾನು ಯಾವ್ದೋ ಒಂದು ಫಂಕ್ಷನ್ಗೆ ಹೋದಾಗ ಅವರು ಬಂದು ಹಿಂಗೆ ಮೈ ಕೈ ಮುಟ್ಟಿ, ಸರ್ ಹಾ. ನೀವೇ ಗುರುವರ? ಓ ಅಲ್ಲ, ಅವ್ರ ಸೆನ್ಸ್ ಬಹಳ ಚೆನ್ನಾಗಿರುತ್ತೆ. ನೀವು Yeah. ಗುರುವರ ಎಷ್ಟೋ ವರ್ಷಗಳ ನೋಡಿದ್ಮೇಲೆ ಕೂಡ ಖಂಡಿತ ದೇ ಕ್ಯಾನ್ ಮೇಕ್ ಔಟ್. ಹ್ಮ್. ಎಸ್ ಎಸ್ ಬಂದು ಹೇಳಿದ್ರು, ಹಾ. ಹೌದಪ್ಪ ಹಾ. ಸರ್, ಕರೋಕೆ ಮಾಡಿದ್ದಲ್ಲ ನೀವೆಲ್ಲ? ಹೌದು ಸರ್. ಓಕೆ. ಸರ್ ನಾನು ಇದನ್ನೆಲ್ಲ ಹಾಡಿ ಕರೋಕೆ ಎಲ್ಲ ಹಾಡಿ ನಾ ಒಂದು ಮನೆ ಕಟ್ಸಿದ್ದೀನಿ, ಓ ಮೈ ಗಾಡ್. ನೀವು ಯಾವಾಗಾರ ಫ್ರೀ ಇದ್ರೆ ಬರ್ಬೇಕು ಅಂದ್ರು. ಅಯ್ಯೋ ಖುಷಿಯಾಗಿ ಕಣ್ಣ ನೀರ್ ಬರೋದೊಂದು ಬಾಕಿ ನನಗೆ. ಯಾಕಂದ್ರೆ ಒಬ್ಬ ಅಂದನಾಗಿ ಅವನ ಪಾಡಿಗೆ ಅವನೇ ಕೇಳ್ಕೊಂಡು ಎಸ್ ಎಸ್ ಕಲ್ತು ಎಸ್ ಎಸ್. ಒಂದು ಮನೆ ಕಟ್ಟೋ ಲೆವೆಲ್ಗೆ ಹೌದು ಬಂದ ಹೌದು ಅಂತಂದ್ರೆ ಹೌದು. ಎಲ್ಲೋ ಒಂದು ಸಣ್ಣ ಹೆಲ್ಪ್ ಆಗಿದೆ ಅಲ್ಲ, ಅಂತ ಆ ನನಗೆ. ಕರಿಯರ್ನ ನಾನು ಕಟ್ಕೊಂಡಿದ್ದು ನಾನು ಸರ್. ನಿಮ್ ಮುಂದೆ ಜೀವಂತ ಉದಾಹರಣೆ. ಓ ಎಸ್. ಯಾಕಂದ್ರೆ ಆ ಕೂಕು ನೀವು ಸ್ಟಾರ್ಟ್ ಮಾಡಿದ ಮೇಲೆ ನಮಗೆ ಕನ್ನಡದಲ್ಲಿ ಒಂದು ಒಬ್ಬರಿಗೆ ನಾವು ಗೈಡ್ ಮಾಡ್ಬೇಕು ಅನ್ನೋದು ಅಲ್ಲಿಂದ ಅದು ಶುರು ಆಯ್ತು. ಸೊ ಕಲೀಲಿಕ್ಕೆ ಪ್ರತಿಯೊಂದು ಕಡೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಅದೊಂದು ಬಹಳ ಒಳ್ಳೆ ನಮಗೆ ವ್ಯವಸ್ಥೆ ಆಯ್ತು.
ನಿಜ, ನಾನು ಅದಕ್ಕೆ ಎಲ್ಲಿ ಹೋದ್ರೆ ಅದನ್ನ ಅಂಡ್ ಹೇಳ್ತೇನೆ. ಕ್ವಾಲಿಟಿ ತಾವು ಕಾಂಪ್ರಮೈಸ್ ಅಂತೂ ಇವತ್ತವರೆಗೂ ಮಾಡಿಲ್ಲ, ಮಾಡುವುದೂ ಇಲ್ಲ. ಅಲ್ಲ, ನನಗೆ ಇದರಿಂದ ಬಿಸ್ನೆಸ್ ಮಾಡಬೇಕು, ವ್ಯವಹಾರ ಅದು ಮಾಡಬೇಕು ಇಲ್ವೇ ಇಲ್ಲ, ನಿಮ್ಮಲ್ಲಿ ನಿಸ್ವಾರ್ಥವಾಗಿ ತಾವು ಮಾಡಿದ್ದೀರಾ. ಕನ್ನಡ ಹಾಡುಗಳನ್ನ ಎಲ್ಲರೂ ಇಡೀ ತಲುಪಬೇಕು. ಜಗತ್ತಿನಲ್ಲಿ ಎಲ್ಲರೂ ಹಾಡಬೇಕು. ತಲುಪಬೇಕು, ಹೌದು, ಹಾಡ್ಬೇಕಂದ್ರೆ ಒಳ್ಳೆ ಕರಕೆ ಟ್ರ್ಯಾಕ್ ಇರ್ಬೇಕು, ಇರಬೇಕು. ಅವಾಗಲೇ ಹಾಡಕ್ಕಾಗತ್ತೆ, ಖಂಡಿತ. ಜನರಿಗೆ ಸಂತೋಷ ಸಿಗುತ್ತೆ. ಖಂಡಿತ. ಅದೊಂದೇ ಮನಸ್ಸಲ್ಲಿತ್ತು. ಅಂದ್ರೆ ಐ ಲಾಸ್ಟ್ ಸೋ ಮಚ್ ಆಫ್ ಮನಿ ಇನ್ ದಟ್. ಐ ಡೋಂಟ್ ಮೈಂಡ್. ನನಗೆ ಅದು ಸುಖ ಕೊಟ್ಟಿದೆ, ಸಂತೋಷ ಅದಕ್ಕೋಸ್ಕರ ಕೊಟ್ಟಿದೆ. ಯು ಆರ್ ಲೈಕ್ ಕ್ರೈಸಿ ಸ್ಟಾರ್ ರವಿಚಂದ್ರನ್. ಅದಕ್ಕೋಸ್ಕರ ಏನ್ ಅದು ಕೇರೆ ಮಾಡಲ್ಲ, ಬಟ್ ಅದು ಇಲ್ಲ, ಇಲ್ಲ, ಹೌದು. ಯಾಕಂದ್ರೆ ನಮ್ಮ ಕೆಲಸ ಫಸ್ಟ್ ಚೆನ್ನಾಗಾಗ್ಬೇಕು, ಎಸ್ ವರ್ಕ್ ಅದಾದ್ಮೇಲೆ ಮುಂದಿಂದು ಮುಂದಿಂದು. ಕೊಡೋದು ಬಿಡೋದು ದೇವ್ರ. ಯಾಕಂದ್ರೆ ವ್ಯಕ್ತಿ ಇರಲ್ಲ, ಬಟ್ ಕೆಲಸ ಇರುತ್ತೆ ಅಲ್ವಾ, ಅವ್ರ ಕೆಲಸ ಯಾವಾಗ್ಲೂ ಇರುತ್ತೆ. ಇದು ನನ್ನ ಜೀವನದಲ್ಲಿ ಒಂದು ಪಾಠನೂ ಕಲಿಸಿದೆ ಆ ಥರದ್ದು. ಏನಂದ್ರೆ ನಾವು ಒಂದ್ಸಲ ನಾನು ಮನೆಯಲ್ಲಿದ್ದಾಗ ಯಾರೋ ಬಂದರು, ಹೆಸರು ರಂಗ ಅಂತ, ರಂಗ ಫ್ರಮ್ USA. ಅಚ್ಚಾ. ಅದು ಸರ್ ನಿಮ್ಮ ಕಾರ್ಯಕ್ರಮ ನಮಗೆ ಅಮೆರಿಕದಲ್ಲಿ ಬೇಕು ಅಂತ. ಓ ಹ್ಮ್. ಎಲ್ಲ ಇವನು ಏನಪ್ಪ ಇದು ಆಮೇಲೆ ಹೇಳಿದ್ರು, ಅವ್ರು ಅದನ್ನು ಹೇಳಿದ್ರು, ಇಲ್ಲ ದುಡ್ಡು ಕಾಸು ಕೊಡೋಕ್ಕಾಗಲ್ಲ, ಬಟ್ ಇಡೀ ಅಮೆರಿಕ ತೋರಿಸ್ತೀವಿ ನಾವು. ಓ ನಮ್ಗಂತೂ ಏನೋ ಚಲೋ ಒಂದು ಟೂರ್ ಆಗುತ್ತೆ. ಒಂದು ಟೂರ್ ಆಗತ್ತಲ್ಲ, ನ್ಯೂಯಾರ್ಕ್ ಅದು ಇದು ಎಲ್ಲ ತೋರಿಸ್ತಾರೆ. ಹೌದು. ಆಮೇಲೆ ಎಲ್ಲ ಆಯ್ತು, ಹೋಗಿ ಬಂದ್ವಿ. ಆಮೇಲೆ ಕೇಳಿದ್ವಿ ಏನು ಅಂತ. ಹ್ಮ್. ಇಲ್ಲ, ಇನ್ನೊಬ್ರದ್ದು ಯಾರ್ದೋ ನಾವು ಕಾರ್ಯಕ್ರಮ ಬುಕ್ ಮಾಡಿದ್ವಿ, ಓಕೆ. ಅವ್ರದ್ದು ನಮ್ದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. ಬಟ್ ನಮಗೆ ನನ್ನ ತಾಯಿ ಅವ್ರ ಮನೆ ಅಂದ್ರೆ ನಮ್ಮ ಮನೆ ಹತ್ರ ಬೆಂಗಳೂರು ಕೋರಮಂಗಲಲ್ಲಿ ಎಲ್ಲೋ ಓಕೆ. ಗುರು ಮಂಜುಳಾ ಅಂತಿದ್ರು, ಅವ್ರ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ಅವ್ರದೇ ಮಾಡಿ ಅಂತ ಹೇಳಿ ಕಳ್ಸಿದ್ರು. ಓಕೆ. ನಾವು ಬಂದ್ವಿ, ಪ್ರೋಗ್ರಾಮ್ ಮಾಡಿದ್ವಿ, ಬಹಳ ಸಂತೋಷ ಆಯ್ತು ಅಂತ. ಆಮೇಲೆ ನಾನು ಅದಕ್ಕಿಂತ ಮುಂಚೆ ನನಗೇನು ಅನಿಸ್ತಂದ್ರೆ, ನಾನು ಯಾವಾಗಾದ್ರೂ ಎಲ್ಲ ಪಬ್ಲಿಕ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಿದ್ದೆ. ಮಾಡ್ತಾ ಇರುವಾಗ ಎಲ್ಲೋ ಒಂದೊಂದ್ಸಲ ಆವಾಗಿಂದ ಟೈಮ್ ಆಗಿತ್ತು, ಅಂದ್ರೆ ಜನರ ಹತ್ರ ಜಾಸ್ತಿ ದುಡ್ಡು ಇದ್ದಿಲ್ಲ. ಹೌದೌದು. ಯಾರೋ ಒಂದು 10 ಪ್ರೋಗ್ರಾಮ್, ಒಂದು 2 ಪ್ರೋಗ್ರಾಮ್ ಕೈ ಕೊಡೋರು ಓ ದುಡ್ಡಿಗೆ. ಮುಗಿದ್ಕೊಳ್ಳಿ, ಈಗರು ಸರ್ ಬೆಳಗ್ಗೆ ಕೊಟ್ಬಿಡ್ತೀವಿ ಸರ್, ಸೀನಾ ಎಲ್ಲೋ ಎಲ್ಲೋ ಸೀನಾ ಸರ್, ಒಂದ್ ನಿಮಿಷ ಸರ್, ಸೀನಾ ಇಲ್ಲೇ ಹೋಗಿದ್ದಾನೆ, ಬರ್ತಾನೆ ಅಂತ ಹೇಳೋದು. ಹೌದು. ಅದು ಬರೋದಿಲ್ಲ, ಬಿಟ್ಬಿಡೋದು. ಸಾಧನೆ ಇಲ್ಲ. ನಾನು ಅನ್ಕೋತಿದ್ದೆ, ಯಾಕೆ ದೇವ್ರೆ, ನಾನು ನ್ಯಾಯವಾಗಿ ನೀವು ರೈಸ್ ಪ್ಲೇಟ್ ಕೇಳಿದ್ರೆ ಫುಲ್ ಮೀಲ್ಸ್ ಕೊಡ್ತೀನಿ ನಾನು. ಹೌದು ಹೌದು, ಖಂಡಿತ. ಸರ್ ಒಂದು ರೈಸ್ ಪ್ಲೇಟ್ ನೀರ್ ಕೇಳಿದ್ರೆ ಪಾನಕ ಕೊಡೋರು. ಅಷ್ಟು ಮಾಡಿದ್ರು ಎಲ್ಲೋ ಒಂದ್ ಕಡೆ ಮೋಸ ಆಗ್ತಿತ್ತಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಅವಾಗ ಇದು ಮ್ಯಾಚ್ ಮಾಡಿದೆ ದೇವ್ರು. ಓಕೆ. ನನ್ನಿಂದ 11 ಜನನ ನಾನು USA ಕರ್ಕೊಂಡು ಹೋಗೋ ಭಾಗ್ಯ ಬಂತು. ಬಾ ಬಾ ಬಾ. ಒಬ್ಬೊಬ್ಬರಿಗೆ ಆ ಟೈಮ್ನಲ್ಲೇ ಬರೀ ಅವಾಗ 1 ಲಕ್ಷ ರೂಪಾಯಿ ಟಿಕೆಟ್, 1 ಲಕ್ಷ ಇರೋದು, ಒಬ್ಬೊಬ್ಬರಿಗೆ 3 ಲಕ್ಷ, 11 33 ಲಕ್ಷ ದೇವ್ರು ನನಗೆ ಕೊಟ್ಟನಲ್ಲ. ಬರೀ 2 ನೋಡಕ್ಕಾಗಲ್ಲ ಸರ್ ಅಂತ ಟೈಮ್. ಅವಾಗ ಅನ್ಕೊಂಡೆ, ಓ ದೇವ್ರು ಯಾವತ್ತು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಎಲ್ಲೋ ದಾರಿ ಫಲ ಇದ್ದಿದೆ. ನನಗೆ ಲಾಸ್ ಆಗಿತ್ತು, ಅದ್ರ ಡಬಲ್ 3ರಷ್ಟು ಕೊಟ್ಟ. ಸೂಪರ್. ಖುದಾ ದೇತಾ है तो छत ಚಪ್ಪರ್ ಫಾಡ್ಕ ದೇತಾ है. ಆ ತರ ಅದಕ್ಕೆ ಕಷ್ಟಕ್ಕೆ ಎಲ್ಲೂ ಕಷ್ಟಕ್ಕೆ ಯಾವತ್ತೂ ಮೋಸ ಇಲ್ವೇ ಇಲ್ಲ ಮಾತ್ರ ನಿಜ. ಸೌಂಡ್ ಆಫ್ ಮ್ಯೂಸಿಕ್ ಅನ್ನೋ ಈ ಪರಿಕಲ್ಪನೆ ಎಲ್ಲಿದೆ, ಯಾವಾಗಿಂದ ಶುರು ಆಯ್ತು? ಸೌಂಡ್ ಆಫ್ ಮ್ಯೂಸಿಕ್ ಅದೊಂದು ಧ್ವನಿ ಅಂತ. ಅದು ಆಕ್ಚುಲಿ ಮ್ಯೂಸಿಕ್ ನಲ್ಲಿ ಅಂದ್ರೆ ಬೆಂಗಳೂರಿಗೆ ಬಂದಾಗಿಂದ. ಓಕೆ. ತಾವು ಬೇರೆ ಟ್ರೂಪ್ ಅಲ್ಲಿ ಇದ್ರಿ? ಅಲ್ಲ, ಬೇರೆ ಟ್ರೂಪ್ ಅಂದ್ರೆ ಇಲ್ಲಿ ಬಂದಿದ್ದೆ, ನಾನು ಹಾಡು ಹಾಡ್ಬೇಕಂತಾನೆ ಬಂದೆ. ಹೌದು, ಉದ್ದೇಶದಿಂದ ಹೋಟೆಲ್ ಅಲ್ಲಿ ಹಾಡಿದೆ. ಓಕೆ. ಅಲ್ಲಿಂದ ಬ್ಲೂ ಬಾಯ್ಸ್ ಅಂತ ಅವ್ರ ಆರ್ಕೆಸ್ಟ್ರಾ ನನ್ನ. ಓಕೆ ಓಕೆ. ಮೋಹನ್ ಚಿಪ್ಪೆಟ್ಸ್ ಅವರು ಈಸ್ ಅ ವೆರಿ ಗುಡ್ ಸಿಂಗರ್. ಎಸ್ ಎಸ್ ಎಸ್. ಎಕ್ಸ್ಟ್ರಾರ್ಡಿನರಿ ಅದ್ಭುತ. ಅವ್ರಿಗೆ ಎಷ್ಟು ಇಲ್ಲಿ ಬ್ಯಾಂಗ್ಳೂರಲ್ಲಿ ಕ್ರಿಯೇಟ್ ಮಾಡಿದ್ರು ಅಂದ್ರೆ, ಅವಾಗೆಲ್ಲ ಬ್ರಿಗೇಡ್ ರೋಡ್, MG ರೋಡ್, ಬ್ರಿಗೇಡ್ ರೋಡ್ ಅಲ್ಲಿ ಈ ಹಿಂದಿ ಹಾಡುಗಳ ಕಾರ್ಯಕ್ರಮ ಇರ್ತಿತ್ತು. ಎಲ್ಲೂ ಕನ್ನಡ ಹಾಡುಗಳ ಕಾರ್ಯಕ್ರಮ ಇದ್ದಿಲ್ಲ. ಇದ್ದಿದ್ರೇನೆ ಕ್ವಾಲಿಟಿ ಮೊಘಲ್ ರೂಮ್ ಅಂತ, ಅಲ್ಲಿ ಹಿಂದಿ ಹಾಡುಗಳೇ ಜಾಸ್ತಿ. ಅಲ್ಲಿ ಎಲ್ಲರೂ ಅವರು ಕಲ್ಕತ್ತಾದಿಂದ, ಬಾಂಬೆಯಿಂದ ಸಿಂಗರ್ಸ್ ಕರ್ಸ್ತಾ ಇದ್ರು. ಒಂದು ಸಲ ನಮ್ಮ ಮೋಹನ್ ಚಿಪ್ಪೆಟ್ಸ್ ಅಲ್ಲಿ ಹೋಗಿ ಹಾಡ್ಬಿಟ್ರೆ ಯಾರು ಬಾಂಬೆ ಗಿಂಬೆ ಎಲ್ಲಾರನ್ನು ಓಡಿಸ್ಬಿಟ್ರು. ಅಷ್ಟು ಚೆನ್ನಾಗಿ. ಎಸ್ಪೆಷಲಿ ಒಂದ್ ಹಾಡಂತೂ ಇವತ್ತಿಗೂ ನಾವು ಮೋಹನ್ ನೆನ್ಸ್ಕೋಬೇಕು. ಏನಂದ್ರೆ ಏಕ ಚತುರನಾರ ಹಾಡು, ಮನ್ನಾಡೆ, ಕಿಶೋರ್ ಕುಮಾರ್, ಮೆಹಮೂದ್ ಪಾಟ್ ಪ್ಲಸ್ ತಬಲಾ ಪ್ಲಸ್ ಮೃದಂಗಂ ಅಟ್ಟೆ ಟೈಮ್ ಅವರೇ ಬಾರ್ಸ್ಕೊಂಡು ಎಲ್ಲ ಹಾಡ್ದು. ಸೂಪರ್ ಸೂಪರ್. ಅದನ್ನ ನೋಡ್ಬಿಟ್ಟು ಅವತ್ತಿಂದ ಯಾವ ಕಲ್ಕತ್ತಾ ಸಿಂಗರ್ ಬೆಂಗಳೂರಿಗೆ ಬರೋದು ಹಿಂದಿ ಮೇಜರ್ ಅಲ್ಲಿಂದ ಬೆಂಗಳೂರಲ್ಲಿ ಹಿಂದಿ ಸಿಂಗರ್ಸ್ ತುಂಬಾ ಚೆನ್ನಾಗಿದ್ದಾರೆ ಅನ್ನೋದು. ಅದಾದ್ಮೇಲೆ ನಾನು ಎಲ್ಲ ಬಂದು ಅದೊಂದು ದೊಡ್ಡ ಕ್ರಿಯೇಟ್ ಆಯ್ತು. ಹಾಗಾಗಿ ನಮಗೆ ಸೌತ್ ಇಂಡಿಯಾ, ನೀವು ಚೆನ್ನೈಗೆ 25 ವರ್ಷ ನಾನ್ ಸ್ಟಾಪ್ ಹೋಗ್ತಾ ಬರ್ತಾನೆ ಇದ್ದೀವಿ ನಾವು. ಓನ್ಲಿ ಫಾರ್ ಹಿಂದಿ ಶೋಸ್. ನಾವು ನೋಡಿದ್ರಿ ಮಾರವಾಡಿ ಶೋಸ್ ಎಲ್ಲ ನಿಮ್ದು ಬಹಳ ಅದ್ಭುತವಾಗಿ ಇವತ್ತಿಗೂ ನೆನ್ಸ್ಕೋತಾರೆ. ಹೌದು, ಇಡೀ ಇವತ್ತು ಅದೇ ಒಂದು ಹೆಸರು. ಸೊ ಸೌಂಡ್ ಆಫ್ ಮ್ಯೂಸಿಕ್ ಅನ್ನೋದು ಒಂದು ಶುರು ಆಯ್ತು. ಅದೇ ಸಿನಿಮಾದ ಹೆಸರು ಬಂತಲ್ಲ, ಇಂಗ್ಲಿಷ್ ಸೌಂಡ್ ಆಫ್ ಮ್ಯೂಸಿಕ್. ಅದೇ ನನಗೆ ಅದು ಇನ್ಸ್ಪಿರೇಷನ್ ಆಯ್ತು. ಇದು ಒಂದು ಒಳ್ಳೆ ಹೆಸರಿದೆ, ಸೌಂಡ್ ಆಫ್ ಮ್ಯೂಸಿಕ್. ಓಕೆ, ಇದನ್ನೇ ಇಟ್ಕೊಳ್ಳೋಣ. ಸರ್, ಈಗ ಸೌಂಡ್ ಆಫ್ ಮ್ಯೂಸಿಕ್ ತಂಡದ ಮೂಲಕ ತಾವು ಕನ್ನಡದ ಕಂಪನು ದೇಶ ವಿದೇಶಗಳಲ್ಲೆಲ್ಲ ದೂರ ಎಲ್ಲ ಹರಡಿಸಿದ್ರಿ. ಸೊ ಅದು ನಿಮಗೆ ಅವಕಾಶ ಆಗಿ ಬಂತು. ಮತ್ತೆ
ಹಾಡುವಾಗ ಎಷ್ಟು ಖುಷಿ ಆಗುತ್ತೆ ಆ ವೈಭವ ನಮ್ಮದೇ ಹಚ್ಕೊಳ್ಳಿ ಸರ್. ನೀವು ಒಂದು ಸಿಂಗರ್ ಆಗಿ ಹೇಗೆ, ಬಿಕಾಸ್ ಪ್ಲೇಬ್ಯಾಕ್ ಕೂಡ ತಾವು ಹಾಡಿದ್ದೀರಾ. ಡೆಫಿನೆಟ್ಲಿ ನಾನು ಮೂವೀಸ್. ಫಸ್ಟ್ ಹ್ಮ್. ನಾನು ಜೋಡಿ ಹಾಡಿದೆ ಎಸ್ ಜಾನಕಿ ಅವರು. ಅದು ಓಕೆ, ನನ್ನ ತರ ಹೇಳ್ಬೇಕಂದ್ರೆ ಎಲ್ಲಕ್ಕಿಂತ ನಾನು ದೊಡ್ಡ ಪುಣಿವಂತ ಅಂತ ಹೇಳ್ಬೋದು. ಹೌದು ಅಲ್ವಾ. ಎಲ್ಲಾದ್ರಲ್ಲೂ ಲಕ್ ನನ್ನ ಸಂಗಡನೆ ಬಂದ್ಬಿಟ್ಟಿದೆ ಓಕೆ. ಪ್ರತಿಯೊಂದು ವಿಷಯದಲ್ಲಿ. ನಾನು ಆರ್ಕೆಸ್ಟ್ರಾ ಮಾಡ್ದಾಗಿಂದ, ಆಮೇಲೆ ಸಿನಿಮಾದಕ್ಕೆ ಕರೆಯೋದು, ಆಮೇಲೆ ಮ್ಯೂಸಿಕ್ ಡೈರೆಕ್ಷನ್ಗೂ ನನ್ಗೆ ಅವಾಗ ನನ್ಗೇನು ಮ್ಯೂಸಿಕ್ ಗೊತ್ತಿಲ್ಲ ಅಂದ್ರೂ ಕೂಡ ದೊಡ್ಡ ಪಿಕ್ಚರ್ ಅಂದ್ರೆ ಅಂಬರೀಷ್ ಆಕ್ಟ್ ಮಾಡಿ ಅಂಬರೀಷ್ ಅವ್ರದೇ ಫಸ್ಟ್ ಮೂವಿ ತಾವು ಫಸ್ಟ್ ಅದಕ್ಕೆ ನಾನು ಮ್ಯೂಸಿಕ್ ಡೈರೆಕ್ಷನ್ ಡೈರೆಕ್ಷನ್ ಮಾಡಿದೆ. ಮಾಡಿದಿರ. ಆಮೇಲೆ ಸುಮಾರು ಚಿತ್ರಗಳೆಲ್ಲ ಹಾಡಿದೆ, ಸ್ವಾಮೀಜಿ Yes. ಅದು, ಆಮೇಲೆ ಎಸ್ ಜಾನಕಿ ಅವ್ರ ಸಂಗಡ ಏ ಹುಡುಗಿ ಏ ಬೆಳಗಿ ಅದು ನಾನು ಹೇಳಿದೆ. ಅವರು ಜಾನಕಿ ಅವ್ರ ಅಂತ ಏನು ಬರಲ್ಲ ಅಂತೀಯಲ್ಲಪ್ಪ, ಎಷ್ಟು ಚೆನ್ನಾಗಿ ಆಡ್ತಾ ಇದೀಯ ಅಂತ ಹೇಳಿದ್ರು. ಇಲ್ಲಮ್ಮ ನಮ್ಗೆ ಏನು ಒಂದ್ ಸಣ್ಣ ಬುಕ್ ಇಟ್ಕೊಂಡವ್ರು. ಆತರ ಒಂದು ಎಲ್ಲಾ ರೀತಿಯಲ್ಲಿ ಲಕ್ಕಿ ಫೆಲೋ. ಅಂದ್ರೆ ಲಕ್ ಲಕ್ ಅಷ್ಟೇ ಅಲ್ಲ, ಬಟ್ ಶ್ರಮ ಪಟ್ಟಿದ್ದೀರಾ. ಖಂಡಿತ. ಇದನ್ನ ನಾನು ಯಂಗ್ಸ್ಟರ್ಸ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ಎಲ್ರು ಸುಮ್ನೆ ಏನೋ ಯಾರಿಗೋ ಲಕ್ ಬಂದ್ಬಿಡುತ್ತೆ ಅಂತ ಎಲ್ರಿಗೂ ಆಗಲ್ಲ. ಬರಲ್ಲ. ಆಗಲ್ಲ, ಯಾರು ಕಷ್ಟಪಡ್ತಾರ ಅವ್ರಿಗೆ ಮಾತ್ರ ಲಕ್ ಬರುತ್ತೆ. ಖಂಡಿತ ನನ್ನ ಖಂಡಿತ. ಪ್ರಕಾರ ಹೌದು ಕಷ್ಟಪಡದವ್ರಿಗೆ ಬರೋದಿಲ್ಲ. ಟೋಟಲ್ ಒಂದು 100% ನೀವು ತಗೊಂಡ್ರೆ 25% ಆ ದೇವ್ರು ಕೊಟ್ಟಿರ್ಬೇಕು ನಮಗೆ. ಧ್ವನಿ ಆಗ್ಲಿ, ಶರೀರ ಶಾರೀರ, ವಾಟ್ ಎವರ್ ಇಟ್ ಇಸ್, 25% ನಮ್ಮ ಆಸೆ ಇಚ್ಛೆ ಅದ್ರ ಮೇಲೆ ಇರ್ಬೇಕು. ಕರೆಕ್ಟ್. ಅವಾಗಲೇ ಅದು ಆ ಕಡೆ ಮನಸ್ಸು ತಗೊಂಡೋಗುತ್ತೆ. ಅದಾದ್ಮೇಲೆ ಇನ್ನ 25% ನಾವು ಅದ್ರ ಬಗ್ಗೆ ಎಷ್ಟು ಶ್ರಮ ವಹಿಸ್ತೀವಿ, ಏನೇನ್ ಮಾಡ್ತೀವಿ, ಆಮೇಲೆ ಅದ್ರ ಬಗ್ಗೆ ಎಷ್ಟು ನಾವು ಜವಾಬ್ದಾರಿ ತೋರಿಸ್ಬೇಕು. ಅದು ಇದೆ. ಮತ್ತೆ 25% ಏನ ಮತ್ತೆ ದೇವ್ರು ಕೊಡ್ತಾನೆ. ಅದಕ್ಕೆ ಮತ್ತೆ ದೇವ್ರು ನಿಮ್ಗೆ ಸ್ಟಾರ್, ಯಾಕಂದ್ರೆ ನೀವು ಶ್ರಮ ಪಟ್ಟಿದ್ದಕ್ಕೆ. ಇಲ್ಲಿದೆ. ದಿಸ್ ಇಸ್ ಟೋಟಲ್ 100% ಪ್ಯಾಕೇಜ್. ಆತರ ಶ್ರಮ ಪಟ್ಟವ್ರಿಗೇನೆ ಬರೋದು ಸಿಗುತ್ತೆ. ಎಷ್ಟೋ ಜನ ಕೆಲವೊಂದ್ಸಲ ಮಾತು ಕೇಳ್ತಾ ಇರ್ತೀವಿ, ಈಗ ಯಾವ್ದಾರು ಈ ಹಿಂದಿ ಫಿಲ್ಮ್ ಇಂಡಸ್ಟ್ರಿ ಆಗ್ಲಿ ಅಥವಾ ಕನ್ನಡ ಎಲ್ಲ ಓವರ್ ನೈಟ್ ಆದ್ರಂತ ಅಂತ ಅಂತಾರೆ. ಆಮೇಲೆ ಹಂಗಾಗಲ್ಲ. ಕಷ್ಟಪಟ್ಟವ್ರೆ ದೂರ ಗುಡ್ಡ ಬಹಳ ಬ್ಯೂಟಿಫುಲ್ ಕಾಣುತ್ತೆ, ಬಟ್ ಅದು ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಶ್ರಮ ಇದೆ, ಎಷ್ಟು ಶ್ರಮ ಪಟ್ಟಿರ್ತಾರೆ. ಆಮೇಲೆ ಕೆಲವೊಬ್ರು ಸೋತವ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ನಮ್ಗೆ ಪಾಲಿಟಿಕ್ಸ್ ಮಾಡ್ಬಿಟ್ರು, ಹಂಗೆ ರಾಜಕೀಯ ಮಾಡಿದ್ರು. ಸಾಧ್ಯ ಇಲ್ಲ ಪಾಲಿಟಿಕ್ಸ್ ಮಾಡಕ್ಕೆ ಅಲ್ವಾ. ಇಲ್ಲಿ ಈ ಫೀಲ್ಡ್ ಅಲ್ಲಿ ಎಸ್ಪೆಷಲಿ ಓಕೆ ಪಾಲಿಟಿಕ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಈಗ ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆ ಬೇರೆ ಯಾರನ್ನ ಹಾಡಕ್ ಬಿಡಲ್ಲ ಅಂತ ಅವ್ರು ಯಾಕೆ ಮಾಡೋದಿಲ್ಲ ಅಂತಲ್ಲ, ಅವ್ರ ಕೆಲಸ ಮಾಡ್ತಾ ಬಂದ್ರು. ಇವ್ರ ಪ್ರಯತ್ನ ಇವ್ರು ಮಾಡ್ತಾ ಇದ್ರು. ಅವ್ರು ಆ ಪ್ರಯತ್ನದಲ್ಲಿ ತುಂಬಾ ಮುಂದೆ ಇದ್ರು. ಇವಾಗ ಎಲ್ಲರೂ ಬಂದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಯಾಕೆ ಹಾಡ್ಬೇಕು, ಅವ್ರಿಗೆ ಅವಕಾಶಗಳು ಇತ್ತು ಅಲ್ವಾ. ಇತ್ತು. ಆದ್ರೂ ಅವ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಏನಕ್ಕೆ ಬೇಕಂದ್ರೆ, ಬಂದ್ ಕೂಡಲೇ 5 ನಿಮಿಷದಲ್ಲಿ ಬರ್ಕೊಂಡು 10 ನಿಮಿಷದಲ್ಲಿ ಹಾಡ್ಬಿಟ್ಟು ಹೋಗ್ಬಿಡ್ತಾರೆ ಸರ್. ಇವ್ರು 4 ದಿವಸ ಕಲ್ಸಿದ್ರು ಹಾಡ ಬರಲ್ಲ ಅವ್ರಿಗೆ. ಆಮೇಲೆ 4 ದಿವಸ ಆದ್ಮೇಲೆ ಹಾಡು ಹಾಡ್ಬಿಟ್ಟು ನಾನು ಎಸ್ ಪಿ ತರ ಹಾಡ್ತೀನಿ, ನಾನು ಕಿಶೋರ್ ತರ ಹಾಡ್ತೀನಿ ಅಂತ. ಅದೆಲ್ಲ ಇಲ್ಲಿ ಬೇಕಾಗಿರೋ ಟ್ಯಾಲೆಂಟೇ ಬೇರೆ. ಹೌದು ಅದನ್ನ ತಿಳ್ಕೊಬೇಕಾಗಿದ್ದು ತಿಳ್ಕೊಳ್ಳಲ್ಲ. ಸುಮ್ನೆ ಇಲ್ಲ ಸರ್ ನಮ್ಗೆಲ್ಲ ಚಾನ್ಸೇ ಕೊಡಲ್ಲ, ಬೇರೆದವ್ರಿಗೆ ಕೊಡ್ತಾರ ಅವಕಾಶ ಕೊಡಲ್ಲ ಅಂತ ಅಲ್ಲ. ಚೆನ್ನಾಗಿದ್ದವನಿಗೆ ಲಕ್ ನೀವು ಫಾಸ್ಟೆಸ್ಟ್ ಆಗಿ ಮಾಡಿ ತೋರಿಸಿ, ಆಗ ಸಿಗುತ್ತೆ ಖಂಡಿತ ಸಿಗುತ್ತೆ ಅಲ್ವಾ. ಬಹಳ ಅದ್ಭುತವಾದ ಮಾತು ಹೇಳಿದ್ರೆ, ಯಾಕಂದ್ರೆ ದೇರ್ ಇಸ್ ನೋ ಶಾರ್ಟ್ ಕಟ್ ಅಲ್ವಾ. ನೋ ಶಾರ್ಟ್ ಕಟ್ ಎಸ್ಪೆಷಲಿ ಮ್ಯೂಸಿಕಲ್ ಅಂತೂ ದುಡ್ಡು ಮಾಡೋದ್ರಲ್ಲಿ ಏನೋ ಶಾರ್ಟ್ ಕಟ್ ಮಾಡಿ ಏನೋ ಇನ್ವೆಸ್ಟ್ ಮಾಡಿ ಹೆಂಗು ಕೋಟ್ಯಾಧೀಶ ಆಗ್ಬಿಡೋದು. ಖಂಡಿತ ಇಲ್ಲ ಗುರು ಸರ್. ನಾನು ಆಕ್ಚುಲಿ ಒಂದು ಎಕ್ಸ್ಪೀರಿಯನ್ಸ್, ಒಂದು ಅನುಭವ ಹೇಳ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಕ್ಲಾಸಿಗೆ ಅಂತ ಬರ್ತಾರೆ, ಸಿಂಗಿಂಗ್ ಕ್ಲಾಸಿಗೆ ಬರ್ತಾರೆ. ಬಂದ ತಕ್ಷಣ ಸರಿಗಮಪ್ಪ ಎಲ್ಲ ಕಳಿಸ್ಬೋದು ಸರ್ ಅಂತ ಕೇಳ್ತಾರೆ. ಅಂದ್ರೆ ತಕ್ಷಣ ಅವ್ರಿಗೆ ಮೊದಲು ಎಕ್ಸ್ಪೆಕ್ಟೇಷನ್ ಅದು, ಇನ್ನು ಕ್ಲಾಸ್ ಜಾಯ್ನ್ ಆಗಿರಲ್ಲ ಅವರು, ಆಗ್ಲೇ ಅವ್ರಿಗೆ ಅದೇ ಓವರ್ ನೈಟ್ ಎಲ್ಲ ಆಗಲ್ಲ. ಅದೆಲ್ಲ ಚಾನ್ಸೇ ಇಲ್ಲ. ಬೇರೆ ಬಿಸ್ನೆಸ್ ಅಲ್ಲಿ ಆಗ್ಬೋದು ಅಲ್ವಾ. ಇನ್ವೆಸ್ಟರ್ಸ್ ಏನೇನೋ ಇದೆಲ್ಲ ಈಗ ಬಂದಿರೋದು ತಕ್ಷಣ ಕ್ಲಿಕ್ ಆಗ್ಬೋದು. ಲಕ್ಷ ಹಾಕಿದ್ರೆ ಅವ್ನು 10 ಲಕ್ಷ ಮಾಡ್ಬೋದು. ಇಲ್ಲ ಹಂಗ್ ಮಾಡಕ 1 ಲಕ್ಷ 1 ಲಕ್ಷನೇ. ಯಾಕಂದ್ರೆ ಸಂಗೀತನೇ ಬೇರೆ. ಅದಕ್ಕೆ ಸಂಗೀತಗಾರರಿಗಾಗ್ಲಿ ಸಿನಿಮಾದವ್ರಿಗೆ ಬೆಲೆ ಜಾಸ್ತಿ. ಎಲ್ಲರಿಗಿನ ರೆಕಗ್ನೈಸ್ ಪರ್ಸನ್ಸ್ ಅವರೇ ಆಗ್ತಾರೆ. ಕೋಟ್ಯಾಧೀಶರು ಈ ನಮ್ಮ ಎಷ್ಟೋ ಇನ್ವೆಸ್ಟರ್ ಇರ್ಬೋದು, ಎಷ್ಟೋ ಬಿಲ್ಡರ್ ಪ್ರಮೋಟರ್ಸ್ ಇರ್ಬೋದು, ಅಷ್ಟು ಗೊತ್ತಿಲ್ಲ. ಯಾರಾದ್ರೂ ರಾಜೇಶ್ ಗೊತ್ತು ಅಂತಾರೆ. ಈ ತರ ಅದು ಒಂದು ಸಪರೇಟ್ ರೆಕಗ್ನೇಷನ್. ನಾವು ನೋಡಿದೀವಿ. ಯಾಕಂದ್ರೆ ತಾವು ಕಲೆಯಲ್ಲಿ ಹೆಚ್ಚು ತೊಡಗಿ, ಇವನ್ ಗೌರ್ಮೆಂಟ್ ಇಂದ ಏನ್ ಬರೋದಾಗ್ಲಿ ಬಿಡೋದಾಗ್ಲಿ ಅದ್ರ ಕಡೆ ತಾವು ಗಮನನೇ ಕೊಟ್ಟಿಲ್ಲ ಇನ್ನೋರಿಗೆ. ನಾನು ಕೇಳ್ಪಟ್ಟೆ ಇತ್ತೀಚೆಗೆ ತಾವು ಏನೋ ಟ್ರಸ್ಟ್ ಮಾಡಿದ್ರಿ ಅಂತ. ಹೌದು, ಇಷ್ಟು ವರ್ಷ ಆದ್ಮೇಲೆ. ಮೈ ಗಾಡ್. ನನಗೆ ಒಂದೊಂದ್ಸಲ ಆಶ್ಚರ್ಯ ಅನ್ಸುತ್ತೆ ಅಲ್ವಾ. ಯಾವಾಗ್ಲೂ ಒಂದೊಂದ್ಸಲ ನಾನು ಸ್ವಲ್ಪ ಒಂದು ಒಳ್ಳೆ ಲೆವೆಲ್ಗೆ ಬಂದಾಗ, ಆವಾಗ ಯಾರಾದ್ರೂ ಹೇಳ್ದಾಗ ಏನಪ್ಪ ಸಿನಿಮಾ ಹಾಡ್ನಲ್ಲಿ ಈ ಲೆವೆಲ್ಗೆ ಬಂದಿದ್ದಾರೆ ಆಶ್ಚರ್ಯ. ನಾನು ಹೇಳ್ತಿದ್ದೆ ನೋಡಪ್ಪ, ಒಂದು ಪರ್ಫಾರ್ಮೆನ್ಸ್, ಡೈರೆಕ್ಟ್ ಸಿಂಗಿಂಗ್ ಬೇರೆ, ಪರ್ಫಾರ್ಮೆನ್ಸು ಬೇರೆ.
ಓಹೋ ಪರ್ಫಾರ್ಮೆನ್ಸು ಚೆನ್ನಾಗಿರ್ಬೇಕು, ಸಿಂಗಿಂಗ್ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಎರಡು ಉದಾಹರಣೆಗೆ ಬೇರೆದವ್ರು 50,000 ಸಾಂಗ್ 30,000 ಹಾಡಿದವ್ರು ಇರ್ಬೋದು, ಹ್ಮ್. ಆದ್ರೆ ಮೈಕಲ್ ಜಾಕ್ಸನ್ ಹಬ್ಬಬ್ಬ ಅಂದ್ರೆ ಒಂದು 10 ಆಲ್ಬಮ್ ಮಾಡಿಲ್ಲ, ಇಡೀ ಜಗತ್ತಿಗೆ ಫೇಮಸ್ ಆಗುತ್ತೆ ಹೌದು ಬಿಕಾಸ್ ಆಫ್ ದ ಕ್ವಾಲಿಟಿ ಕ್ವಾಲಿಟಿ ಕ್ವಾಲಿಟಿ. ಎಸ್ 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 ಅವ್ರು ಒಂದು ಆಲ್ಬಮ್ ಮಾಡ್ಬೇಕಾದ್ರೆ 3-4 ವರ್ಷ ಕಷ್ಟಪಡ್ತಾರೆ. ಇವು ಒಂದೇ ದಿವಸದಲ್ಲಿ ಎಲ್ಲ ಹಾಡು ಮುಗಿ ಇಡೀ ಸಿನಿಮಾ ಮುಗಿಸ್ಬೇಕಂದ್ರೆ ಕ್ವಾಲಿಟಿ ಕಡಿಮೆ ಆಗೇ ಆಗುತ್ತೆ. ಅದ್ಭುತ. ಹಾಗಾಗಿ ಪರ್ಫಾರ್ಮೆನ್ಸ್ ಇದು ಬರಬೇಕು. ನಾನು ಅದಕ್ಕೆ ಎಲ್ಲರಿಗಿಂತ ಅದೇ ಹೇಳ್ತಿದ್ದೆ, ನೋಡಪ್ಪ ನಾನು ಅಷ್ಟೇ ಅಷ್ಟು ಆ ಲೆವೆಲ್ಗೆ ಸಂಪಾದನೆ ಮಾಡಿ ಬೆಳೆದ್ಬಿಟ್ಟೆ ನಾನು ಅಂತ. ಎಸ್ ಎಸ್ ಅಲ್ಲ, ಅದಕ್ಕೆ ಎಲ್ಲ ರೀತಿಯಿಂದ ಕೃಷಿ ಬೇಕು. ಅಷ್ಟು ಈಸಿ ಆಗಿಲ್ಲ. ಖಂಡಿತ. ಇಟ್ ಹ್ಯಾಸ್ ನಾಟ್ ಕಮ್ ದಟ್ ಈಸಿ. Yes. ಗುರು ಸೌಂಡ್ ಆಫ್ ಮ್ಯೂಸಿಕ್ ಬರ್ಬೇಕಂದ್ರೆ ಅಷ್ಟು ಈಸಿಲಿ ಸೃಷ್ಟಿ ಆಗಿಲ್ಲ ಅದು. ನಿಜ, ನಿಜ. ಮತ್ತೆ ಎಷ್ಟು ಕಲಾವಿದರನ್ನ ಬೆಳೆಸ್ತಾ ತಾವು ಬೆಳೆದು ಇದೆ ಅಲ್ವಾ? ಅದು ನನ್ನ ಬಹಳ ಭಾಗ್ಯ ಅನ್ಬೋದು. ಅದು ಯಾಕಂದ್ರೆ ನಿಜವಾಗ್ಲು ನಾನು ಇಲ್ಲಿ ಬಂದಾಗೂ ಅಷ್ಟೇ, ನಾನು ಇನ್ನೊಬ್ಬರ ಇದರಲ್ಲೇ ಇದ್ದು ಯಾರ್ದೋ ಮನೆಯಲ್ಲಿ ಹೊರಗಡೆ ಮಲ್ಕೊಂಡಿದ್ದೀನಿ ನಾನು. ಓಕೆ. ಯಾಕಂದ್ರೆ ನಮ್ಗೆ ಇಲ್ಲಿ ಬೆಂಗಳೂರಲ್ಲಿ ಬಂದು ನಿಲ್ಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತಲ್ಲ. ಇಲ್ಲ, ಸುಮಾರು ಜನ ಫ್ಯಾಮಿಲಿ ಇರ್ಬೋದು, ಆದ್ರೆ ಮನೆಯಲ್ಲೆಲ್ಲ ಇದಕ್ಕೆ ಅಪೋಸ್ ಮಾಡ್ತಿದ್ರಲ್ಲ, ಹೌದು. ನೀ ಸಿನಿಮಾ ಬೇಡ. ಓದಕ್ಕಾದ್ರೆ ಹೋಗ್ತಾನೆ ದುಡ್ಡು ಕೊಡ್ತೀನಿ ಅಂತ. ಇವತ್ತೇನು ಹೇಳ್ತಾರೆ ಇವಾಗ ತುಂಬಾ ಮೆಚ್ಕೋತಾರೆ ಅಲ್ವಾ? ಹಾಗೆ. ಇವತ್ತು ಬೆಂತರ್ತಾರೆ. ಖಂಡಿತ. ಸೊ ಹಾಗೆ ಮತ್ತೆ ಸಾಕಷ್ಟು ನಮ್ಮ ಇಷ್ಟೆಲ್ಲ ನಾವು ಸಂದರ್ಶನ ನಾವು ಮಾಡ್ತಿದ್ವಿ, ಸಾಕಷ್ಟು ಜನ ಕೇಳ್ತಿದ್ರು ಗುರುವ್ರು ಯಾವ ಕರಿತೀರ, ಗುರುವ್ರು ಬರುವಾಗ ಅಷ್ಟು ಈಸಿ ಇಲ್ಲ, ಸುಮಾರು ಎಪಿಸೋಡ್ಸ್ ಆಗಬೇಕು. ಬರ್ತಾರೆ, ಖಂಡಿತ ಬರ್ತಾರೆ, ಒಂದು ಅನುಭವನ ನಿಮ್ಮ ಮುಂದೆ ಹಚ್ಕೋತಾರಂತ. ಸೊ ಸಾಕಷ್ಟು ಮೆಸೇಜ್ ಎಲ್ಲ ಬಂದಿದೆ, ಸ್ವಲ್ಪ ಮೆಸೇಜ್ ಓದ್ಬಿಡೋಣ. ಸಂಗೀತ ಕ್ಷೇತ್ರದ ಲೋಕೇಶ್ ಅವರು, ಸಂಗೀತ ಕ್ಷೇತ್ರದ ದಿಗ್ಗಜ ಮಹನೀಯರಾದ ಶ್ರೀ ಗುರುರಾಜ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಅಂತ ಹೇಳಿದ್ದಾರೆ. ದೆನ್ ಶ್ರೀ ಗುರುರಾಜ್ ಸರ್ ಹಾಗೂ ಶ್ರೀ ವರ್ಧನ್ ಸರ್ ಅವರಿಗೆ ನಮಸ್ಕಾರಗಳು ಅಂತ ಮಮತಾ ಅವರು ಮೆಸೇಜ್ ಮಾಡಿದ್ದಾರೆ. ಕನ್ನಡವೇ ಸತ್ಯ ರಂಗಣ್ಣ ಸಂಗೀತ ಕ್ಷೇತ್ರದ ಅಪ್ರತಿಮ, ಹೌದು, ಅಪ್ರತಿಮ ಗಾಯಕ, ಸಂಗೀತ ನಿರ್ದೇಶಕ, ಮಿಗಿಲಾಗಿ ಎಂಟರ್ಟೈನರ್. ಎಸ್, ಯಾಕಂದ್ರೆ ನಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡವೇ ಸತ್ಯ ಅವರು ನಿಜವಾಗಲೂ ಅವರು ಆ ಹೆಸರು ಇಟ್ಕೊಂಡಿದ್ದಕ್ಕೆ ಸಾರ್ಥಕ. ಯಾಕಂದ್ರೆ ಇಡೀ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಭಾವಗೀತೆಗೆ ಇಡೀ ಪ್ಯಾಲೇಸ್ ಗ್ರೌಂಡ್ ತುಂಬಿ ನಿಲ್ಸಿದವ್ರು ಅಂದ್ರೆ ಅವ್ರೊಬ್ರೆ. ಯಾರು ಅವಾಗೆಲ್ಲ ಬರೀ ರಾಕ್, ಅಮೆರಿಕನ್ ಬ್ಯಾಂಡ್ ಗಿಂಡ್ ಬಂದ್ರೆ ಜನ ಸೇರ್ತಿದ್ರು, ಭಾವಗೀತೆಗೆ ಸೇರ್ತಾರ ಅಂತ ಅಶ್ವಥ್ ಅವ್ರದ್ದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಅಂತ ಕಾರ್ಯಕ್ರಮ ಐ ಥಿಂಕ್ ಇಟ್ ಇಸ್ ದ ಫಸ್ಟ್. ಇಟ್ ಹಸ್ ನಾಟ್ ನೆವರ್ ಹ್ಯಾಪನ್. ಹೌದಾ? ಅಲ್ಲಿಂದನೇ ಕನ್ನಡ ಇನ್ನೂ ಅವರ ಒಂದು ಉತ್ತಮ ಮಟ್ಟಕ್ಕೆ, ತುಂಬಾ ಹೈ ಮಟ್ಟಕ್ಕೆ ಬಂತು. ಯಾರು ನಂಬಕ್ ಸಾಧ್ಯ ಸರ್? 10-15 ಸಾವಿರ ಜನ ಕೂತ್ಕೊಂಡು ಭಾವಗೀತೆಗಳ ಕಾರ್ಯಕ್ರಮ ಕೇಳ್ಬೇಕಂದ್ರೆ ಅದು ಪ್ಯಾಲೇಸ್ ಗ್ರೌಂಡ್, ದೊಡ್ಡ ವೇದಿಕೆ. ಸೊ ಹ್ಯಾಟ್ಸ್ ಆಫ್ ಟು ಯು ರಂಗಣ್ಣ ಸರ್. ತಾವು ಕಮೆಂಟ್, ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ರೆ ಅದಕ್ಕೆ ಓದ್ಬೇಕಂತ ಅನಿಸ್ತು. ಜಸ್ಟ್ ರೆಡ್ ಇಟ್. ಎಸ್. ಸೊ ಉದಯ ಟಿವಿಯಲ್ಲಿ ಕೂಕು ಕಾರ್ಯಕ್ರಮ ತಾವು ಮಾಡ್ತಿದ್ರು, ಮತ್ತೆ ಈಗ ದೂರದರ್ಶನದಲ್ಲಿ ಚಂದನ ಟಿವಿಯಲ್ಲಿ ಇದು ಮಧುರ ಮಂಜುಳಗಾನ, ಅದರಿಂದ ಎಷ್ಟೋ ಹಲವಾರು ಅಪ್ಕಮಿಂಗ್ ಸಿಂಗರ್ಸಿಗೆ ಅವಕಾಶಗಳ ತಾವು ಮಾಡ್ಕೊಟ್ಟಿದ್ರೆ, ಅದ್ರ ಬಗ್ಗೆ ನಿಮ್ಗೇನು ಅನುಭವ, ಯಾವ ಥರ ಅದು ಹೇಗೆ ಸ್ಟಾರ್ಟ್ ಆಯ್ತದ? ಮಧುರವಿ ಮಂಜುಳಗಾನ ಸ್ಟಾರ್ಟ್ ಆಗತ್ತೆ ಕಾರಣ ಅಂದ್ರೆ ನನ್ನ ಮೇಲಿನ ಪ್ರೀತಿಗೆ ಮಹೇಶ್ ಜೋಶಿ ಅವರು ಆ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು. ಅವರು ಯಾಕಂದ್ರೆ ಸಂಗೀತ ಬಗ್ಗೆ ತುಂಬಾ ಅಪಾರ ಒಲವು. ಹೌದು, ಮತ್ತೆ ಕನ್ನಡದ ಬಗ್ಗೆ ಒಂದು ಪ್ರೀತಿ, ಕನ್ನಡದ ಬಗ್ಗೆ, ಮ್ಯೂಸಿಕ್ ಬಗ್ಗೆ ತುಂಬಾ ಒಲವಿದ್ರು. ಅದರಲ್ಲಿ ನಮ್ಮ ದೂರದರ್ಶನದಲ್ಲಿ ಏನಾಗ್ತಿತ್ತು ಅಂದ್ರೆ, ಈಗ ದೂರದರ್ಶನ ಒಂದು ಸೆಂಟ್ರಲ್ ಗವರ್ಮೆಂಟ್ ಆದ್ರಿಂದ ಬೇರೆ ಯಾವ್ದೋ ಭಾಷೆಯವರು ಒಬ್ರು ಡೈರೆಕ್ಟರ್ ಬರ್ತಾರೆ, ಇನ್ನೊಬ್ಬ ಯಾರೋ ಬೇರೆ ಭಾಷೆಯವರು ಇರ್ತಾರೆ, ಅವ್ರಿಗೆ ಅಷ್ಟು ಒಲವು ಇರೋದಿಲ್ಲ, ಅಂದ್ರೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಅದಕ್ಕೆ ಒಲವು ಇರಲ್ಲ. ಅದ್ರ ಬಗ್ಗೆ ಗೊತ್ತಾದಾಗ ಅವರು ಒಲವು ತೋರಿಸ್ತಾರೆ ಅನ್ನೋ ಗೊತ್ತಿಲ್ಲ. ಬಟ್ ನಮ್ಮ ಮಹೇಶ್ ಜೋಶಿ ಅವರು ನಮ್ಮ ಧಾರವಾಡದವರಾಗಿ ಅವರಿಗೆ ಮ್ಯೂಸಿಕ್ ಬಗ್ಗೆ ಒಲವು ಇದ್ರಿಂದ ಫಸ್ಟ್ ಈ ಕಾರ್ಯಕ್ರಮ ಮಾಡ್ಲೇಬೇಕು ಅಂತ ಹಠ ಮಾಡಿ 10 ವರ್ಷ ನಾನ್ ಸ್ಟಾಪ್ ಮರೆಯಕ್ಕೆ ಸಾಧ್ಯ ಇಲ್ಲ. ಇಡೀ ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿ ಎಷ್ಟೋ ಜನರಿಗೆ ಅವಕಾಶ ಕೊಟ್ಟರು. ರವಿ ಬೆಳಗೆರೆ ಸ್ಪೆಷಲಿ ಅವ್ರು ನಿಮ್ ಬಗ್ಗೆ ಒಂದು ವಿಶೇಷವಾಗಿ ಹೇಳಿದ್ರು, ಏನ್ ಕಾರ್ಯಕ್ರಮ ಮಾಡ್ತಾರೆ, ಅದ್ಭುತವಾದ. ಒಂದ್ಸಲ ಅಂತೂ ಇವರು ದ್ವಾರಕೀಶ್ ಅವರು ಅವಾಗ ಹೇಳಿದ್ರು, ಅಲ್ಲಪ್ಪ ಯಾವ ನಿಮ್ ಕಾರ್ಯಕ್ರಮಕ್ಕೆ ಅಲ್ಲಿ ಬಂದ್ರು ಎಲ್ಲ ಥಿಯೇಟರ್ ಹೌಸ್ಫುಲ್ ಆಗಿರುತ್ತೆ, ನಾವು ಸಿನಿಮಾ ಮಾಡ್ತೀವಿ ಒಂದ್ ಥಿಯೇಟರ್ ಫುಲ್ ಆಗಿರ್ವಲ್ಲ, ಒಂದು ಥಿಯೇಟರ್ ಫುಲ್ ಆಗಿಲ್ಲ ನೀವು ಅಂತ ಹೇಳ್ಬಿಟ್ಟು ಮಹೇಶ್ ಜೋಶಿ ಅವ್ರ ಬಗ್ಗೆ ಅದು ಹಳೆ ಚಿತ್ರಗೀತೆಗಳಿಗೆ ಆ ಶಕ್ತಿ ಇದೆ. ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ಇಂಥವ್ರೆ ಬರ್ಬೇಕು, ಇವ್ರು ಹಾಡ್ಬೇಕು, ಮತ್ತೆ ಆ ಪ್ರೋಟೋಕಾಲ್ ನ ತಾವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಿ. ಇದೇ ರೀತಿ ಆಗ್ಬೇಕು, ಇದೇ ರೀತಿ ನಡಿಬೇಕು, ಇದೇ ರೀತಿ ಏನು ಡಿಫ್ರೆನ್ಸ್? ಒಂದು ದಿವಸ 1 ನಿಮಿಷನೂ ಕಾರ್ಯಕ್ರಮ ಲೇಟ್ ಮಾಡಿ ಆಗಿಲ್ಲ. ಓಕೆ, ಅದು ರಿಯಲ್ ಆಡಳಿತಗಾರ ಅಂದ್ರೆ ನನಗೆ ಮಹೇಶ್ ಜೋಶಿ ಅಲ್ವಾ? ಓಕೆ ಓಕೆ.
ಗ್ರೇಟ್ ಗ್ರೇಟ್ ಪರ್ಸನ್. ಸರ್, ಈಗ ಸಂಗೀತ ಕ್ಷೇತ್ರದ ಎಲ್ಲ ದಿಗ್ಗಜರೊಂದಿಗೆ ತಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ. ನಾವು ನೋಡಿದ್ವಿ, ಈಗ ಸೀನ್ ದಟ್ ವಿತ್ ಸೋ ಮೆನಿ ಲೆಜೆಂಡ್ರಿ ಸಿಂಗರ್ಸ್ ಜೊತೆ ತಾವು Yes. ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ. ಅದ್ರ ಬಗ್ಗೆ ನಿಮ್ಮ ಅನುಭವಗಳು ಹಂಚ್ಕೊಳ್ಳಿ. ಮತ್ತು ಒಂದು ವಿಶೇಷ ಹೇಳಕ್ಕೆ ಇಷ್ಟಪಡ್ತೇನೆ, ನಾನು ಐ ಆಮ್ ಅ ಹ್ಯೂಜ್ ಫ್ಯಾನ್ ಆ್ಯಂಡ್ ಫಾಲೋವರ್ ಆಫ್ ಎಸ್ ಪಿ ಬಿ ಸರ್. Yes. ಗೊತ್ತಿದೆ Even I too. ಯು ನೋ ಇಟ್. ಎಸ್. ಆವಾಗ ನಾನು ಎಸ್ ಪಿ ಅವ್ರ ಹತ್ರ, ಸರ್ ಹೌ ಇಸ್ ಎವ್ರಿಥಿಂಗ್ ಗೋಯಿಂಗ್ ಆನ್ ಅಂತ ನಾನು ಒಂದು ಮಾತು ಕೇಳಿದೆ. ಒಂದೇ ಮಾತು ಹೇಳಿದ್ರು ಅವರು, ಗುರು ಇಸ್ ದರ್, ನೋ ವರೀಸ್. ಅವಾಗ ನನಗೆ ಎಷ್ಟು ಒಂದು ಹೆಮ್ಮೆ ಅನಿಸ್ತಂದ್ರೆ ನಿಮ್ಮ ಬಗ್ಗೆ. ಯಾಕಂದರೆ ನೋಡಿ, ಅದು ಆ ಲೆಜೆಂಡ್ ಹೇಳಬೇಕಂದ್ರೆ, ಎಸ್ ಪಿ ಬಿ ಅವ್ರಲ್ಲಿ ಆ ಮಾತು ಬರಬೇಕು ಅಂದರೆ ತಾವು ಎಷ್ಟು ಶಿಸ್ತನ್ನ ತಾವು ಮೇಂಟೈನ್ ಮಾಡಿದಿರ್ಬೋದು. No, ನಾವು ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ನಿಮ್ಮ ಹಬಾವ್ ನೋಡ್ತಿದ್ವಿ ನಾವು. ಯು ಆರ್ ವೆರಿ ಸೀರಿಯಸ್. ಆ ಒಂದು ಮ್ಯೂಸಿಷಿಯನ್ಸ್ಗೆ ತಾವು ಡೈರೆಕ್ಷನ್ಸ್ ಕೊಡೋದಾಗ್ಲಿ ಅಥವಾ ಅಲ್ಲಿ ಅರೇಂಜ್ ಮಾಡೋದಾಗ್ಲಿ ಪ್ರತಿಯೊಂದು ನಾವು ನೋಡ್ತಿದ್ವಿ. ಅದು ನಾನು ಹೆಚ್ಚಾಗಿ ಹೇಳಿದ್ನಲ್ಲ, ಎಲ್ಲರಿಗಿಂತ ದೊಡ್ಡ ಭಾಗ್ಯವಂತ ನಾನೇ ಕರ್ನಾಟಕದಲ್ಲಿ. ನಿಜವಾಗ್ಲೂ. ಯಾಕಂದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯವರಿಗೂ ಆರ್ಕೆಸ್ಟ್ರಾ ನಂದೆ, ಹೌದು 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 ಇವ್ರು ಪಿ ಪಿ ಶ್ರೀನಿವಾಸ್ ಅವ್ರು ಬಂದಾಗೂ ನಂದೆ, ಹೌದು. ಆಮೇಲೆ ರಾಜ್ಕುಮಾರ್ ಅವ್ರದ್ದು ಹೆಚ್ಚು ಅವ್ರು- ಕಡಿಮೆ ನಂದು. ಅವ್ರದ್ದು- ಅದಾದ್ಮೇಲೆ ಅವ್ರದ್ದು. ಮೋಹನ್ ಜಿಂಪೆಟ್ಸ್ ಅವ್ರು ಮಾಡಿದ್ರು, ಅವ್ರು ಮಾಡಿದ್ರು. ಮಧ್ಯದಲ್ಲಿ ನಾನು ಮಾಡಿದೆ. ಆಮೇಲೆ ಹಿಂದಿ ಜಾನಿ ಲಿವರ್, ಬೇರೆ ಬೇರೆ ಅವೆಲ್ಲ, ಸಿಂಗರ್ಸ್ ಹಾ. ಎಲ್ಲ. ಮತ್ತೆ ಅವಾಗ ಆರ್ಕೆಸ್ಟ್ರಾ ಗೀಳಿತ್ತು, ಹಾ, ಜನರಿಗೆ ಅಷ್ಟು ಖಂಡಿತ, ಕ್ರೇಜ್ ಖಂಡಿತ. ಇತ್ತು ಸರ್. ನನಗೆ ಒಂದ್ಸಲ ಅಂತೂ ಇವ್ರು ಫೋನ್ ಮಾಡಿದ್ರು, ನನಗೆ ಯಾರು? ಆಶ್ಚರ್ಯ. ಹರಿಹರನ್ ಅವರು, ಹರಿಹರನವರು. ಓಕೆ. सर मैं गुरु किरण से बात कर रहा हूँ. सर मैं गुरु किरण नहीं, मैं गुरु राज. हाँ अच्छा सर, नहीं मुझे वही चाहिए था, आप ही चाहिए था मुझे. अच्छा ओके. कोई बताया मुझे कि गुरु किरण है, गुरु राज है, ऑर्केस्ट्रा. आपका ऑर्केस्ट्रा बहुत अच्छा है, बहुत अच्छा है. इसके लिए अच्छा. मेरा एक 2 प्रोग्राम है, ವಾವ್. आपका ऑर्केस्ट्रा चाहिए. अच्छा. ಎಷ್ಟು ಖುಷಿ ಆಗುತ್ತೆ ಏ, ಅಲ್ವಾ ಅಲ್ವಾ? ಅಲ್ವಾ. ನಾವಾಗೂ ಇದುವರೆಗೂ ಅದೇನೋ Legendary ನನ್ನ singer. ಪುಣ್ಯ ಅನ್ಸುತ್ತೆ. ನಾನು ಅಯ್ಯೋ. ಯಾರನ್ನೂ ಕೇಳಿಲ್ಲ, ಎಲ್ಲರೂ ನನ್ನೇ ಕೇಳಿದ್ದಾರೆ. ಹಾ. ಎಂತ ಅಯ್ಯೋ. ಬಾಲು ಸತ ಅಷ್ಟೇ. ಹೌದು ಹೌದು ಅವ್ರು ಹೌದು. ಎಷ್ಟು ಈಸ್ ವೆರಿ ಪರ್ಟಿಕ್ಯುಲರ್. ವೆರಿ ಪರ್ಟಿಕ್ಯುಲರ್ ಅಂದ್ ಎಲ್ಲ ವಿಷಯಗಳನ್ನ ತಿಳ್ಕೊಂಡೇ ಮಾತಾಡೋದು. ಹೌದು 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 ಹೌದು. ಆಮೇಲೆ ಅವ್ರಿರೋ ಕೆಪಾಸಿಟಿಗೆ, ಅವ್ರಿರೋ ಹೆಸರಿಗೆ ಹೌದು. ನಮ್ಮನ್ನ ಅವ್ರು ಹೇಗ್ ಬೇಕೋ ಕರಿಬೋದು. ಆರ್ಕೆಸ್ಟ್ರಾ ಅವಾಗ ಬಿಗಿನಿಂಗ್ ನಾವೇ ಮಾಡ್ತಾ ಇದ್ವಿ. ಯಾಕಂದ್ರೆ Okay. ಮುಂಚೆ ಅವರು ತಮಿಳ್ನಾಡಿಂದ ಕರ್ಕೊಂಡ್ ಬರ್ತಿದ್ರು, ಹ್ಮ್. ಅಂದ್ರೆ ಖರ್ಚು ವೆಚ್ಚ ಜಾಸ್ತಿ ಆಗೋದು ಎವ್ರಿಥಿಂಗ್. ಅಥವಾ ಏನೋ ಪ್ರಾಬ್ಲಮ್ ಆಗೋದು. ಅಲ್ಲಿ ಇವರು ಬಾಲಸುಬ್ರಹ್ಮಣ್ಯ ಅವರು ಹೆಂಡತಿ ತಮ್ಮ ರಾಜೇಶ್ ಅಂತ, ರೈಟ್. ಅವ್ರು ಹೇಳಿದಾರೆ, ಏಯ್ ನೀ ಯಾಕೋ ಅಲ್ಲಿಂದ ತರ್ತೀಯ, ಅವರು ಭಾವನಿಗೆ ಇಲ್ಲಿ ಆರ್ಕೆಸ್ಟ್ರಾ ಇದೆ, ನಾನು ನಿಂಗೆ ಕೊಡಿಸ್ತೀನಿ, ಗುರು ಮೋಹನ್ ಅಂತ ಇದ್ದಾರೆ, So he used to recommend. ರೆಕಮೆಂಡ್. ವಾವ್. ಅದಾದ್ಮೇಲೆ ಬಾಲವರು ನಮ್ಮ ಹತ್ರ ಬಂದಿದ್ರು. ಓಕೆ ಓಕೆ. ಅದಕ್ಕೆ ಅವರು ಆಮೇಲೆ ಅವ್ರು ಮಾತಾಡೋ ಸ್ಟೈಲ್ ಹೆಂಗಿತ್ತು ಅಂದ್ರೆ, ಏನ್ ಮಧುರ ಅದು. ಈಗ ಒಂದು ಯಾವ್ದಾರು ಒಂದು ಡೇಟ್ ಹಾ. ಸರ್ ಲೈಕ್ ಡಿಸೆಂಬರ್ 12th, ಹಾ, ಓಕೆ. ಅದನ್ನ ಅವ್ರು ನನ್ನ ಹತ್ರ ಕೇಳ್ಬೇಕಾದ್ರೆ ಹೆಂಗೆ ಅಂತ ಹಾ, ಹಾ. ಫೋನ್ ಮಾಡಿ, ಹಲೋ ಗುರುರಾಜ್, ಹೌ ಆರ್ ಯು? ಓಕೆ ಸರ್, ಆನ್ 12th December ಐ ಹ್ಯಾವ್ ಎ ಶೋ ಇನ್ ಬ್ಯಾಂಗ್ಳೂರ್, ಕ್ಯಾನ್ ಯು ಸಪೋರ್ಟ್ ಮೀ? ಸಪೋರ್ಟ್ ಮಾಡ್ತೀರಾ ಅಂತ ಕೇಳೋದು. ಅದನ್ನ ಅವ್ರು ಹೆಂಗ್ ಹೇಳಿದ್ರು, ಏಯ್ ನನ್ನ ಆರ್ಕೆಸ್ಟ್ರಾ ನನ್ನ ಪ್ರೋಗ್ರಾಮ್ ಬರ್ಬೇಕಾ ನೀವು ಬರ್ಬೇಕು. ಅಂದ್ರೂ ಹಿಂಗ. ನಾವು ಹೋಗ್ತಿದ್ವಿ. ಆರ್ಡರ್ ಮಾಡಿದ್ರೆ ಹೋಗ್ತಿದ್ವಿ, ಬೇರೆ ಮಾತು. ಆದ್ರೆ ಮಾತಾಡೋ ಅಯ್ಯೋ ಶೈಲಿ ಅಯ್ಯೋ. ನಾನು ಖಂಡಿತವಾಗ್ಲೂ ಅವ್ರಿಗೆ ಎಸ್ 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 ಸೋ ಡೀಸೆಂಟ್, ಸೋ ವೆಲ್ ಬ್ಯಾಲೆನ್ಸ್ ಅಲ್ವಾ? ಇಲ್ಲ ಅಂದ್ರೆ ಇಡೀ ಸೌತ್ ಇಂಡಿಯನ್ ಕಾಂಕರ್ ಮಾಡ್ಬೇಕಂದ್ರೆ ಸಾಧ್ಯ ಇಲ್ಲ ಸರ್, ಅಷ್ಟು. ಒಬ್ಬರೇ ಸಾಧ್ಯ. ಅಂಡ್ ಇವನ್ ನಾರ್ತ್ ಇಂಡಿಯಾ ಹೋಗಿ ಕೂಡ ಹಿಂದಿ ಇಂಡಸ್ಟ್ರಿಯಲ್ಲಿ ಕೂಡ ಹೌದು, ಒಂದು ಹೆಸರು ಅಂತ ಒಂದು ಹೆಸರು ಮಾಡ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ ಸರ್. ಡೆಫಿನೆಟ್ಲಿ. ಅಲ್ಲಿ ಹಿಂದಿನಲ್ಲೇ 10 ಸಾಂಗ್ ಹಾಡು ಬಂದಿದ್ದಾರೆ ಅವರು, ಅಲ್ವಾ? ಒಂದೇ ಸಾಧ್ಯ ಇಲ್ಲ. ಅವರೆಲ್ಲ ಒಂದ್ಸಲ ನಮ್ಮ ಇವರು ವಿಷ್ಣುವರ್ಧನ್ ಪಿಕ್ಚರ್ಗೆ ಬಾಲೋರ್ ಹಾಡ್ಬೇಕಾಗಿತ್ತು. ಓಕೆ. ಅದಕ್ಕೆ ಅವರಂತೂ ಜತಿನ್ ಲಲಿತ್, ಅವರಂತೂ ಪರ್ಟಿಕ್ಯುಲರ್ ಎಸ್ ಪಿ ಬೇರೆ ಬೇಕು ಅಂತ. ಹೌದು, ಹೌದು, ವಿಷ್ಣು ಸರ್. ಹೌದು, ಅದ್ ಮಾತ್ರ ನಿಜ. ಹೌದು. ಯಾಕಂದ್ರೆ ವಿಷ್ಣು ಅವರು ನಾವು ತುಂಬಾ ಫ್ರೆಂಡ್ಸ್, ಎಸ್ ಹಾಗಾಗಿ ಎಸ್. ಅವೆಲ್ಲ ವಿಷಯನೂ ಲೋ ಗುರು ನನ್ಗೆ ಹಂಗೆ ಹೇಳೋದು. ಈ ಕೆಲವರು ಬೇಕಂತ ಯಾಮರ್ಸ್ ಬಿಡ್ತಾರೆ ಕಡೋ, ಎಸ್ ಪಿ ಅವರು ಊರಲ್ಲಿ ಇಲ್ಲ ಅಂತ. ನಾನು ಹೇಳಿದೆ, ಇನ್ನು ಮುಂದಿನ ತಿಂಗಳು ಆಡ್ಸೋಣ ಬಿಡು ಅಂತ ಹೇಳ್ತೀನಿ. ಪೋಸ್ಟ್ಪೋನ್ ಮಾಡ್ಕೊಂಡು. Postpone ಮಾಡೋಣ. ಓಕೆ ಈಗ ಬರೀ ರಫ್ ಆಗಿ ಆಡ್ಸು, ನಾನು ಶೂಟಿಂಗ್ ಮಾಡ್ತೀನಿ ಅಂತ. ಓಕೆ. ಅಷ್ಟು. ಆಮೇಲೆ ಜತಿನ್ ಲಲಿತ್ ಅವ್ರದ್ದು ವಿಷ್ಣುವರ್ಧನ್ ಪಿಕ್ಚರ್ಗೆ ಅಚ್ಚಾ. ಬಂದಿದ್ರು. ಓಹೋ. ಅಲ್ಲಿ ಎಸ್ ಪಿ ಅವರು ಬಂದು ಹಾಡಿದ್ರು. ಹ್ಮ್ ಅವ್ರು ಜತಿನ್ ಲಲಿತ್ ಪಾಪ ಅವರು ನಮ್ಮಂಗೆ ಒಂದು ಆರ್ಕೆಸ್ಟ್ರಾ ಲೆವೆಲ್ ಅಲ್ಲಿ ಬಂದವರು. ಹ್ಮ್ 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 ಹ್ಮ್. ಆಮೇಲೆ ಆಪ್ ಅವ್ರು ಹೇಳೋರು, ಹ್ಮ್. ಈ ಗಾನೆ ಮೇ ಥೋಡಾ ಇಂಪ್ರೂವೈಸ್ ಕರು ಅಂತ ಬಾಲು ಅವ್ರು ಹೇಳಿದ್ರು. ಓಕೆ. ಹಾ ಕೀಜಿಯೇ ಸರ್, ಆ ಪ್ಯೂನೆ ಹಂಗೆ ಅಂತ. ಹಾ ಹಾ ಹಾ. ಅವರು ಆ ಹಾಡ್ನ ಪಲ್ಲವಿಯಿಂದ ಚರಣ ಬಂದು ಮತ್ತೆ ವಾಪಸ್ ಪಲ್ಲವಿ ಬರೋದಾಗ ಒಬ್ಬ. ಅದಕ್ಕೆ ಎಕ್ಸ್ಟ್ರಾ ಇಂಪ್ರೂವೈಸ್ ಓ, ಅವ್ರು ಇವರು ಅವ್ರು ಮಾಡ್ತಿದ್ರು. ಚೇರ್ ಮೇಲಿಂದ ಹಾರಾಡೋರು, ಅಲ್ಲೇ ಕೂತ್ಕೊಂಡು ಜತಿನ್ ಲಲಿತ್. ನಾನು ನೋಡಿ ಸಂತೋಷ ಪಡ್ತಿದ್ದೆ. ಒಂದು ಪ್ರೋಗ್ರಾಮ್ ಅಲ್ಲಿ ರಿವೈವಲ್ ಆಫ್ ಆರ್ ಡಿ ಬೊಮ್ಮನ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು. ಹೌದು. ಯಶಾ ಮಸ್ತಾನಿ ಅಂತ ಒಂದು ಪ್ರೋಗ್ರಾಮ್. ಎಸ್, ಅದು ಚಾನೆಲ್ ಎಂತ ಪ್ರೋಗ್ರಾಮ್ ಸರ್ ಅದು. ಆ ಪ್ರೋಗ್ರಾಮ್ ಅಲ್ಲಿ ನನ್ನ ಕರೆದಿದ್ರು ಅವ್ರನ್ನ. ಹೌದಾ? ನಾನೇ ಸೌಂಡ್ ಬ್ಯಾಲೆನ್ಸ್ ಮಾಡಿ, ಯು ಆರ್ ದೇರ್. ಎಸ್, ಓ ಮೈ ಗಾಡ್. ಸೌಂಡ್ ಬ್ಯಾಲೆನ್ಸಿಂಗ್ ನಾನೇ ಹೋಗಿದ್ದೆ. ಹೌದಾ? ಹೌದು. ಎಂಥ ಅವ್ರು ಪ್ರೋಗ್ರಾಮ್ ನನ್ನ ಸರ್. ಪರ್ಸನಲ್ ಕರೆಸಿ, ಯಾಕೆ ಚತುರ ಹೆಂಗ್ ಹಾಡಿದ್ರು ಸುದೇಶ್ ಭೋಸ್ಲೆ ಅವ್ರ ಜೊತೆ. ಸೂಪರ್ ಸೂಪರ್. ಅದ್ಭುತ. ಬಗ್ಗೆ
ನಮ್ಮ ಪಾಲಿಗೆ ಅವರೆಲ್ಲ ದೇವರೇ, Yes. ಎಸ್ಪೆಷಲಿ ನನಗಂತೂ. ನಮಗೂ ಅಷ್ಟೇ ಸರ್. ಆಮೇಲೆ ಇದೇ ತುಂಬ ಹಾಡುವನಲ್ಲಿ ನಾವು ನೋಡಿದ್ದೀವಿ, ಎಷ್ಟೋ ಜನ ಒಂದು ಫೀಡ್ಬ್ಯಾಕ್ ಕೊಡೋದು ನೋಡಿದ್ದೀವಿ. ಬಟ್ ಅವ್ರ ಥರ ಫೀಡ್ಬ್ಯಾಕ್, Yes. ಬಿಕಾಸ್ ಯಾವುದೋ ಒಂದು ಹಾಡು ಹಾಡಿದ್ರು, ಈ ಹಾಡು ನಾನು ಕೂಡ ಇಷ್ಟು ಚೆನ್ನಾಗಿ ಹಾಡಿರಲಿಲ್ಲ ಅಂತ ಯಾರು ಹೇಳ್ತಾರೆ ಸರ್? ಭಾಳ ಎನ್ಕರೇಜ್ ಯಾರು ಹೇಳ್ತಾರೆ ಅಷ್ಟು ಅವ್ರು ನಿಜವಾಗ್ಲೂ ಅಂಥವರೇ ಇರಬೇಕು. ಎನ್ಕರೇಜ್ ಮಾಡೋರು ಅಂದ್ರೆ ಹಂಗೆ ಅಲ್ವಾ? ಇರ್ಬೇಕು. ಆ ಥರ ಇರಬೇಕು. ಕೆಲವೊಂದು ಪ್ರೋಗ್ರಾಮ್ ಅಲ್ಲಿ ನಾನು ನೋಡ್ತೀನಿ, ಹಾ. ಅವ್ರಿಗೇನೋ ಒಂದು ಜೈಲರ್ಗೆ ಬಟ್ಟೆ ಹಾಕಿರ್ತಾರಲ್ಲ, ನಂಬರ್ ಹಾಕಿರ್ತಾರೆ, ಆತ ಕೊಟ್ಬಿಟ್ಟು ಅವ್ನು ನೋಡಿ ನಗೋದು. ಹೌದು. ಅರೆ ತುಮ್ ಕ್ಯೂ ಆಯಾ ಹೌದು, ಯಾರ್? ಹೌದು. ಹಾ. ऐसे ಹಾ. लोगों को कहाँ से लाते हो? कहाँ से लाते हो? ಅಂತ क्या क्या कर रहे हो तुम? ಎಷ್ಟು गाना ಒಂಥರ irritate ಮಾಡ್ಬಾರ್ದು ಆಗುತ್ತೆ. ಸರ್. ಅಲ್ಲ, ಅದು ಆಮೇಲೆ ಆ ವ್ಯಕ್ತಿ ಇನ್ನೊಂದ್ಸಲ ಹಾಡೋದೇ ಇಲ್ಲ, ಹಾಡೋದೇ life ಅಲ್ಲಿ ಹಾಡಲ್ಲ ಬಿಡಲ್ಲ. ಅವನು. ನೀವು ಅದು ಇಲ್ಲಿಗೆ ಬಂದು ಜನರ ಮುಂದೆ ತೋರ್ಸಕ್ಕಿಂತ ಮುಂಚೆ ನೀವೇನಾದ್ರೂ ಮಾಡಿ ಕಳಿಸಿ ಅವ್ರನ್ನ, ಹೌದು ಹೌದು ಚೆನ್ನಾಗಿರೋರ್ನ ತಗೊಳ್ಳಿ. ಹೌದು ಹೌದು. ಅದೆಲ್ಲ ಬಿಟ್ಟು ಇಲ್ಲಿ ಕರೆದು ಅವಮಾನ ಮಾಡಿ ಎಲ್ಲಾರ ಎದುರಿಗೆ ಮಾಡಿದ್ರೆ ಎಸ್ ಅದು ಎನ್ಕರೇಜ್ಮೆಂಟ್ ಅಲ್ಲ. ನಿಜ. ಅದಕ್ಕೆ ಅದು ಕೆಲವೊಂದು ನಿಜ 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 ನಿಜ. ವೆರಿ ಡೀಸೆಂಟ್ ಪರ್ಸನ್. ಸರ್, ಮೊದಲೆಲ್ಲ ಲೈವ್ ಆರ್ಕೆಸ್ಟ್ರಾನೇ ನಡೀತಿತ್ತು ಅಲ್ವಾ? ಸೊ ವಿ ವರ್ ನಾಟ್ ಹ್ಯಾವಿಂಗ್ ಕರೋಕೆ ಎಲ್ಲ ಯಾವುದೂ ಇರಲಿಲ್ಲ. ಸೊ ಲೈವ್ ಆರ್ಕೆಸ್ಟ್ರಾ ನಡೆಯುವಾಗ ಪ್ರತಿಯೊಬ್ಬರು ಕಷ್ಟಪಟ್ಟು ಸಾಹಿತ್ಯನ ಬರೆದು ಅವರು ಆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಿದ್ರು. ಹೌದು. ಸೊ ಇವಾಗ ಅದೆಲ್ಲ ಒಂದು ಆ ಟ್ರೆಂಡ್ ಹೋಗ್ಬಿಟ್ಟಿದೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಏನಂದ್ರೆ ಕೆಲವೊಂದು ಟೆಕ್ನಾಲಜಿ ಬಂದಿದೆ, ಟ್ರೆಂಡ್ ಹೋಗಿದೆ. ಬಟ್ Yes. ಆದ್ರೆ ನಾನು ಹೇಳೋದೇನಂದ್ರೆ, ಹ್ಮ್ ಹ್ಮ್. ನೀವು ಹಾಡುಗಳನ್ನ ನೋಡಿ ಹಾಡೋದಕ್ಕೂ ನಿಮ್ಮ ಹೃದಯದಿಂದ ಹಾಡೋದಕ್ಕೂ ಬಹಳ Yes. ಡಿಫ್ರೆನ್ಸ್. ಬಟ್ ಆಕ್ಚುಲಿ ಅದಕ್ಕೆ ಸ್ಫೂರ್ತಿ ನೀವೇ ಸರ್. ಸೌಂಡ್ ಆಫ್ ಮ್ಯೂಸಿಕ್ ಇಸ್ ಸ್ಫೂರ್ತಿ, ಸಾಧನ ಮ್ಯೂಸಿಕ್ ಇಸ್ ಸ್ಫೂರ್ತಿ. ಹೌದು. ನಿಜವಾಗ್ಲು. ಯಾಕಂದ್ರೆ ಇವತ್ತು ನಾವು ಪ್ರತಿ ಒಬ್ಬರಿಗೂ ನಾವು ವಿ ವಾಂಟ್ ಗಿವ್ ಕರೋಕೆ, ನಾವು ಕರೋಕೆ ಕೊಡಲ್ಲ, ನಾವು ಸಾಹಿತ್ಯನೇ ಕೊಡ್ತೀವಿ, ಸಾಹಿತ್ಯ ರೆಡಿ ಮಾಡಿ ಕೊಡ್ತೀವಿ, ಹೌದು. ರೆಡಿ ಮಾಡಿ ಪ್ರಿಂಟ್ ಕೊಡ್ತೀವಿ. ಬಿಕಾಸ್ ಲೆಟ್ ದಮ್ ಗೆಟ್ ದ ನಾಲೆಜ್ ಆಫ್ ಮ್ಯೂಸಿಕ್ ಅಂತ. But ಅದಕ್ಕೆ ಸ್ಫೂರ್ತಿ ಸಾಧನ ಮ್ಯೂಸಿಕ್. ಖಂಡಿತ ನಾನು ಅದೇ ಹೇಳಿದೆ. ಯಾಕಂದ್ರೆ ಹಾಡು ನೀವೇನ್ ಬರೀ- ಮಾಡ್ತಿದ್ರು ಮೊದಲು? ಬರೀ ಗಂಟ್ಲಿಂದ ಬಂದ್ರಲ್ಲ, ಹೌದು. ಹೃದಯದಿಂದ ಬರ್ಬೇಕು. ಬರ್ಬೇಕು, ಹೃದಯದಿಂದ ಬರ್ಬೇಕಾದ್ರೆ ಅದು ಮನಸ್ಸಲ್ಲಿ ಸರಿಯಾಗಿ ಕೂತ್ಕೋಬೇಕು. ಕೂತ್ಕೊಂಡು. ಅಂದ್ರೆ ನೀವೇ ಬರ್ದು, ನೀವೇ ನೋಡ್ಕೊಂಡು, Yes. ನೀವೇ ಬಯಾಟ್ ಮಾಡ್ಕೊಂಡ್ರೆ ಹೌದು ಅದ್ರದ್ದು ಪರ್ಫಾರ್ಮೆನ್ಸೇ ಬೇರೆ. ಹೌದು. ಯಾಕೆ ರಫಿ ಅವರು, ಕಿಶೋರ್ ಅವರೆಲ್ಲ ಹಂಗ ಆಡ್ತಿದ್ರಂದ್ರೆ ಅವ್ರನ್ನ ಅಲ್ಲೇ ಕೂಡ್ಸಿ Yes. 10 ದಿನ ಪ್ರಾಕ್ಟೀಸ್ ಮಾಡಿಸಿ ಕೊಟ್ಟು 15 ದಿವಸ ರೆಕಾರ್ಡಿಂಗ್ ಇಟ್ಕೊಂಡು, ಅವತ್ತು ಬೇಕಾದ್ರೆ ಬೆಳಗ್ಗಿಂದ ಸಾಯಂಕಾಲ ಒಂದು ಪಲ್ಲವಿ ಹಾಡಿದ್ರು ಪರ ನೈ ಮಾ ऐसा इतना ही गाता हूँ ಕಿಶೋರ್ ಕುಮಾರ್ ಅವರು. ಹಬ್ಬ ಹೌದಾ? ಯಾ ನೆಕ್ಸ್ಟ್ ಡೇ ಮೇ ಓಹೋ. ಆಕೆ ಗಾತ ಹಾ. ಅಷ್ಟು ಕಾಂಪ್ರಮೈಸ್ ಇಲ್ಲ. ಅದಕ್ಕಾಗಿ ಇವತ್ತಿನ ಹಾಡುಗಳು ನೋಡಿ, ನೀವು ಸಾಯವರೆಗೂ ನಾವು ನಮ್ಮ ಇನ್ನು ಮುಂದಿನ ಜನರೇಷನ್ ಮುಗಿಯವರೆಗೂ ಅದಿರುತ್ತೆ. ಚಾನ್ಸ್ ಇಲ್ಲ. ಯಾಕಂದ್ರೆ ತಮ್ಮ ಸಾಹಿತ್ಯದ ನೋಡಿದೆ ನಾನು. ಹ್ಮ್. ಕರೋಕೆ ಏನು ಮಾಡಿದಿರಾ ಅದರಲ್ಲಿ ಹೌದು. ಬಾರ್ಸ್ ಎಷ್ಟಿದೆ? 8 ಹೌದು. ಬಾರ್ಸ್, 4 ಬಾರ್ಸ್, ಖಂಡಿತ, ಖಂಡಿತ. ಪ್ರತಿಯೊಂದು ತಾವು ಇಲ್ಲ. ಮೆನ್ಷನ್ ಮಾಡಿದಿರಾ. ಕೂತ್ಕೊಂಡು ನಾನು ಅದೆಷ್ಟು ಸ್ಟಡಿ ಮಾಡಿರ್ಬೋದು ತಾವು? ಅದಕ್ಕೆ ಎಷ್ಟು ಟೈಮ್ ಕೊಟ್ಟಿರ್ಬೋದು ಅಯ್ಯೋ, ಪ್ರತಿಯೊಂದು ಸಾಂಗ್ಗೆ? ತುಂಬಾ ಟೈಮ್ ತಗೊಂಡು ಮೈ ಗಾಡ್, ನನಗೆ ನಮ್ಮ ಅಸಿಸ್ಟೆಂಟ್ ಒಬ್ರು ಇವರು ಗ್ರೇಟ್ ಮಲ್ಲಿಕಾನ್ ಕಾಂಟ್ರಿಬ್ಯೂಷನ್, ಅವರು, ಗ್ರೇಟ್ ನಾನು ಕಾಂಟ್ರಿಬ್ಯೂಷನ್. ಹೇಳಿದ್ದನ್ನೆಲ್ಲ ಮತ್ತೆ ಕರೆಕ್ಷನ್ ಮಾಡಿ ಮತ್ತೆ ಇದು ಸರಿ ಇಲ್ಲ, ಇದು ಇನ್ನೊಂದು ಬೇಕು, ಹಾ. ಇದಕ್ಕೆ ಕೌಂಟಿಂಗ್ ಇದ್ರದ್ದು ಶ್ರುತಿ ಬರ್ಸ್ಬೇಕಾದ್ರೆ ಇನ್ನೊಬ್ರು ನಮ್ಮ ಕೀಬೋರ್ಡ್ Yes. ಕರ್ಕೊಂಡ್ಬಂದು ಅವ್ರಿಗೆಲ್ಲ ಹಾಡು ಬರ್ಸಿ, ಈ ಶ್ರುತಿ ಬರೀರಿ, ಇದ್ರ ತಾಳ ಏನು ಅಂತ ಬರೀರಿ. ಓಕೆ. ಆಮೇಲೆ ಇನ್ನೊಬ್ರು ನಮ್ಮ ಇವರು Music ಶ್ರೀಧರ್ ಮೂರ್ತಿ ಮತ್ತೆ ನಮ್ಮ Okay. ಅವ್ರ ಹೆಸರು ಮರ್ತ್ಬಿಟ್ಟೆ, ನಮ್ಮ ಸಾರ್ತವಳ್ಳಿ ನಾರಾಯಣಸ್ವಾಮಿ ಓಕೆ. ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದೆ. ಎಸ್ ಎಸ್ ಎಸ್. ಇದು ಯಾವಾಗ ಬಂದಿತ್ತು ಪಿಕ್ಚರು, ಯಾರು ಹಾಡಿದ್ರು, ಆ ಪಿಕ್ಚರ್ ಸರ್ ಓಕೆ. ನನ್ಗೆ ಅವ್ರದ್ದೆಲ್ಲ ಫೋಟೋ ಬೇಕು. ಓಹೋ. ಎಲ್ಲೋ ಡೀಟೇಲ್ಸ್ ಎಲ್ಲ ತಗೊಂಡು ಸತ್ಯವು ಅವ್ರದ್ದೆಲ್ಲ ಏನೇನೋ ಮಾಡಿ ಹುಡುಕ್ತಾ ಇದ್ವಿ. ಸಿಗದೇ ಇದ್ರೆ ಹಳೆಯದೆಲ್ಲ ಹುಡ್ಕೊಂಡು 2 ವರ್ಷ 3 ವರ್ಷ ಕಷ್ಟಪಟ್ಟಿದ್ವಿ. ಅದ್ರ ಬಗ್ಗೆ ಸ್ಟಡಿ ಮಾಡಿದಿರಾ ಫುಲ್ ಖಂಡಿತ. ಕಂಪ್ಲೀಟ್ಲಿ? ಮಾಡಿದ್ಮೇಲೆ ಸರಿಯಾಗಿ ಸಾಹಿತ್ಯದ ಪುಸ್ತಕ ಎಲ್ಲ ಮಾಡಿದಿರಾ? ಬಹಳ ಅದ್ಭುತವಾಗಿ ವಾಲ್ಯೂಮ್ಸ್ ತಾವು ರಿಲೀಸ್ ಮಾಡಿದ್ರೆ. ಖಂಡಿತ. ಆಮೇಲೆ ಕರೋಕೆಯಲ್ಲಿ ಒಂದು ಸುಮಾರು ನಾನು ನೋಡಿದ ಪ್ರಕಾರ 22 ವಾಲ್ಯೂಮ್ಸ್ ಏನೋ ಹಾ, ಈ ಕರೋಕೆಲಿ ನಮ್ದು ಸುಮಾರು 1,000 ಸಾಂಗ್ ಆಗಿದೆ. ಹೌದು ಹೆಚ್ಚು ಕಡಿಮೆ. ಸುಮಾರಾಗಿದೆ. ಹಾ, ಆಗಿದೆ. ಎಸ್. ಅದು ಆಲ್ಬಮ್ಸ್ ತರ ಮಾಡಿದ್ರೆ ಹಾ, album ಅಂದ್ರೆ SPB ಹಿಟ್ಸ್, ಹೌದು ಹೌದು ಹೌದು. PB ಪಿ ಶ್ರೀನಿವಾಸ್ ಹಿಟ್ಸ್, ಸುಶೀಲಾ ಹಿಟ್ಸ್, ಎಸ್ ಎಲ್ಲಾರಿ ಎಸ್ ಹಿಟ್ಸ್, ರಾಜ್ಕುಮಾರ್ ಹಿಟ್ಸ್, ರಾಜ್ಕುಮಾರ್ ಹಿಟ್ಸ್, ಡುಯೆಟ್ಸ್, ಸೋಲೋ ಎಲ್ಲ ಆಮೇಲೆ ಡಿವೋಷನಲ್ ಕೂಡ. ಭಾವಗೀತೆ, ಜಾನಪದ ಜಾನಪದ ಗೀತೆ. ಭಕ್ತಿ ಗೀತೆ, ಹೌದು ಹೌದು. ಅವೆಲ್ಲ ಸಪರೇಟ್ ಮಾಡಿದೆ. Yes. ದೇಶಭಕ್ತಿ ಗೀತೆಗಳು ಎಸ್ ಎಸ್ ಎಸ್. ಸುಮಾರು. ಅಂದ್ರೆ ನನ್ಗೆ ಆಸೆ ಇತ್ತು. ಐ ಹ್ಯಾವ್ ಆಲ್ ದ ಕಲೆಕ್ಷನ್ಸ್ ಆಫ್ ಯೋರ್ಸ್. ಗ್ರೇಟ್. ಇಲ್ಲ, ನಾನೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಗ್ರೇಟ್. ಮಾರುತಿ ಗೊತ್ತಿರ್ಬೋದು ನಿಮಗೆ, ಹುಬ್ಳಿಯಲ್ಲಿ ಮಾರುತಿ ಹೌದು 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 2000 ಅದು ಹೌದು. ಆ ಶಾಪ್ ಅಲ್ಲಿ ಹಾ. ರೆಗ್ಯುಲರ್ ನಾನು ರೆಗ್ಯುಲರ್ ಬಯರ್ ಆಫ್. ಅವ್ರು ನಮ್ಗೆ ಅವರೇ ಕರೋಕೆ. ಸೇಲ್ಸ್ ಅವಾಗೆಲ್ಲ ನಮ್ಗೆ ಹೌದು 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 ಹೌದು. ಹುಬ್ಳಿ ಇಲಾಖೆಗೆಲ್ಲ ಅವರೇ- ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಇರುವಂತ ಆ ಒಂದು ಇಂಟ್ರೆಸ್ಟ್ ಏನಿರುತ್ತೆ ಖಂಡಿತ. ಅದು ಬೇರೆ ಯಾರಿಗೂ ನಿಜ ನಿಜ. ಬರಕ್ ಸಾಧ್ಯ ಇಲ್ಲ. ಸೊ ಆ ಒಂದು ಸಾಹಿತ್ಯ ಕೂಡ ತಾವು ಬಾರ್ಸ್ ಎಲ್ಲ ಮಾಡ್ತಿದ್ರಿ. ಇವನ್ ನಾನು ನೋಡಿದ್ದೀನಿ, ಐ ಹ್ಯಾವ್ ಅಬ್ಸರ್ವ್ಡ್ ಒಂದು ಸಿಂಗರ್ಸ್ ಕೂಡ ತಾವು ಅಪಾಯಿಂಟ್ ಮಾಡ್ತಿದ್ರಿ. ಆ ಒಂದು ಟ್ರ್ಯಾಕಿಗೆ ಪರ್ಟಿಕ್ಯುಲರ್ ಅದೇ ಟ್ರ್ಯಾಕಿಗೆ ಆ ಸಿಂಗರ್ಸ್ ಹಾಡ್ತಿದ್ರು. ಹೌದು. ಅಂದ್ರೆ ಆ ಒಂದು ಗೈಡ್ ತರ ಖಂಡಿತ. ಗೈಡ್ ಸಾಂಗ್ಸ್. ಹೌದು ಗೈಡ್. ಸೊ ಶ್ರೀನಾಥ್ ಭಾರದ್ವಾಜ್ ಅವರು ಹಾಡಿದ್ ಕೇಳಿದ್ದೀನಿ. ಆಮೇಲೆ ಮಹೇಂದ್ರ ಅವ್ರು ಹಾಡಿದ್ ಕೇಳಿದ್ದೀನಿ. ದೆನ್
ಮಂಗಳ ರವಿ ಅವರ ಹಾಡಿದ್ ಕೇಳಿದ್ದೀನಿ. ಸೊ ಅವರು ಜ್ಯೋತಿ ರವಿ ಪ್ರಕಾಶ್ ಜ್ಯೋತಿ ರವಿ ಪ್ರಕಾಶ್ ಅವರ ಹಾಡಿದ್ ಕೇಳಿದ್ದೀನಿ. ಸುಮಾರು ಜನನ್ನ ಹೌದು 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 ಸುಶೀಲಾ ತರ ಅಂದ್ರೆ ಸುಬ್ಬಲಕ್ಷ್ಮಿ ಅದೇ ರೀತಿ, ಹೌದು. ಜಾನಕಿತ ಅಂದ್ರೆ ಇವ್ರು ಹೌದು. ಮತ್ತೆ ಪಿ ಬಿ ಕೇಳೋರ್ಗು ಶ್ರೀನಿವಾಸ್ ಬರ್ದವ್ರು. ಹೌದು ಇಲ್ಲ ಅದೆಲ್ಲ ಯಾಕಂದ್ರೆ ಕೇಳೋರ್ಗು ಒಂದು ಫೀಲ್ ಅಲ್ವಾ ಅಲ್ವಾ. ಸೊ ಅದೇ ತರ ಹಾಡೋರ್ ನುಡುಕಿ ನಾವು ಅದನ್ನ ಫಾಲೋ ಮಾಡ್ತಿದ್ವಿ. ನಮ್ಮ ಮಹೇಂದ್ರ ಅವರು ಯೇಸುದಾಸ್ ಎಸ್ ಪಕ್ಕ ಯೇಸುದಾಸ್ ಅವ್ರು, ಹೌದು. ಹಂಗಾಗಿ ಅವ್ರನ್ನೇ ಆಡಿಸ್ತಾ ಇದ್ದೆ. ಏನಂದ್ರೆ ಜನರಿಗೆ ಅದು ಬೇಗ ಅದ್ರ ಬಗ್ಗೆ ವಿಷ್ಣು ಅವರು ಹಾಡ್ತಿದ್ರು. ಎಸ್ ಅದ್ಭುತವಾಗಿ. ಸರ್, ಈಗ ನೀವು ಬಿಡುಗಡೆ ಮಾಡಿರುವ ಮಧುರ ಮಧುರ ಮಂಜುಳಗಾನದ ಪುಸ್ತಕದ ಹಳೆಯ ಚಿತ್ರಗೀತೆಗಳೊಂದಿಗೆ ಅಷ್ಟೊಂದು ಸಾಹಿತ್ಯ ಸಂಗ್ರಹಣೆ ಹೇಗೆ ಸರ್, ಅದು ಯಾವ ಥರ? ಏನಿಲ್ಲ, ತುಂಬಾ ಆಸೆ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಹುಡುಕೋದು ಎಲ್ಲಿ ಸಿಗ್ಲಿಲ್ಲ. ಅಂದ್ರೆ ಈಗೀಗೆಲ್ಲ ಗೂಗಲ್ ಬಂದ, ಅದಕ್ಕಿಂತ ಮುಂಚೆನೆ ಮಾಡಿದ್ನ. ಅದು ಮುಂಚೆನಾಗಿರೋದು. ಈಗ ನಂದನ್ನೆಲ್ಲ ತಗೊಂಡು ಗೂಗಲ್ ಅವ್ರು ನಿಮ್ ತಗೊಂಡು ಮಾಡಿರೋದು ತುಂಬಾ ಇದೆ. ಆಮೇಲೆ ನಾ ಮಾಡಿದ ಟ್ರ್ಯಾಕ್ ಇವಾಗ ಲಿರಿಕಲ್ ಬಂದಿದೆ. ಎಲ್ಲರೂ ನನ್ನ ಒಟ್ಟು ಸಂತೋಷ. ನೀವು ಅದಕ್ಕೆ ಯಾವ್ದು ಅಡ್ಡಿ ಆಗಿಲ್ಲ. ಬೇಕು ಆಗಿಲ್ಲ ನನಗೇನು ಕನ್ನಡ ಹಾಡುಗಳು ಜನರು ತಲುಪಿದೆಲ್ಲ ಸಾಕು, ಎಲ್ಲರೂ ಹಾಡ್ಬೇಕು. ಎಸ್ ಸರ್, ತಾವು ಈಗ ಕನ್ನಡ ಹೇಗೆ ಮಾಡಿದೀರಾ ಅದೇ ರೀತಿ ಹಿಂದಿನೂ ಒಂದು ಸ್ಟೆಪ್ ಇಲ್ಲ, ಹಿಂದಿ ಆಕ್ಚುಲಿ ಮಾಡ್ಬೇಕಂತ ಪ್ರಯತ್ನ ಮಾಡಿ ನಾನು ಹೊಸದೆಲ್ಲ ಅವಾಗ ಬಂದಾಗೆಲ್ಲ ಮಾಡ್ತಿದ್ದೆ. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೆ ಅಂದ್ರೆ, ಕನ್ನಡದಲ್ಲಿ ತಾವೇನು ಕ್ವಾಲಿಟಿ ಕೊಟ್ಟಿದ್ದೀರಾ ಅದೇ ರೀತಿ ನಮ್ಮ ಹಿಂದಿಯಲ್ಲೂ ಸಹಿತ ಆ ಕ್ವಾಲಿಟಿ ಸಿಗಬಹುದು ಅಂತ ಇಲ್ಲ ಒಂದು ಅಪೇಕ್ಷೆ. ಆಕ್ಚುಲಿ ಒಬ್ರು ಅನಿಲ್ ಅಂತ ಇದ್ದಾರೆ, ಅನಿಲ್ ಚೌಹಾನ್. ಅನಿಲ್ ಚೌಹಾನ್ ಅವರು ತುಂಬಾ ಒಳ್ಳೆ ಟ್ರ್ಯಾಕ್ಸ್ ಮಾಡಿದ್ರು. ಹೌದು, ಅದ್ಭುತ ಮಾಡಿ. ನನಗೂ ಒಂದ್ಸಲ ಅವರು US ಅಲ್ಲಿ ನಾನು ಅವರು ಭೇಟಿ ಆಗಿದ್ವಿ. ಓಕೆ ಅವ್ರು ಹೇಳಿದ್ರು, आपका हिंदी बहुत सुनाओ, बहुत अच्छा है. मैं वही सेम थिंग I am doing it in ಕನ್ನಡ. ಅಚ್ಚಾ ಅಂದ್ರೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು, ಅದ್ಭುತ. ಹೌದು ಕೆಲವೊಂದೆಲ್ಲ ಇತ್ತು, ಹಾಗಾಗಿ ನಾನು ನಾನು ಯಾಕೆ ಹೇಳ್ತೇನೆ, ಕನ್ನಡ ಸಾಹಿತ್ಯನ ಸ್ಕ್ರೋಲಿಂಗ್ ಅಟ್ಲೀಸ್ಟ್ ಬರೋ ರೀತಿ ಮಾಡಿದ್ರೆ ಇಲ್ಲ. ಈಗ ಅದು ಲೇಟೆಸ್ಟ್ ಟೆಕ್ನಾಲಜಿ ಅಲ್ಲ, ಅದ್ರ ಬಗ್ಗೆ ಇನ್ನೊಬ್ರನ್ನೆಲ್ಲ ಕೇಳಿದ್ದೀನಿ. ಖಂಡಿತ ಈಗ ಕನ್ನಡದಲ್ಲಂತೂ ಬರ್ತಾ ಇದೆ. ನಾನು ಆಕ್ಚುಲಿ ಮುಂಚೆ ಮಾಡಿದ್ದು ನನ್ನ ಇದನ್ನ ಇಂಗ್ಲಿಷ್ನಲ್ಲಿ US ನವರೆಲ್ಲರೂ ಇಂಗ್ಲಿಷ್ನಲ್ಲಿ ನೋಡ್ಕೊಂಡು ಲಿರಿಕ್ಸ್ ಹಾಡ್ಲಿ ಅಂತ. ಯಾಕಂದ್ರೆ ಅವ್ರ ಮಕ್ಕಳಿಗೆ ಅದಕ್ಕೆ ತಂದೆ ಕಲಿಸ್ಬೇಕಂದ್ರೆ ಇಂಗ್ಲಿಷ್ನಲ್ಲಿ ಇದ್ರೆ ಕಲಿಸ್ತಾರೆ. ಅದನ್ನು ಮಾಡಿದ್ದೆ ನಾನು ಅವರಿಗೆ ಅಂತ ಸೆಪರೇಟ್ ಆಗಿ. ಹೌದಾ? ಎಷ್ಟು ಹಾಡುಗಳು ಮಾಡಿದ್ರೆ? ಸುಮಾರು ಸಾಂಗ್, ಒಂದು 50-100 ಸಾಂಗ್ ಅವರಿಗೆ ಅಂತ ಇಂಗ್ಲಿಷ್ನಲ್ಲಿ ಮಾಡಿ. ಲೆಟ್ ದೆಮ್ ಆಲ್ಸೋ ಡೂ ಇಟ್ ಅಂತ. ಓಕೆ, ಸಾಧನಾ ಮ್ಯೂಸಿಕ್ ಬಗ್ಗೆ ಏನು ಹೇಳಕ್ಕೆ, ಹೇಗೆ ಸ್ಥಾಪನೆ ಆಯ್ತು, ಯಾವ ತರ? ಹೆಸರಲ್ಲೇ ಸಾಧನೆ ಇದೆ. ನಾ ಹೇಳಿದ್ನಲ್ಲ, ನಾನು ಆಕ್ಚುಲಿ ಇಲ್ಲಿ ಬರೋಕ್ಕಿಂತ ಮುಂಚೆ ಸಂಗೀತ ಕಲ್ತಿಲ್ಲ. ಓಕೆ. ಆಮೇಲೆ ದೇವ್ರು ನನಗೆಲ್ಲ ಎಲ್ಲಾ ರೀತಿಯಿಂದ ಭಾಗ್ಯಗಳು ಕೊಟ್ಬಿಟ್ಟ. ಎಲ್ಲ ಭಾಗ್ಯಗಳು ಕೊಟ್ಮೇಲೆ ನನ್ನ ಮನ್ಸಿಗೆ ಬಂದಿದ್ದೇನೆಂದ್ರೆ, ನಾನಂತೂ ಸಂಗೀತ ಕಲೀಲಿಲ್ಲ, ಅಟ್ಲೀಸ್ಟ್ ಜನ ಆದ್ರೂ ಸಂಗೀತ ಕಲೀಲಿ. ಯಾರಿಗೆ ಸಂಗೀತ ಕಲಿಬೇಕಂತ ಆಸೆ ಇದ್ದವರಿಗೆ ಕಲೀಲಿ. ಅದಕ್ಕೆ ನಾನು ನನ್ನ ಆ ಸ್ಕೂಲು ಅದೊಂದು ಬಿಲ್ಡಿಂಗ್ ಮಾಡಿ ಅಲ್ಲೆಲ್ಲ ಬಂದಿರೋ ಆರ್ಟಿಸ್ಟ್ಗಳನ್ನ ಅಲ್ಲೆಲ್ಲ ಇರೋಕೆ ವ್ಯವಸ್ಥೆ, ಅಂದ್ರೆ ಈ ಹೊಸದಾಗಿ ಲೈವ್ ಇನ್ಸ್ಟ್ರೂಮೆಂಟ್ ಬೇರೆ ಕಡೆ ಬರೋರು, ಬಳ್ಳಾರಿ, ಹೊಸಪೇಟೆ, ಗುಲ್ಬರ್ಗ, ಅವ್ರಿಗೆಲ್ಲರಿಗೂ ಬಂದ್ರೆ ಅಲ್ಲೊಂದು ಜಾಗ ಮಾಡ್ಕೊಡೋದು, ಅವರಿಗೆ ಆದಷ್ಟು ಕೆಲಸ ಕೊಡೋದು, ಅವ್ರಿಗೆ ಟೈಮ್ ಕೊಡೋದು, ಅದು ಮಾಡ್ತಿದ್ದೆ. ಅದೇ ತರ ಸ್ಕೂಲ್ ಮಂಜುಳಾ ಅವ್ರು ಆಗ್ತಾನೆ ಎಲ್ಲ ಪ್ಲೇಬ್ಯಾಕ್ ಸಿಂಗಿಂಗ್ ಎಲ್ಲ ಮಾಡಿ ಹೆಸರು ಹಾಕ್ತಿದ್ದಿಲ್ಲ. ನಮ್ಮ ಮನಸ್ಸಲ್ಲಿ ಅದೇ ಇತ್ತು, ನಾವು ಕಲೀಲಿಲ್ಲ, ಇನ್ನೊಬ್ಬರಿಗೆ ಕಲ್ಸೋಣ ಅಟ್ಲೀಸ್ಟ್. ದಟ್ ಇಸ್ ಅದನ್ನ ಸ್ಕೂಲ್ ಅದಕ್ಕೇನೆ ಮಾಡಿದ್ರು, ಇನ್ನೊಬ್ರು ಚೆನ್ನಾಗಿ ಕಲೀಲಿ ಸ್ಪೆಷಲಿ. ಇದನ್ನ ಜಾನಕಿ ಅವರು ಮತ್ತೆ SP ಬಾಲಚಂದ್ರ ತುಂಬಾ ಮೆಚ್ಕೊಂಡ್ರು. ನೀವ್ ಏನ್ ಕಲಿಸ್ತಾ ಇದ್ದೀರಿ, ಸಾಧನ ಮ್ಯೂಸಿಕ್ಸ್ ಅಲ್ಲಿ ಹೇಗೆ ಕಲಿಸ್ತೀರಾ? ನಾವು 40 ವರ್ಷ 50 ವರ್ಷದಿಂದ ಫೀಲ್ಡ್ ಅಲ್ಲಿ ಇದ್ದೀವಿ, ನಮ್ಗೆ ಈ ಯೋಚನೆ ಬಂದಿಲ್ಲ, ಇದು ಹೇಗ್ ಬಂತು ನಿಮ್ಗೆ? ಆಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ, ಟುಡೇ SP ಸರ್ ಲವ್ಸ್ ಮೀ ಅಂಡ್ ಲೈಕ್ಸ್ ಮೀ. ಇವತ್ತು ಇಷ್ಟಪಡ್ತಾರೆ ಅಂದ್ರೆ ಬಿಕಾಸ್ ಐ ಆಮ್ ರನ್ನಿಂಗ್ ಅ ಪ್ಲೇಬ್ಯಾಕ್ ಸಿಂಗಿಂಗ್ ಕ್ಲಾಸ್. ಬಿಕಾಸ್ ನೀವು ಒಬ್ಬರೇ ಬೆಳೀತಾ ಇಲ್ಲ ವರ್ಧನ್, ಯು ಆರ್ ಅಲಾಂಗ್ ವಿತ್ ಯು ಆರ್ ಮೇಕಿಂಗ್ ಅದರ್ಸ್ ಟು ಬಿಕಮ್ ಎ ಸಿಂಗರ್. ಗೈಡ್ ಮಾಡ್ತಿದ್ದೀರಾ, ಬೆನ್ ತರ್ತಿದ್ದೀರಾ, ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ ಅವ್ರಿಗೆ ಮುಂದೆ ತರಕ್ಕೆ ಒಂದು ಅವಕಾಶ ಮಾಡ್ಕೊಡ್ತೀರಂತ. ದಟ್ಸ್ ದ ರೀಸನ್ ಹಿ ಲವ್ಸ್ ಮಿ ಸೋ ಮಚ್. ಅದು ತುಂಬಾ ಅಪ್ರಿಷಿಯೇಟ್ ಮಾಡೋದು. ಎಸ್, ಅದ್ರ ಮೇಲೆ ಗೊತ್ತಾಗುತ್ತೆ ನಾವು ಕಲ್ತ್ಬಿಟ್ಟು ನಾವು ಹೆಸರು ಮಾಡ್ಬಿಟ್ಟಿದ್ದೀವಿ, ನಾವು ಆಲ್ರೆಡಿ ಟಾಪ್ ಲೆವೆಲ್ ಅಲ್ಲಿ ಇದ್ದೀವಿ, ಆ ವಿಷಯ ಬೇರೆ. ಬಟ್ ಬೇರೆಯವರು ನಮ್ಮ ವಿದ್ಯೆ ಸ್ವಲ್ಪ ಹಂಚ್ಬೇಕಲ್ವಾ, ಅದನ್ನ ನೀವು ಬಹಳ ಅಪ್ರಿಷಿಯೇಟ್ ಮಾಡ್ತಿದ್ರು. ಒಂದ್ ಕೆಲಸ ಮಾಡಿ, ನಿಮ್ ಸಿಲೆಬಸ್ ಎಲ್ಲ ನಾನು ಕೊಡಿ, ನಾನು ಟೈಮ್ ಸಿಕ್ಕರೆ ನಾನು ಮಾಡ್ತೀನಿ. ಇದೇ ಮಾತು. ಅಯ್ಯೋ, ಹಾಗೆ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ಅವ್ರಿಗೆ ಹೇಳಿದಾಗ, ಸರ್ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಪ್ಲೇಬ್ಯಾಕ್ ಸಿಂಗ್, ಐ ಆಮ್ ಪ್ಲಾನಿಂಗ್ ಟು ಕಮ್ ಅಂತ. ಏನ್ ಸರ್ ಏನ್ ಹೇಳ್ತಿದ್ರು ಗುರುಗಳ? ಅಯ್ಯೋ ಸಾಗರ. ಅಂಡ್ ಐ ಹ್ಯಾವ್ ನೆವರ್ ಸೀನ್ ಸಚ್ ಅ ಡೌನ್ ಟು ಅರ್ತ್ ಪರ್ಸನ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ನಾನು ನೋಡಿಲ್ಲ ಸರ್. ಅಷ್ಟು ವಿನಯವಂತ ವ್ಯಕ್ತಿ. ನಾನು ಅಷ್ಟು ವಿದ್ಯೆ ಇದ್ದವನಿಗೆ ಅಂತ ವಿನಯವಂತಿಕೆ ಜೊತೆಗೆ ನಿಮಗೆ ನೋಡ್ತೇವೆ ನಾವು. ಎಸ್, ಇಲ್ಲ, ತಾವು ಯಾವತ್ತಿಗೂ ಡಿಮಾಂಡ್ ಅಲ್ಲಿ ತಾವು ಯಾವತ್ತಿಗೂ ಇಲ್ಲ. ನಾವು ವೆರೆವರ್ ಐ ಹ್ಯಾವ್ ಸೀನ್ ಯು, ನಮಸ್ಕಾರ ವರ್ಧನ್ ಅವ್ರು, ಹೇಗಿದ್ದೀರಾ ಅಂತ ತಕ್ಷಣ ಯು ಕಮ್ ಅಂಡ್ ಗ್ರೀಟ್. ಅದು ಆ ಒಂದು ಗುಣ ನಿಮ್ಮಲ್ಲಿ ನಾವು ನೋಡ್ತಾ ಬಂದಿದ್ದೀವಿ.
ಏನೋ ದೇವ್ರ ದಾರಿ ತೋರಿಸಿದ್ರೆ ಎಸ್. ಸೊ ಸರ್, ನಿಮಗೆ ಹಲವಾರು ಪ್ರಶಸ್ತಿಗಳು ಆರಿಸಿ ಬಂದಿದೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಪ್ರಶಸ್ತಿಗಳು ಬಂದಾಗ ಸಂತೋಷ ಆಗುತ್ತೆ. ಓಕೆ ಬರ್ಲೇಬೇಕಂತ ಆಸೆ ಏನಿಲ್ಲ. ಓಕೆ ನಮ್ಗೆ ಜನರಲ್ಲೇ ನಮ್ಗೆ ಪ್ರಶಸ್ತಿ ಸಿಕ್ಕ ಹಾಗೆ. ಓಕೆ ಈಗ ಕೆಂಪೇಗೌಡ ಪ್ರಶಸ್ತಿ ಬಂತು, ಸಿದ್ದಯ್ಯ ಪುರಾಣಿಕ್ ಪ್ರಶಸ್ತಿ ಬಂತು, ಇನ್ನೊಂದು ಈ ತರ ಎಲ್ಲ ಬಂತು. ಒಂಥರ ಸಂತೋಷ ಆಗುತ್ತೆ. ಹೌದು. ಎನ್ಕರೇಜಿಂಗ್ ಎಂಕರೇಜ್ಮೆಂಟ್, ಮುಂದೆ ಬೆಳಿಲಿಕ್ಕೆ ಒಂದು ದಾರಿ. ಅದು. ಆಮೇಲೆ ಇತ್ತೀಚೆಗೆ ಏನಾಗಿದೆ, ಕೆಲವರೆಲ್ಲ ಏನೋ ನಮ್ ಹುಬ್ಳಿ ಭಾಷೆ ಅಂದ್ರೆ ವಶೀಲಿ ಮಾಡಿ ತಗೋತಾರ ಅಂತ ಹೇಳ್ತಾರೆ, ಹೌದು ರೆಕಮೆಂಡ್ ಮಾಡಿ ತಗೋತಾರೆ. ಹೌದೌದು. ಅದು ಅಂತವೆಲ್ಲ ಈಗೆಲ್ಲ ಜಾಸ್ತಿ ಅದು ಆಗಿದೆ ಅಂತೆ. ಇತ್ತೀಚೆಗೆ ಬಹಳ ಹಾ, ತುಂಬಾ ಅದು ಆಗಿದೆ. ಸ್ವಲ್ಪ ಕೇಳೋಕೆ ಬೇಸರ ಆಗುತ್ತೆ. ಹಿಂಸೆ ಅನ್ಸುತ್ತೆ. ಹೌದು ಹೌದು, ಒಂದೊಂದ್ಸಲ ಹಾಗೂ ಹೀಗೂ ನಡೆಯುತ್ತೆ. ನಿಜ ನಿಜ ಬಟ್ ನಿಜ. ನಮ್ಗೆ ಜನರ ಪ್ರೀತಿ, ಜನರು ಏನ್ ಪ್ರಶಸ್ತಿ ಕೊಟ್ಟಿದಲ್ಲ, ಅದು ಅದ್ರ ಅದು ಮುಂದೆ ಅದ್ರ ಮುಂದೆ ಯಾವುದು ಅಲ್ಲ, ಖಂಡಿತ. ಯಾವುದು ಅಲ್ಲ. ಒಂದು ಉದಾಹರಣೆ ಏನಕ್ಕಂದ್ರೆ, ಕೆಂಪೇಗೌಡ ಪ್ರಶಸ್ತಿ ಬರುವಾಗ ಹಾ. ಅವರು ಮಿನಿಸ್ಟರ್ ಅಶೋಕ್ ಅಶೋಕ್ ಅವರು. ಅವರು ಅದಕ್ಕೆ ಹೆಡ್ ಆಗಿದ್ರಂತೆ. ಹೆಡ್ ಆಗಿದ್ದಾಗ ಅವ್ರು ಏನ್ ಮಾಡಿದ್ದಾರೆ, ಅವ್ರು ನನ್ನ ಕಾರ್ಯಕ್ರಮ ಮುಂಚೆ ನೋಡಿ, ಅವ್ರು ಕಾಲೇಜ್ನಲ್ಲಿ ಇದ್ದಾಗಿಂದ ನಮ್ಮ ಕಾರ್ಯಕ್ರಮ ನೋಡಿದ್ದಾರೆ. ಓಕೆ. ಅವ್ರ ಕಾಲೇಜಿಗೆ ಕರೆಸಿ ನಾನು ಮಾಡಿದ್ದೆ. ಓಹೋ. ಅವರೇ ಹೇಳ್ತಾ ಇದ್ರು, ಹಾ. ಇವ್ ನಮ್ಮ ಕಾಲೇಜಿಗೆಲ್ಲ ನಿನ್ನೆ ನೀವು ಮಾಡಿದ ನಿಮ್ಗೆ ಯಾವ್ದು ನೆನಪಿರ್ಲಿ ನನಗೆ ಬಿಡಿ. ನೀವು ಲೆಕ್ಕ ಇಲ್ದಂಗೆ ಮಾಡ್ತಾ ನನಗೆಲ್ಲ ಇರ್ತೀರ. ಜೀವರಾಜ್ ಅಲ್ವಾ, ಅಯ್ಯೋ. ಎಲ್ಲರೂ ಗೊತ್ತು ನನಗೆ. ಅವ್ರೆಲ್ಲ ಕಾರ್ಯಕ್ರಮ ಮಾಡಿದ್ರೆ ನನಗೆ ಗೊತ್ತಿಲ್ಲ ಅವ್ರನ್ನ. ನಿಜ ನಿಜ. ಬಟ್ ಅವ್ರು ನೆನ್ಪಿಟ್ಕೊಂಡಿರ್ತಾರೆ. ಹೇಳ್ತಾ ಇದ್ರು ನನಗೆ, ನಮ್ಮ ಕಾಲೇಜ್, ನಮ್ಮ JKVK ಕಾಲೇಜಿಗೆ ನಿನ್ನೆ ಹೆಬ್ಬಾಳೆ ಕರೆಸ್ತಾ ಇದ್ದಿದ್ದೆ, ನಿಮ್ಮನ್ನ ನೀನೇ ಬೇಕು ಅಂತ ಹಠ ಮಾಡ್ತಾ ಇದ್ದೆ ನಾನು. ಬಾ 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 ಬಾ. ಅದು ಇಷ್ಟೆಲ್ಲ ಆಗಿ 25-30 ವರ್ಷ ಆಗಿರ್ಬೋದು. ಹೌದು. ಈಗ ಕೆಂಪೇಗೌಡ ಪ್ರಶಸ್ತಿ ಅನೌನ್ಸ್ ಮಾಡುವಾಗ ಅವರಿಗೆ ನನ್ನ ಹೆಸರು ಬೇಕಾಗಿದೆ. ಓಕೆ. ಅಂದ್ರೆ ಇವ್ರಿಗೆ ಕೊಡ್ಬೇಕು ಅಂತ ಅವ್ರ ಮನಸ್ಸಿಗೆ ಹೌದು, ಅನ್ಸಿದೆ. ಅವ್ರ ಮೈಂಡ್ ಅಲ್ಲಿ ಆ ಬಂದಿದೆ. ಫೋನ್ ಇಲ್ಲ, ಇದು ಇಲ್ಲ, ಏನೂ ಇಲ್ಲ. ಅಲ್ಲಿ ಯಾರಿಗಾರು ಕಾಂಟ್ಯಾಕ್ಟ್ಸ್ ಕೇಳಿದರೆ ಇಲ್ಲ. ಹಾ, ಹಾ, ಹಾ. ಲಾಸ್ಟ್ ಮೂಮೆಂಟ್ ನನಗೆ ಇನ್ನು ನಾಳೆ ನಾಡಿದ್ರೆ ಅನೌನ್ಸ್ಮೆಂಟ್ ಆಗತ್ತಂದ್ರೆ, ನನಗೆ ಛಾಯಾ ಅವ್ರ ಹಸ್ಬೆಂಡ್ ಪಾಣಿ ಅವ್ರು ನನಗೆ ಫೋನ್ ಮಾಡಿ, ಪಾಣಿ ಅವರು. ಓ ಅಶೋಕ್ ಅವ್ರು ನಿನ್ನ ನಂಬರ್ ಬೇಕಂತ ಕೂತಿದಾರೆ, ದಯವಿಟ್ಟು ನನ್ನ ಹತ್ರ ಕೊಡ್ತಾ ಇದೀನಿ, ಅವ್ರು ಯಾರೋ ಇನ್ನೊಬ್ರು ವೆಂಕಟೇಶ್ ಮೂರ್ತಿನೋ ಯಾರೋ ಇದ್ದಾರೆ, ಅವ್ರು ಮಾತಾಡ್ತಾರಂತೆ, ನೀವು ಮಾತಾಡ್ಬೇಕು ಅಂತ. ಓಕೆ. ಅವಾಗ ನಾನು ಅವ್ರು ಫೋನ್ ಮಾಡಿ ಅಡ್ರೆಸ್ ಮಾಡಿ ರಾತ್ರಿನೇ ಅದು ದೊಡ್ಡದೊಂದು ಪೋಸ್ಟರ್ ಪ್ರಿಂಟ್ ಮಾಡಿಸಿದ್ದಾರೆ, ಓಹೋ. ಕೆಂಪೇಗೌಡ ಪ್ರಶಸ್ತಿ. ಓಕೆ ಓಕೆ ಓಕೆ. ಇದು ರಿಯಲ್ ಪ್ರಶಸ್ತಿ. ಇದು ನಿಜವಾದ ಪ್ರಶಸ್ತಿ. ನಿಜವಾದ. ನಾವೇನು ಕೇಳಿಲ್ಲ, ಅವ್ರು ಬೆನ್ನತ್ತಿ ನಿಮಗೆ ಕೊಡಿಸ್ಬೇಕಂದ್ರೆ ಯಾರ್ದು ಅದು ಸಿಂಗರ್ಗೆ ಫೋನ್ ಮಾಡಿ ಅವ್ರ ಹತ್ರ ತೋಡು ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿ ನನ್ಗೆ ಓಹೋ. ಸೂಪರ್ ಒಂಥರ ಖುಷಿ ಆಗುತ್ತೆ. ಸೂಪರ್ ಸೂಪರ್ ಸೂಪರ್. ಸರ್, ಈಗ ಸಂಗೀತ ಸಂಯೋಜನೆ ಮಾಡಿದ ವಿಶೇಷ ಹಾಡುಗಳು ಸಾಕಷ್ಟು ಇದೆ. ಸೊ ಅದರ ನಿಮಗೆ ಒಂದು ಭಾವಪೂರ್ವಕವಾಗಿ ಒಂದು ವಿಶೇಷವಾಗಿ ನೀವು ಮಾಡಿದಂಥ ಆ, ಹಾಡುಗಳಲ್ಲಿ ಯಾವುದು? ನಾನು ಕರ್ಣನ್ ಸಂಪತ್ತಿಗೆ ತುಂಬಾ ಒಳ್ಳೆ ಮ್ಯೂಸಿಕ್ ಮಾಡಿದ್ದೆ. okay, ಆ okay. ಟೈಮ್ನಲ್ಲಿ ಯಾರು ಹಾಡಿದ್ರು ಅದ್ರಲ್ಲಿ? SP ಅವ್ರು ಹಾಡಿದ್ರು, SPB ಅವರು ನಾನು ಹಾಡಿದ್ದೆ. ನೀವು ಹಾಡಿದ್ರಿ. Okay. ಆಮೇಲೆ ಇನ್ನೊಬ್ಬರು ನಮ್ಮ ಹುಬ್ಬಳ್ಳಿಯವರೊಬ್ರು ರವಿ Okay. ಕುಲಕರ್ಣಿ ಅಂತ, ಹಾ, ಹಾ. ಅವ್ರನ್ನೂ ಹಾಡ್ಸಿದ್ರು. ರವಿ ಕುಲಕರ್ಣಿ ಗೊತ್ತು. ಹಾ, ಕಿಶೋರ್ ಕುಮಾರ್ SPB ಅವರ ಮೇಲೆ ಪ್ರಾಣ ಅವ್ರಿಗೆ. ಹೌದು. ಅಯ್ಯೋ, ಕಿಶೋರ್ ಅವ್ರಿಬ್ರು ನಾವು 3 ಜನ ಸೇರಿ ಆಡಿದ್ವಿ. ಎಸ್ ಎಸ್. 3 ಜನಕ್ಕೆ ಹಾಡೋದು. ಗುರು ಅಂತ ಮಾತಾಡ್ತಾರ ಅವ್ರು. ಗುರು has done very ಅಂತ ಮಾತಾಡ್ತಾರೆ. ಅವ್ರು ಮಾತಾಡೋ ಸ್ಟೈಲ್ ಹಂಗೆ. ಈಸ್ ನೋ ಮೋರ್ ನಾವು. ಹೌದು ಹೌದು, ಈಸ್ ನೋ ಮೋರ್. ಅವರು ಯಾಕಂದ್ರೆ ಅವ್ರ ಜೊತೆನೆ ನಾವು ಇದ್ದಿದ್ದು ಹುಬ್ಳಿಯಲ್ಲಿ. ಸೊ ಅವರು ಹಾಡಿದಾರೆ ಅಲ್ಲಿ. ಅದರಲ್ಲಿ ಫಸ್ಟ್ ಪ್ಲೇಬ್ಯಾಕ್ ಸಿಂಗಿಂಗ್ ಚಾನ್ಸ್ ಕೊಟ್ಟಿದ್ದೆ ನಾನು ಅವ್ರಿಗೆ ಹೌದು, ಹೌದು, ಹೌದು. ಹಾಡಕ್ಕೆ. ಅವಾಗ ಬಾಲು ಸರ್ ಅವ್ರು ಹೇಳಿದೆ, ನಾನು ಈ ಹಾಡು ಸಿನಿಮಾದಲ್ಲಿ 3 ಜನ ಹಾಡ್ತಾರೆ ಸರ್, ಬಟ್ ನಮ್ಮ ಡೈರೆಕ್ಟರು ಪ್ರೊಡ್ಯೂಸರು ಇಲ್ಲ 3 ಹಾಡನ್ನ SPBನೇ ಹಾಡ್ಬೇಕಂತ ಹೇಳಿದ್ದಾರೆ, ಏನ್ ಮಾಡೋದು ಅಂದೆ. ಒಂದು ಐಡಿಯಾ ಮಾಡ್ತೀನಿ ಇರೋ ಅಂತ. ಹೌದಾ? ಅವ್ರು ಐಡಿಯಾ ಕೊಟ್ರಾ? ಓಕೆ. ಯಾಕಂದ್ರೆ ಇವ್ರು ಒಪ್ಕೋತಲ್ಲ. ಹೌದು. ಅವ್ರು ಯಾಕೆ ಅಲ್ಲಲ್ಲ. ಒಪ್ಕೋತಲ್ಲ ಅಂದ್ರೆ ಬಹಳ ನಿರ್ದೇಶಕರು ಪರ್ಟಿಕ್ಯುಲರ್ ಇರ್ತಾರೆ. ಅವ್ರು ಸಂಗೀತ ಕಂಪನಿಗೆ ಮೊದಲಿಗೆ ಮಾತಾಡ್ಬಿಟ್ಟಿದ್ದಾರೆ, ಇಷ್ಟು ದುಡ್ಡಿಗೆ ಆಲ್ರೆಡಿ ಎಲ್ಲ ಹಾಡನ್ನ ಇವರೇ ಹಾಡ್ತಾರಂತ ಮಾತಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆ. ಬೇರೆ ಹಾಡಿದ್ರೆ ಅವರು ಒಪ್ಕೊಳ್ಳಲ್ಲ, ಹೌದು. ದುಡ್ಡು ಕಡಿಮೆ ಮಾಡ್ತಾರೆ. ಅದಕ್ಕೆ ಹಿಂಗಾಗಿದೆ. ಅವರು ಪ್ರೊಡ್ಯೂಸರು ಡೈರೆಕ್ಟರ್ನ ಮಾತು ಕೇಳ್ತಲ್ಲ. ಅದಕ್ಕೆ ನಾನು ಬಾಲವ್ರಿಗೆ ಹೇಳಿದೆ, ಸರ್ ಇದು ಈ ತರ ಇದೆ. ಆಮೇಲೆ ಒಬ್ಬರಾದ್ಮೇಲೆ ಒಬ್ಬರು ಹಾಡೋದಿದೆ, ಅಂದ್ರೆ ನೀವು ಅವ್ರು ಎಲ್ಲ ಏನ್ ಬೇಕಂದ್ರೆ ಹಾಡ್ಬಿಡ್ತಾರೆ, ಆ ವಿಷಯ ಬೇರೆ. ಹೌದು. ಅಷ್ಟೇ ತಾನೇ. ಅವ್ನು ಚೆನ್ನಾಗಿ ಹಾಡಿದ, ನನ್ಗೆ ಗೊತ್ತು. ರವಿ ಕುಲಕರ್ಣಿ ಹಾಡು ಕೇಳಿದ್ರು ಅವರು. ಅವ್ನ ಟ್ರ್ಯಾಕ್ ಅಲ್ಲಿ ಹಾಡಿದ್ದ. ಅದಾದ್ಮೇಲೆ ಬಾಲವ್ರು ಹಾಡಿದ್ರು. He was very close to SPB sir ಕಲಿಯುಗ ಅವಾಗ. ಕರ್ಣದೆ ಎಂಟದೆ ಬಂಟನೆ ಯಾವುದು ಈ ಬಂದ ಬಂದ ಅದನ್ನ ಹಾಡಿ ಕೇಳಿದೆ, ಚೆನ್ನಾಗಿ ಹಾಡ್ತಾನೆ ಸರ್, ಇವನು ನಾನು ಹಾಡ್ಬೇಕು ನಿಮ್ ಸಂಗಡ. ಅದೆಲ್ಲ ಗೊತ್ತಿಲ್ಲ, ಪ್ರೊಡ್ಯೂಸರ್ ಡೈರೆಕ್ಟರ್ ನೀವೇ ಹೇಳ್ಬೇಕು. ಓಕೆ. ಆಯ್ತು, ಒಂದು ಐಡಿಯಾ. ಹೌದಾ? ಬಂದರು ಡೈರೆಕ್ಟರ್. ಓಕೆ. ದಿಸ್ ಸಾಂಗ್ ಐ ಮೀನ್ ಪಿಕ್ಚರೈಸಿಂಗ್ ಆನ್ ಹೂ ಸರ್, ಒನ್ ಟೆನ್ನಿಸ್ ಕೃಷ್ಣ ಅಂಡ್ ಆನ್ ಅಶ್ವಥ್ ಸರ್, ದೆನ್ ಅನದರ್ ಒನ್ ಆರ್ಟಿಸ್ಟ್. ಓಕೆ ಓಕೆ. 3 ಜನ ಮೇಲೆ. ಸಿ ಇಫ್ ಐ ಸಿಂಗ್ ಆಲ್ ದ ವಾಯ್ಸಸ್ it won't look nice. I can sing, that is different. Okay. Why can't you put Guru and Ravi? ಅವ್ರ ಸರ್, ಎನಿಯೋ ಯು ಆರ್ ಸಿಂಗಿಂಗ್ ನೋ, ಅವ್ರಿಗೆ ಅದು ಬೇಕಾಗಿತ್ತು. ಬಟ್
1% ಅವ್ರು ಆಡ್ಬೇಕು, ಉಳಿದ್ ನೀವ್ ಆಡಿ ಅನ್ನಂಗ ಇವ್ರು Okay. ಒಪ್ಸ್ಬಿಟ್ರು. ಓಹೋ 3 ಜನ ಆಡ್ಬೇಕು. ಹೌದಾ ಆಮೇಲೆ ಹೌದು ಸ್ಟೋರಿ ಬಿಹೈಂಡ್ ದಿಸ್. Yes. ಓಕೆ ನೋಡಿ ಅವರು ಅಲ್ಲ ಅವ್ರು ಕೊಡೋದು ನೋಡಿ, ಅದೇ. ಬೇರೆ ಯಾರಾಗಿದ್ರೆ ಹೌದು. ನೋ ಇಟ್ ದಟ್ ಇಸ್ ಫಾರ್ ಮೀ, ನಾನೇ ಹಾಡ್ಬೇಕಂತ ಹೌದು. ಹಂಗಿರ್ತಿತ್ತು. ಅವ್ರು ಹಂಗೆ ಹೇಳಿಲ್ಲ. ಮತ್ತೆ idea ಎಷ್ಟೋ ಮಾಡಿ- ಹಾಡುಗಳು ರಾಜೇಶ್ ಕೃಷ್ಣ ಅವ್ರಿಗೆ ಅವ್ರು ಕೊಟ್ಟಿದ್ದಾರೆ. ಹೌದು. ದೇ ಹಿ ಹಸ್ ಗಿವನ್. ಖಂಡಿತ. ಇದು ಮತ್ತೆ ಟ್ರ್ಯಾಕ್ ಹಾಡಿದಾಗ ದಿಸ್ ಇಸ್ ಸೋ ಗುಡ್, ಹಿ ಓನ್ಲಿ ಕ್ಯಾನ್ ಡೂ ಇಟ್ ಅಂತ ಕೊಟ್ಬಿಡಿ ಅಂತ ಹೌದು. ಕೊಟ್ಟಿದ್ದಾರೆ. ಅದು ಇಲ್ಲ. So, ಆ ರೀತಿ ಎಷ್ಟೋ ಆಗಿದೆ. he can decide immediately. Immediately. ಚೆನ್ನಾಗಿರುತ್ತೆ ಹೌದು. why ಹೌದು remove ಹೌದು ಮಾಡೋದು ಹೌದು ಹೌದು ಹೌದು. ಅಂಬೋದು. ಆ ರೀತಿ ಸರ್, ನಿಮ್ಮ ಪ್ರಕಾರ ಒಂದು ಇಷ್ಟೆಲ್ಲ ಸಾಧನೆ ಮಾಡ್ತಾ ಬಂದಿದ್ದೀರಾ, ನಿಮ್ಮ ಪ್ರಕಾರ ಯಶಸ್ಸು ಅಂದ್ರೆ ಏನು? ವಾಟ್ ಇಸ್ ಸಕ್ಸಸ್? ಆ, ಯಶಸ್ಸಿಗೆ ನಾನು ಹೇಳಿದ್ನಲ್ಲ ಮುಂಚೆ, ಶ್ರಮನೇ ಮುಖ್ಯ, ಎಸ್, ಆಮೇಲೆ ದೇವ್ರ ದಯನೂ ಮುಖ್ಯ, ಎರಡು ನಮ್ಮ ಪರಿಶ್ರಮನೂ ಮುಖ್ಯ. ಎಸ್, ಇದೆಲ್ಲ ಸೇರಿದ್ರೇನೆ ಯಶಸ್ಸು. ಸಕ್ಸಸ್. ಕೆಲವೊಬ್ರಿಗೆ ಯಶಸ್ಸು, ಹೆಚ್ಚಿನ ಯಶಸ್ಸು ಬರ್ಬೋದು, ಕೆಲವ್ರಿಗೆ ಹೆಚ್ಚಿನ ಯಶಸ್ಸು ಬಾರದೇ ಇರ್ಬೋದು. ಎಸ್ ಬಟ್ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಈಸ್ ಅ ಟ್ಯಾಲೆಂಟೆಡ್ ಗಾಯ್ ಅಂತ ವಿ ನೋ. ಎಸ್, ಯಾಕಂದ್ರೆ ನಿಮ್ಮ ಹತ್ರ ದುಡ್ಡಿತ್ತು, ಹಾ ನಿಮ್ಮ ದುಡ್ಡಿನ ಕೊರತೆ ಇರಲಿಲ್ಲ ನಿಮಗೆ, ಹೌದು ಖಂಡಿತ. ಬಟ್ ನೀವು ಟ್ಯಾಲೆಂಟ್ ಇಂದ ಮುಂದೆ ಹೌದು ಖಂಡಿತ. ಬಂದಿತ್ತು. ಹೌದು. ಅದೇ ಹೇಳಿದ್ ನಾನು. ಅದಕ್ಕೆ ವೆರಿ ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ಅದೇ ತರನೇ ಹೇಳುದು. ಎಸ್, ಕಷ್ಟಪಟ್ಟವನಿಗೆ ದೇವ್ರು ಯಾವುದೋ ಭಾಗ, ನಾನು ಹೇಳಿದ್ನಲ್ಲ, ನನಗೆ ಒಂದು ನಾವು 2-3 ಲಕ್ಷ ಜನ ನನಗೆ ಆರ್ಗನೈಸರ್ಸ್ ಮೋಸ ಮಾಡಿರ್ಬೋದು, ಹೌದು. 35 ಲಕ್ಷ ಕೊಟ್ಟು ಕಳ್ಸಿದ್ರು ದೇವ್ರು. ಅಲ್ವಾ? ಎಲ್ಲ ನಿಮ್ 11 ಜನನ ಕರ್ಕೊಂಡು ಹೋಗಪ್ಪ ನೀನು ಅಮೆರಿಕ ಅಲ್ಲಿ ತೋರ್ಸ್ಕೊಂಡು ಅಮೆರಿಕ ಬಾ. ಅಲ್ವಾ? ಮತ್ತೆ ಗಾಡ್ ಇಸ್ ದೇರ್. ಮತ್ತೆ ಒಂದ್ ಕೈ ಬಿಟ್ರೆ ಇನ್ನೊಂದ್ ಕೈ ಹಿಡ್ಕೊಡ್ತಾನೆ ಬಂದೇ ಬರುತ್ತೆ ಅಲ್ವಾ? ಅದು ಹಾಗೆ ಯಶಸ್ಸು ಯಾವುದೋ ರೂಪದಲ್ಲಿ ಬರುತ್ತೆ. ಅಲ್ವಾ? ಇದೇ ಹೀಗೆ ಬರ್ಬೇಕಂತೇನಿಲ್ಲ, ಹೀಗೆ ಬರ್ಬೇಕಂತ. ಸೊ ಮರೆಯದ ಮಾಣಿಕ್ಯ ಒಂದು ಕಾರ್ಯಕ್ರಮದ ಮೂಲಕ ಎಷ್ಟೋ ಒಂದು ಪ್ರತಿಭಾವಂತ ಕಲಾವಿದರಿಗೆ ಒಂದು ಅವಕಾಶ ಆಗೋಯ್ತು. ಇಲ್ಲ, ನಿಜವಾಗ್ಲೂ ಎಷ್ಟು ದೂರದರ್ಶನ ಮಾಡಿದ ಕಾರ್ಯಕ್ರಮದಲ್ಲಿ ಹೌದು. ಮಧುರ ಮಂಜುಳಗಾನ ಮರೆಯದ ಮಾಣಿಕ್ಯ ಖಂಡಿತವಾಗ್ಲೂ ಅದ್ಭುತ. ತುಂಬಾ ಎನ್ಕರೇಜ್. ಮತ್ತೆ ಸ್ಪೆಷಲಿ ತಾವು ಸ್ಟಾರ್ ಸ್ಪೆಷಲ್ ಮಾಡ್ತಿದ್ರಿ. ಹೌದು, ಅದು ಬಹಳ ಚೆನ್ನಾಗಿ ಮೂಡಿ ಬಂತು. ಇಲ್ಲ, ಯಾಕಂದ್ರೆ ಈಗ ನೋಡಿ, ಉದಾಹರಣೆಗೆ ಶ್ರೀನಾಥ್ ಅವರು 100 ಪಿಕ್ಚರ್ ಮಾಡಿದ್ರು, ಅವ್ರ ಹಾಡುಗಳೆಲ್ಲವೂ ಸೂಪರ್ ಹಿಟ್. ಹೌದು 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 ಅಂತ ನಾವು ಬಿಡಕ್ಕೆ ಆಗಲ್ಲ. ಹೌದು 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 ನಿಜ. ಶ್ರೀನಾಥ್ ಅವ್ರದ್ದು, Yes. ಅನಂತ್ ನಾನೇ ಶಂಕರ್ ಶಂಕರ್ ನಾಗದು ನೀವು ಹಾಡಿದ್ರಿ. ನಾನು ಹೇಳಿದೆ ಶಂಕರ್ ನಾಗರ್ Yes, very ಸ್ಪೆಷಲ್ ನಾನು ಮತ್ತೆ ವಿಮಲಾ ಅವರು ವಿ ಪರ್ಫಾರ್ಮ್ಡ್ ಇಟ್. ಸೊ ಒಳ್ಳೆ ಕಾರ್ಯಕ್ರಮ. ಎಸ್ ಆದ್ರೆ ಈ ತರ ಗವರ್ಮೆಂಟ್ ಇಂದ ಇರುವಂತ ಚಾನೆಲ್ಗಳು ಹೊಸಬರಿಗೆ ಅವಕಾಶ ಮಾಡಂತದ್ದು, ಎಸ್ ಈ ತರ ಕಾರ್ಯಕ್ರಮ ಮಾಡಿದ್ರೆ ನಿಜವಾಗ್ಲೂ ಎಲ್ಲರಿಗೂ ಎನ್ಕರೇಜ್ ಮಾಡಿದಾಗ. ಎಸ್ ಸರ್, ಈ ಒಂದು ಚಾನೆಲ್ ಮುಖಾಂತರ ನಿಮ್ಗೆ ಯಾರಾದ್ರೂ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಯಾರಿಗೆ ಹೇಳ್ತೀರಿ? ಥ್ಯಾಂಕ್ಸ್ ಯಾವ್ದನ್ನ ನಿಜವಾಗ್ಲಿ ಅಂದ್ರೆ, ಇಲ್ಲಿ ಶ್ರಮ ಇದೆ, ಇಲ್ಲಿ ವಿದ್ಯೆ ಇದೆ, ಇಲ್ಲಿ ಅವ್ರಿಗೆ ಯಶಸ್ಸು ಇಲ್ದಿದ್ರು ಕೂಡ ಅವ್ರನ್ನ ಪ್ರೀತಿ ಮಾಡಿ ಅವರ ಪ್ರೀತಿ ತೋರಿಸ್ತಾರಲ್ಲ, ಅಂಥವ್ರಿಗೆ ನಾನು ಥ್ಯಾಂಕ್ಸ್ ಹೇಳಿ. ಸೂಪರ್ ಸೂಪರ್. ಅಲ್ವಾ? ಯಾರು ಸಪೋರ್ಟ್ ಮಾಡ್ತಾರೆ, ಅಂಥವ್ರಿಗೆ ಸಪೋರ್ಟ್ ಮಾಡ್ಲೇಬೇಕು. ಈಗ ನೋಡಿ, ಯಾರೋ ಒಬ್ರು ಕಾರ್ಯಕ್ರಮದಲ್ಲಿ ಒಬ್ರು ಕುರುಡಾನೋ ಕುಂಟನೋ ಹಾಡ್ತಾರೆ, ಕುಂಟತ ನಮ್ಗೆ ಸಂಬಂಧ ಇಲ್ಲ, ಅವ್ನ ಧ್ವನಿ ಹೆಂಗಿದೆ ಅದು ನಿಜ ನಿಜ ಅದಕ್ಕೆ ನೀವು ಬೆಲೆ ಕೊಡ್ಲೇಬೇಕು. ನಿಜ ನಿಜ. ಇಂಥದ್ದು ಒಂದ್ಸಲ ಏನಾಯ್ತು ಅಂದ್ರೆ, ದೂರದರ್ಶನದ ಒಂದು ಕಾರ್ಯಕ್ರಮದಲ್ಲಿ ಓಕೆ. ನಾನು BK ಸುಮಿತ್ರಾ ಅವರಿಬ್ರು ಜಡ್ಜ್ ಆಗಿದ್ವಿ. ಓಹೋ. ಯಾವುದೋ ಒಂದು ಕಾರ್ಯಕ್ರಮ famous. ಓಕೆ ಓಕೆ. ಒಂದು ಹುಡುಗಿ ಗುಲ್ಬರ್ಗಾದಿಂದ ಬಂದು ಹಾಡಿದ್ಲು. ಅಚ್ಚಾ. ನಮ್ಗೆ ಗೊತ್ತಾಯ್ತು ಇವಳೇ ವಿನ್ ಆಗ್ತಾಳಂತ. ಅಷ್ಟು ಆ ಲೆವೆಲಲ್ಲಿ ಇದೆ. ಆಯ್ತು, ತುಂಬಾ ಚೆನ್ನಾಗಿ ಸಂಗೀತ ಎಲ್ಲ ಕಲ್ತು ಬಿಟ್ಟಿದ್ಲು. ಆಮೇಲೆ ಎಲ್ಲ ಇದ್ರಲ್ಲೆಲ್ಲ ಗೆಲ್ತಾನೆ ಬಂದು ಫೈನಲ್ಗೆ ಬಂದಾಗ ಏನಾಯ್ತು ಅಂದ್ರೆ, ಹಾಡಾಡೋಗೆ ಅವಳು ಗುಲ್ಬರ್ಗದಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿದ್ದು ವಾತಾವರಣ ಹೆಚ್ಚು ಕಡಿಮೆ ಆಗಿ ಅವಳಿಗೆ ಹೆಲ್ತ್ ಸರಿ ಇಲ್ಲ. ಓಕೆ. ಫೈನಲ್ ದಿವಸ ಹಾಡಕ್ ಬಂದಾಗ ಮಧ್ಯದಲ್ಲಿ ಗಂಟ್ಲಲ್ಲಿ ನೀರು ತುಂಬಿಕೊಂಡು ಮುಂದಕ್ಕೆ ಹಾಡಕ್ಕಾಗ್ಲಿಲ್ಲ. ಒಂದು 50 ಸೆಕೆಂಡ್ ಅಥವಾ 1 ನಿಮಿಷ ಅಂತ. ಆಮೇಲೆ ಅಲ್ಲಿದ್ದವರೆಲ್ಲ ಆಡಿಯನ್ಸ್ ಆಗ್ಲಿ ಏನು ಬೇರೆ ಎಲ್ಲ ಡಿಸೈಡ್ ಮಾಡಿ, ಇವ್ರದ್ದು ಹೋಯ್ತು ಚಾನ್ಸ್, ಇವಳಿಗೆ ಆಟೋ ಆಯ್ತು ಅಂತ. ಆವಾಗ ನಾನು ಸುಮಿತ್ರಾ ಡಿಸೈಡ್ ಮಾಡಿದ್ವಿ, ನೋಡಿ ಸಂಗೀತನೇ ಬೇರೆ, ಹೆಲ್ತೇ ಬೇರೆ. ಹೌದು. ಈಗ ಅವಳಿಗೆ ಹೆಲ್ತ್ ಕೆಟ್ಟಿದೆ, ಆರೋಗ್ಯ ಪ್ರಾಬ್ಲಮ್ ಇದೆ, ಟ್ಯಾಲೆಂಟ್ ಅಲ್ಲಿ ಹಿಂದೆ ಇವಳನ್ನೇ ಫಸ್ಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ಕೆ ಎಲ್ಲ ಕಮಿಟಿ ಮೆಂಬರ್ ಒಪ್ಕೊಂಡ್ರು. ದಟ್ ಈಸ್ ಸಿಂಪಲ್ ಅಲ್ವಾ? ಒಂದು ದಿವಸ ಏನೋ ಗಂಟ್ಲು ನೀರು ಬಂತು, ತೊಂದರೆ ಆಯ್ತು, ಆದ್ರಿಂದ ಅವಳು ಹೋಗ್ಬೇಕಾ? ಅವಳೇ ಫಸ್ಟ್ ಕೊಡೋದಿದೆ ಅವ್ರಿಗೆ ಕೊಡಿ, ಇಲ್ಲಾಂದ್ರೆ ನಾವು ಜಡ್ಜ್ ಆಗಿದ್ದವ್ರು ಎದ್ದು ಹೋಗ್ತೀವಿ. ಸುಮಿತ್ರಾ ಅವರು ಯಾವ ಕಾರ್ಯಕ್ರಮದ ಯಾವುದು ಗವರ್ಮೆಂಟ್ ಕಾರ್ಯಕ್ರಮ, MSIL ಸಂಗೀತ ಕಾರ್ಯಕ್ರಮ. ಸುಮಾರು 35 ವರ್ಷ ಲಾಂಗ್ ಬ್ಯಾಕ್. ಓಕೆ ಓಕೆ. ಸಾಕಷ್ಟು ಕಾರ್ಯಕ್ರಮದಲ್ಲಿ ಜಡ್ಜಸ್ ಆಗಿ ಹೋಗಿದ್ದೀರಾ, ಬಟ್ ಇದು ಒಂದು ವಿಶೇಷವಾದ ಒಂದು ಅನುಭವ. ಹೌದು. ಒಂದೊಂದ್ಸಲ
ಈ ಆಗುತ್ತೆ. ಜಡ್ಜ್ ಆಗಿ ಹೋದಾಗೂ ಒಂದೊಂದ್ಸಲ ಭಯ ಭಾರಿ ಆಗತ್ತೆ ಭಾರಿ ಕಷ್ಟ ಅದು. ನನಗೆ. ಮಹೇಶ್ ಜೋಶಿ ಅವರು ಧರ್ಮ ಸಂಕಟ. ಹೌದು ಇದಕ್ಕೆ ಕರ್ಕೊಂಡು ಹೋಗಿದ್ರು ನನಗೆ ಡೆಲ್ಲಿಗೆ, ಡೆಲ್ಲಿಗೆ. ಹಿಂದಿ ಕಾರ್ಯಕ್ರಮದ ಓಹೋ ಸಿಂಗರ್ಸ್ಗೆ ನಾನು ಜಡ್ಜ್ ಆಗಿ. ಇಲ್ಲಿಂದ ಓಕೆ. ಹೋದ್ಮೇಲೆ ಹೆಂಗಾಯ್ತು ಅಂತಂದ್ರೆ ಹ್ಮ್. ಅಲ್ಲಿ ಸಣ್ಣ ಸಣ್ಣ ಹುಡುಗರು ಇಷ್ಟು ಚೆನ್ನಾಗಿ ಅದ್ಭುತ ಆಡ್ಬಿಟ್ರೆ. ಅದ್ಭುತ ಟ್ಯಾಲೆಂಟ್. ನಾನು ಹೇಳಿದೆ, सर जी आप हमें क्यों बुलाया, इतने अच्छे अच्छे गाने वाले इधर हैं और वो भी बच्चे जैसे लोग गा रहे हैं और उनके सामने हम जो बैठे हैं आप जैसा भी हम गा नहीं सकते, नहीं सकते ಗಾನೆ सकते. ನಿಮ್ಮಷ್ಟು ನಮ್ಗೆ ಹಾಡಕ್ಕಾಗಲ್ಲ ಹಾಡಕ್ಕಾಗಲ್ಲ. ಅಂತವ್ರನ್ನ ಜಡ್ಜ್ ಆಗೋದು ನನಗೆ ಜಡ್ಜ್ ಆಗಿ ಕೂತ್ಕೊಳಕ್ಕೆ ಅಯ್ಯಪ್ಪ. ಮನ್ಸಾಗ್ತಲ್ಲ, ಇಲ್ಲಿಂದ ಹೋಗ್ತೀನಿ ನಾನು ಅಂತ. ಇಲ್ಲ ಇಲ್ಲ ಇಲ್ಲ, ಇರ್ಲಿ ಅಂತ ಆತರ ಒಂದ್ಸಲ ಅಂತ ವೆರಿ ಟ್ಯಾಲೆಂಟೆಡ್ ಅಲ್ವಾ? ಅಲ್ಲಿ ಈಗಂತೂ ಈ ಯಂಗ್ ಜನರೇಷನ್ಗೆ ಎಂತ ಟ್ಯಾಲೆಂಟ್ ಕಲ್ಸ್ಬಿಟ್ರೆ ಹೌದು, ಅವ್ರು ಹೌದು. ಎಲ್ಲಾರು ತಿಂದಾಕ್ಬಿಡ್ತಾರೆ. ಅಲ್ವಾ? Yes. ಅದ್ ಮಾತ್ರ ನಿಜ. ನಿಜ ಸರ್. ಈಗ ಥ್ಯಾಂಕ್ಸ್ ಅಂತೂ ಎಲ್ಲರೂ ಹೇಳ್ತೀವಿ, ಎಲ್ಲ ಒಂದು ಮಾತಾಡ್ಬೋದು, ಎಲ್ಲ ಹೇಳ್ಬೋದು. ಬಟ್ ಒಬ್ರು ಸಾರಿ ಕೇಳ್ಬೇಕಂದ್ರೆ ಗುಂಡಿಗೆ ಬೇಕು. ಯಾರಿಗೆ ಕೇಳಕ್ಕೆ ಇಷ್ಟಪಡ್ತೀರಾ? ಸಾರಿ ಅಂದ್ರೆ ನಾನು ಪ್ರೊಫೆಷನಲ್ ಆಗಿ ತುಂಬಾ ಇಲ್ಲ, win ಆದೆ. ಏನಾಗುತ್ತೆ ತಿಳಿದೇ ಕೂಡ ಹಾ. ಆಗಿರುತ್ತೆ. ಹೌದು, ಖಂಡಿತ. ಅನ್ನೋ ಇಂಗ್ಲಿಷ್ ಇಟ್ ಹ್ಯಾಪನ್ಸ್. ಅದೇ ಉದಾಹರಣೆಗೆ ನನ್ನ ಲೈಫಲ್ಲಿ ಆಗಿರೋದನ್ನ ಹೇಳ್ಬೇಕಂದ್ರೆ ಹ್ಮ್. ನಾನು ಪ್ರೊಫೆಷನಲ್ ವಿನ್ ಆಗ್ತಾನೇ ಬರ್ತಾ ಇದ್ದೆ. Yes. ಆಮೇಲೆ ಫ್ಯಾಮಿಲಿ ಕಡೆ ನಮ್ ಗಮನ ಕಡಿಮೆ ಆಗ್ತಿತ್ತು. ಓಕೆ. ನಾನು ಹೆಂಡತಿ ಎಲ್ಲ ಹೇಳೋದು, ರೀ ಮಕ್ಕಳನ್ನ ಓದಿಸ್ರಿ, ನನಗಿಲ್ಲಮ್ಮ ಅದರಲ್ಲಿ ಅಷ್ಟು ನಾಲೆಜ್ ಇಲ್ಲ, ಮಕ್ಕಳಿಗೆ ಓದ್ ಬರ್ಸಿ ಕೂಡ್ಸಿ ತಿದ್ದಿ ಪಾಠ ಹೇಳೋಷ್ಟು ನಾನು ಕಲ್ತಿಲ್ಲ. Yes. ಹಂಗಾಗಿ ಆಮೇಲೆ ನಮ್ಗೆ ಅವಾಗ ಹೆಂಗಿತ್ತು ನನ್ನ ಪರಿಸ್ಥಿತಿ ಅಂದ್ರೆ, ಒಬ್ಬನೇ ಮಗ ಅಲ್ವಾ? ಒಬ್ಬ ಮಗ ಒಬ್ಬ ಸಾಗರ್. ಮಗಳು, ಮಗಳು. ಹ್ಮ್. Okay. ಇಬ್ರು ಹೈಲಿ Yes, ಟ್ಯಾಲೆಂಟೆಡ್, yes, ಇಬ್ರು yes, yes. ಮ್ಯೂಸಿಕ್ ಅಲ್ಲಿ ಅವರು ಅಂತೂ ಹಾ. ಸಂಗೀತ ಅವರಂತೂ ಅದ್ಭುತ ಸಂಗೀತ ಹಾಡ್ತಾರೆ. ಅದ್ಭುತ ಐ ಹಾಡ್ತಾರೆ. ಆಮ್ ಫ್ಯಾನ್ ಆಫ್ ನನ್ನ ಮಗ ಸಾಗರ್ ಕೂಡ ಅಷ್ಟೇ. ಎಸ್. ಈಸ್ ಹಿ ಕ್ರಿಯೇಟ್ಸ್ ಮ್ಯೂಸಿಕ್. ಪಿಯಾನೋದಲ್ಲಿ Piano, ಹೌದು. ಗೋಲ್ಡ್ ಮೆಡಲಿಸ್ಟ್ ಹೌದು ಹೌದು ಹೌದು. ಆ ಥರ ಎಲ್ಲ ಇದ್ದಾರೆ. ಹ್ಮ್. ಬಟ್ ನನಗೆ ಫ್ಯಾಮಿಲಿಗೆ ಅಷ್ಟು ಟೈಮ್ ಕೊಡಕ್ ಆಗ್ಲಿಲ್ಲ. ಎಸ್. ಸೊ ನನ್ನ ಫ್ಯಾಮಿಲಿಗೆ ಸಾರಿ ಕೇಳಕ್ ಇಷ್ಟಪಡ್ತೀನಿ. ವಾವ್. ಯಾಕಂದ್ರೆ ಈ ಸೇಮ್ ಥಿಂಗ್ ಎಸ್ ಪಿ ಬಿ ಅವರು ಆತರ ಟೋಲ್ಡ್. ಯಾಕಂದ್ರೆ ಯಾರು ನಾನು ಪ್ರೊಫೆಷನಲ್ ಮುಂದುವರಿತಾರೆ ಲೈಫ್ ಅದಾಗುತ್ತೆ. ಅವ್ರು ಹೇಳ್ತಾರೆ, ಐ ಕುಡಂಟ್ ಗಿವ್ ಟೈಮ್ ಟು ಮೈ ಕಿಡ್ಸ್ ಬಿಕಾಸ್ ಐ ಹ್ಯಾವ್ ನಾಟ್ ಸೀನ್ ದೆಮ್ ಗ್ರೋಯಿಂಗ್. ನನಗೆ ಅವ್ರು ಬೆಳೆದ್ ನಾನು ನೋಡಕ್ ಆಗಿಲ್ಲ. ಸೇಮ್ ಐ ಫೀಲ್ ದಟ್ ಐ ಆಮ್ ಅ ಕ್ರಿಮಿನಲ್. ಆ ಥರ ಅಷ್ಟು ಒಂದು ಇದರಲ್ಲಿ ಹೇಳಿದ್ರು. ಖಂಡಿತ. ನಾನು ಒಂಥರ ನನ್ನ ಮಗಳು ಕಾಲೇಜಲ್ಲಿ ಕಲಿತಾ ಇದ್ದ. ಯು ಆರ್ ವೆರಿ ಎಮೋಷನಲ್ ಪರ್ಸನ್, ಐ ನೋ ದಟ್. ನನ್ನ ಮಗಳು ಕಾಲೇಜಿಗೆ ಹೋಗಿದ್ದು, ಕಾರ್ ಕೀ ಏನೋ ತಗೊಂಡು ಹೋಗಿದ್ದೆ. ಓಕೆ. ಅಲ್ಲಿ ಹೋಗಿ ನಿಂತಿದ್ದೀನಿ ನಾನು. ಅವಳು ಎಷ್ಟನೇ ಕ್ಲಾಸಲ್ಲಿ ಇರ್ತಾಳೆ, ಯಾವ ಕ್ಲಾಸ್ ಅದು ಏನು ಗೊತ್ತಿಲ್ಲ ನನಗೆ. ಅಂದರೆ ಅಷ್ಟು ಟೈಮ್ ಕೊಡೋಕ್ಕಾಗಲಿಲ್ಲ. ಎಸ್, ಹ್ಯಾಪನ್ಸ್. ಯಾಕಂದ್ರೆ ನಮ್ಮ ಪ್ರೊಫೆಷನ್ ಆ ಥರ. ಯು ಆರ್ ಟು ಸೋ ಮಚ್ ಡೆಡಿಕೇಟೆಡ್. ಅದಕ್ಕೆ ಎಷ್ಟು ತಾವು ಆಮೇಲೆ ನಮ್ಮ ಟೈಮ್ನಲ್ಲಿ ಹೆಂಗಿತ್ತಂದ್ರೆ ಈ ಪ್ರೊಫೆಷನ್ಗೆ ಯಾರು ವ್ಯಾಲ್ಯೂ ಕೊಡ್ತಿರ್ಲಿಲ್ಲ. ಏನ್ರಿ ನಿಮ್ಮ ಮಗ ಏನ್ ಮಾಡ್ತಾನೆ, ಅರೆ ಎಲ್ಲ ಹಾಡಾಡ್ತಾನೆ, ಗಿಟಾರ್ ಬಾರಿಸ್ತಾನೆ ಆ ಥರ ಅಂತಂದ್ರೆ ಅವ್ರು ಆ ಥರ ನೋಡ್ತಿದ್ರಲ್ಲ. ಆ ಟೈಮ್ನಲ್ಲಿ ನಾನು ಒಂದು ದೊಡ್ಡ ಬಂಗ್ಲೆ ಕಟ್ಸ್ಬೇಕು, 3-4 ಕಾರ್ ಇಟ್ಕೋಬೇಕು, ಸೂಪರ್. ಆ ಲೆವೆಲಿಗೆ ಬರ್ಬೇಕಂದ್ರೆ ಪ್ರೊಫೆಷನಲಿ ನಾನು ತುಂಬಾ ಕಷ್ಟಪಡ್ಬೇಕಾಗಿತ್ತು. ಎಸ್, ಫ್ಯಾಮಿಲಿಗಿನ ನನ್ನ ಪ್ರೊಫೆಷನ್ ಬಹಳ ಮುಖ್ಯ. ಹೌದು ಹೌದು ಹೌದು. ಅದಕ್ಕೆ ಬಹಳ ಪ್ರಾಮುಖ್ಯತೆ. ಎಷ್ಟು ರಾತ್ರಿನ ತಾವು ಜಾಗರಣೆ ಮಾಡಿದ್ದು ನೋಡಿದ್ದೀನಿ. ಖಂಡಿತ. ಎಸ್ ಎಸ್ ಎಸ್. ಯಾಕಂದ್ರೆ ಆ ಕಡೆನೇ ಗಮನ ಇರ್ತದೆ. ಅದು ಆಮೇಲೆ ವ್ಯಾಲ್ಯೂ ಬಂತು. ಅಂದ್ರೆ ಈ ಸ್ಟ್ರೀಟ್ ಸಿಂಗರ್ಸು ಅಥವಾ ಫಸ್ಟ್ ಐ ಆಮ್ ದ ಹೈಯೆಸ್ಟ್ ಪೇಯ್ಡ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಸ್ಟ್ರೀಟ್ ಸಿಂಗರ್. ಓ ಮೈ ಗಾಡ್, ಹೌದಾ? ನಾನೇ ಐ ಆಮ್ ದ ಫಸ್ಟ್ ಇನ್ ಕರ್ನಾಟಕ. ಮೈ ಗಾಡ್. ನಾನೇ ಹೈಯೆಸ್ಟ್ ಪೇ ಮಾಡಿದವನು ನಾನೇ, ಇನ್ಕಮ್ ಟ್ಯಾಕ್ಸ್ ಕಟ್ಟದವನೇ ನಾನು ಆಸ್ ಎ ಸ್ಟ್ರೀಟ್ ಸಿಂಗರ್. ಹೌದು. ಓಕೆ. ಆ ಥರ ಅದೊಂದು ಅಲ್ಲಿ ನನಗೆ ಆ ಬೆಳವಣಿಗೆ. ಈಗ ಬಿಡಿ ಎಲ್ಲ ಸ್ವಲ್ಪ ಚೆನ್ನಾಗಿದ್ದಾರೆ, ವೆಲ್ ಸೆಟಲ್ ಇದ್ದಾರೆ ಅವರು. ಬಟ್ ನಮ್ ಕಷ್ಟ ಹಂಗಿತ್ತು. ಕೊಡ್ಲೇಬೇಕಾಗಿತ್ತು, ಇಲ್ಲಾಂದ್ರೆ ನಮ್ಮನ್ನ ಕೀಳಾಗಿ ನೋಡ್ತಿದ್ರಲ್ಲ. ನಿಜ ನಿಜ. ಈಗ ಆಮೇಲೆ ಮಂಜುಳಾ ಗುರುರಾಜ್ ಅಂದ್ರೆ ಏನಪ್ಪ ಈ ಲೆವೆಲ್ಗೆ ಬೆಳೆದಿದ್ದಾರೆ, ಅವ್ರಂಗ ನಾವು ಆಗ್ಬೇಕು ಅನ್ನೋ ಲೆವೆಲ್ಗೆ. ಕಷ್ಟ ಎಷ್ಟಿದೆ, ಎಷ್ಟು. ಎಸ್ ಸರ್, ನಿಮ್ಮ ಹವ್ಯಾಸಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ. ವಾಟ್ ಯು ಡೂ ಇನ್ ಅದರ್ ಟೈಮ್? ಲೈಕ್ ಅದರ್ ಟೈಮ್ ನಾನು ಐ ಆಮ್ ಮೋಸ್ಟ್ ಇಂಟ್ರೆಸ್ಟೆಡ್ ಇನ್ ಸಿನಿಮಾಸ್. ಓಕೆ. ಅಂದ್ರೆ ಸಿನಿಮಾ ಆಕ್ಟಿವ್ ಮಾಡಿದ್ದೀರಾ? ಆಕ್ಟಿವ್ ಮಾಡಿದ್ದೀರಾ? ಓಕೆ. ಡೈರೆಕ್ಷನ್ ಮಾಡಿದ್ದೀನಿ, ಹಾಡು ಬರ್ದಿರಾ? ನನ್ನ ಕಿಶೋರ್ ಕುಮಾರ್ನೇ ನನ್ನ ಇದು ಆರಾಧ್ಯ. ಅವ್ರು ಈಸ್ ಹಿಮ್ಸೆಲ್ಫ್ ಆಕ್ಟರ್, ಸಿಂಗರ್, ಡೈರೆಕ್ಟರ್, ಫೋಟೋಗ್ರಾಫರ್, ಲಿರಿಕಿಸ್ಟ್, ವಾಟ್ ನಾಟ್ ಎಲ್ಲ. ನಾನು ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಅಲ್ವಾ? ಅನೇಕ ಟಿವಿ ಸೀರೀಸ್ ಮಾಡಿದ್ದೀನಿ. ಈಗ ಸಿನಿಮಾನು ಪ್ರೊಡ್ಯೂಸ್ ಮಾಡೋದಕ್ಕೆ ಓಡಾಡ್ತಾ ಇದ್ದೀನಿ. ಹೌದಾ? ಎಸ್. ಅಂದ್ರೆ ಆರ್ಟ್ ಫಿಲ್ಮ್ ತರ. ಓಕೆ ಓಕೆ.
ಅದೇ ನನಗೆ ಇಷ್ಟ. ಯಾವಾಗ Yes, yes. ಅದು ಸಿನಿಮಾ ಗೌರ್ಮೆಂಟ್ ಇಂದಾನು ನೋಡ್ತೀನಿ, ಒಂದು ಅವರಿಂದ ಒಳ್ಳೆ ಏನು ಸಪೋರ್ಟ್ ಕಲಿಬೇಕು, ಇದೆ. ಇವರಿಂದ ಕಲಿಬೇಕು, Yes, ಅದೇ ನನ್ನ ಹವ್ಯಾಸ. ಖಂಡಿತ ಒಂದು ಕಲಿಕೆ. Yes, That is- ಕಲಿಕೆನೇ ನನ್ನ ಅದು ಹವ್ಯಾಸ. ಯಾವತ್ತಿಗೂ ವಿ ಆರ್ ಖಂಡಿತ. ಆಲ್ವೇಸ್ ಸ್ಟೂಡೆಂಟ್ ಖಂಡಿತ. ಟಿಲ್ ಲಾಸ್ಟ್ ಬ್ರೆತ್. ಸರ್, ಮುಂದಿನ ಯೋಜನೆಗಳು? ಆ, ಮುಂದಿನ ಯೋಜನೆಗಳು ನನಗೆ ಇದೆ, ಸಂಗೀತ ಮತ್ತು ಸಿನಿಮಾದಲ್ಲೇ ಎಷ್ಟು ಆದಷ್ಟು ಸಾಧ್ಯ ಇದೆ ಸಾಧ್ಯ ಇದೆ. ಮುಂದುವರಿಬೇಕು. ಬೆಳೆ ಬರುತ್ತೆ. ಬೆಳೆ- ಓಕೆ ಓಕೆ ಓಕೆ. ಯಾವತ್ತಾದ್ರೂ ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಮಧುರ ಕ್ಷಣ ಯಾವುದು? ಅದೇ ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ಅದೇ ಆ ರೀತಿ. ಫಸ್ಟ್ ಸಂತೋಷ ನನಗೆ. ಬಾಲು ಅವ್ರು ಯಾವಾಗಲೂ ಮಾತಾಡ್ತಾ ಇರೋದು, ಕ್ಯಾ ಬಾತ್ ಹೈ. ಅವ್ರು ಹೆಂಗ್ ಮಾತಾಡೋರು ಅಂದ್ರೆ, ಅವ್ರು ಫಸ್ಟ್ ಟೈಮ್ ಅವರು ಇಲ್ಲ, ನನ್ನ ಅಪಾರ ಗೌರವ ನಿಮ್ಮ ಮೇಲೆ ಇಟ್ಕೊಂಡಿದ್ರು. ಹಾ ಗುರು, ನನಗೆ ನನ್ನ ಭಾವ ಹೇಳ್ದ, ನಮ್ಮ ಬಾಮೈದ, ನಿಮ್ಮ ಆರ್ಕೆಸ್ಟ್ರಾ ಚೆನ್ನಾಗಿದೆ ಅಂತೆ, ನನಗೆ ನೀವು ಬಂದು ಆರ್ಕೆಸ್ಟ್ರಾ ನುಡಿಸ್ಬೇಕು. ಬಾಲು ಅವ್ರು ಕೇಳ್ತಾರಂದ್ರೆ ಇದಕ್ಕಿನ್ನ ಇನ್ನೇನು ಸಂತೋಷ ಯೂಸ್ ಟು ಸೇ ಆರ್ಕೆಸ್ಟ್ರಾ. ಆರ್ಕೆಸ್ಟ್ರಾ ಅವ್ರು ಯಾವಾಗಲೂ ಇದರಲ್ಲಿ ಇಫ್ ಎವರ್ ಡೆಡಿಕೇಟೆಡ್ ಆರ್ಕೆಸ್ಟ್ರಾ ಇಸ್ ಮೀನ್ಸ್ ದಟ್ ಇಸ್ ಗುರುಸ್. ಅವ್ರು ಯಾವಾಗಲೂ ಹೇಳೋದು ಅವ್ರ ಬಾಯಲ್ಲಿ ಬರೋದು. ಅವ್ರ ಹಂಗೆ ಹರಿಹರನ್ ಹಂಗೆ ಹಾ. ಅವರು ಫಸ್ಟ್ ಫೋನ್ ಮಾಡಿದಾಗ ನಂಗೆ ಖುಷಿ ಆಯ್ತು. ಅದು- ಹರಿಹರನ್ ಅಂತ ಅದು 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 famous ಮಧುರ singer. ಕ್ಷಣನೇ ಅಲ್ವಾ? हाँ, मैं गुरुराज से बात कर रहा हूँ, मैं आपका ऑर्केस्ट्रा अंದಾಗ ಎಂತ ಭಾಗ್ಯಗಳು ಹುಡ್ಕೊಂಡ್ ಬರ್ತಾವಪ್ಪ ಅಲ್ವಾ ಅಲ್ವಾ? ಅಂತಾವೆಲ್ಲ ಮರೆಯಕ್ಕೆ. ಸೂಪರ್ 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 ಸರ್. ಅವ್ರು ಟೋಟ್ಲಿ ಭಾಗ್ಯವಂತರಿ. ಭಾಗವಂತರು. ಸೊ ಯುವ ಪೀಳಿಗೆಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ಎಸ್ಪೆಷಲಿ ಸಿಂಗರ್ಸ್ ಆಗಲಿ ಅಥವಾ ಎನಿ ಕಲಾವಿದರಾಗಬೇಕಂದ್ರೆ ಓಕೆ. ಫಸ್ಟ್ ನೀವು ಶ್ರಮ ಪಡಲೇಬೇಕು. ಅಂದರೆ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು. ಎಸ್. ಎಷ್ಟು ನೀವು ತಿಳ್ಕೊಳಕ್ ಸಾಧ್ಯ ಇದೆ. ಅದಕ್ಕೆ ಹಿಂದೆ ನೋಡಿ, ಹಿಂದೂಸ್ತಾನಿ ಸಂಗೀತ ಕಲಿಯೋರ ಹತ್ರ ಹೋದ್ರೆ ಒಬ್ಬೊಬ್ರು 10 ವರ್ಷ ಮಿನಿಮಮ್ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಎಸ್. ಅಲ್ಲಿವರೆಗೆ ಅವ್ರಿಗೆ ಪ್ರೋಗ್ರಾಮ್ಗೆ ಹೋಗಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಕೊಡ್ತಿರ್ಲಿಲ್ಲ. ಹೌದು, ಯಾಕೆ ಹೌದು. ಕೊಡ್ತಿರ್ಲಿಲ್ಲ ಅಂದ್ರೆ, ನೀವು 2ನೇ ವರ್ಷದಲ್ಲಿ ಪ್ರೋಗ್ರಾಮ್ ಹೋಗ್ಬಿಟ್ರೆ ಅಲ್ಲಿಂದ ಏನೋ ಬಿಸಿ ಆಗ್ಬಿಟ್ಟು ನಿಮ್ದು ಕಲಿಕೆಯಲ್ಲಿ ಏನು ನಿಂತ್ಕೊಳ್ತದೆ, ಗಳಿಕೆ ಜಾಸ್ತಿ ಆಗುತ್ತೆ, ಗಳಿಗೆ ಜಾಸ್ತಿ. ಕಲಿಕೆ ಕಡಿಮೆ ಆಗುತ್ತೆ. ಒಂದು ಕರೆ ಬರ್ತಾ ಇದೆ, ಮಾತಾಡೋಣ ಸರ್. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ಯಾರು ಮಾತಾಡೋದು? ನಾನು ಗೀತಾ ಅಂತ. ನಮಸ್ಕಾರ ಗೀತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಎಸ್, SVB ಆಫಿಷಿಯಲ್ ಚಾನಲ್ಗೆ ಸ್ವಾಗತ ಬಯಸ್ತೇನೆ. ನಮ್ಮೊಂದಿಗೆ ಇವತ್ತು ಗುರು ಸರ್ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಸರ್, ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಹಾ, ಈಗ ಮನೆ ಮನೆಯಲ್ಲೂ ಎಲ್ರು ಕರೋಕೆ ಹಾಡ್ಲಿಕ್ಕೆ ಆಗಿರೋದು ನಿನ್ನಿಂದ ಅಲ್ವಾ? ಏನು ಹಾಗಾಗಿ ಖುಷಿ ಆಗ್ತಿದೆ ನಿಮ್ ಜೊತೆ ಮಾತಾಡ್ತಾ ಇದ್ದಾಗ. ಯಾಕಂದ್ರೆ ಎಲ್ಲರೂ ಹಾಡಿನ ಜೊತೆಗೆ ಹಾಡ್ತಾ ಇದ್ವಿ, ನಮ್ ವಾಯ್ಸ್ ಏನಂತ ಗೊತ್ತಾಗ್ತಿರ್ಲಿಲ್ಲ. ಹೌದು. ಈಗ ಮೈನಸ್ ಟ್ರ್ಯಾಕಲ್ಲಿ ನಾವು ಹಾಡೋದ್ರಿಂದ ಏನಾಗ್ತಿದೆ, ನಮ್ಗೆ ಅದು ಗೊತ್ತಾಗ್ತಿದೆ ನಮ್ ವಾಯ್ಸ್ ಏನು, ನಾವ್ ಹೇಗೆ ಹಾಡ್ಬೇಕು ಏನು ಅಂತ ಹೇಳಿ. ಖಂಡಿತ ಅದೊಂದು ಏಕಲವ್ಯ ವಿದ್ಯೆ ನನ್ನ ಪ್ರಕಾರ. ಎಸ್. ನಿಮ್ಗೆ ಕಾಣದೇ ಇರೋ ಗುರು ನಿಮ್ಗೆ ದಾರಿ ತೋರಿಸ್ತಾ ಇರ್ತಾರೆ. ಅದು ನೀವ್ ಹೇಳುದು ಕರೆಕ್ಟ್. ಅದಕ್ಕಿಂತ ಗುರು ಇದ್ದೇ ಮಾಡ್ಬೇಕು ಯಾವ್ದೇ ರೀತಿ ಆದ್ರೂ. ಅದಿದ್ರೆ ಇನ್ನೂ ಒಳ್ಳೇದು. ನಮ್ಗೆ ಗುರುಗಳು ಸಿಗದೆ ಇರುವಾಗ ಹೇಗೆ ಏಕಲವ್ಯ ಪ್ರಾರಂಭ ಮಾಡ್ಲಿಕ್ಕೆ. ಇಟ್ಕೊಂಡು ಪ್ರಾರಂಭ ಮಾಡ್ಲಿಕ್ಕೆ. ಅದೇ ಎಲ್ರು ಏಕಲವ್ಯ ಆಗ್ಲಿಕ್ಕೆ ಆಗಲ್ಲ. ಅದೇ ಏನೋ ಒಂದು ಪ್ರಯತ್ನ ಪಡ್ಕೊಳ್ತಾ ಹೋಗ್ಬೋದು ಸ್ವಲ್ಪ ದೂರ ತನಕ. ಎಸ್ ಎಸ್ ಗುರುವಿನ ಮಾರ್ಗದರ್ಶನ ಇತ್ತು ಅಂದ್ರೆ ಅದನ್ನ ಇನ್ನೂ ಚೆನ್ನಾಗಿ ಇಂಪ್ರೂವೈಸ್ ಮಾಡ್ಕೊಂಡು ಇದ್ ಮಾಡಬಹುದು. ಖಂಡಿತವಾಗಿ ಅದ್ಭುತವಾಗಿ ಹಾಡ್ಬೋದು ಅವಾಗ. ಥ್ಯಾಂಕ್ ಯು ಸರ್. ಓಕೆ ನಿಮ್ಮ ಒಂದು ಕಾನ್ಸೆಪ್ಟ್ ಮತ್ತೆ ನಿಮ್ದು 2 ಬುಕ್ ನನ್ನ ಹತ್ರ ಇದೆ. ಓ ಮಧುರ ಮಧುರವಿ ಮಧ್ಯದ ಗಾನ ಮತ್ತೆ ಎರಡನ್ನೂ ನನ್ನ ಹತ್ರ ಇದೆ. ಓಕೆ ಓಕೆ ಓಕೆ. ಅದಲ್ಲದೆ ಇನ್ನೊಂದು ಮ್ಯೂಸಿಷಿಯನ್ಸ್ಗೋಸ್ಕರನೇ ಒಂದು ಬುಕ್ ಮಾಡಿದ್ದೀನಿ. ಓಹೋ. ಹೌದು ಸರ್. ಹಾ. ನೋಟ್ಸ್. ಹೌದು, ಕೀಬೋರ್ಡ್ನವರು ಬೇರೆ ಯಾರೇ ಈಗ Okay. ಈಗ ಎಸ್ಪೆಷಲಿ ಬೆಂಗಳೂರಲ್ಲಿ ಕಾಸ್ಮೋಪಾಲಿಟನ್ ಸಿಟಿ, ನಾವು ಯಾರಾದ್ರೂ ಹೋಗಿ ಹಾಡಕ್ಕೆ ಹೋಗ್ತಾರೆ, ಸಪೋಸ್ ಕಲ್ಕತ್ತಾದವ್ರು ಅವ್ರು ಇರ್ತಾರೆ, ನೀವು ಮುಜೆ ಕನ್ನಡ ಗಾನ ಮಾಲೂಮ್ ನೈ ಆತಾ ಹೈ ಅಂತಾರೆ. ಅದಕ್ಕೆ ಅವ್ರಿಗೆ ಅಂತ ನೊಟೇಷನ್ದೇ ಒಂದು ಬುಕ್ ಮಾಡಿದ್ದೀನಿ. ಯಾವುದೇ ಕೀಬೋರ್ಡ್ನವನು, ಯಾವುದೇ ಗಿಟಾರ್ನವನು, ಯಾವುದೇ ಫ್ಲೂಟ್ನವರು ಯಾರೇ ಇರಲಿ, ಅದನ್ನ ನೋಡಿಕೊಂಡು ಆರಾಮಾಗಿ ಕನ್ನಡ ಹಾಡುಗಳನ್ನ ಬಾರಿಸ್ಬೋದು, ನುಡಿಸ್ಬೋದು. ಈ ವಿಷಯ ಗೊತ್ತಿರಲಿಲ್ಲ ನಮಗೆ. ಅದರ ಹೆಸರು ಮೆಲ್ಲು ಸಿರೆ ಸವಿಗಾನ ಅಂತ ಆ ಬುಕ್ ಹೆಸರು. ಅದರಲ್ಲಿ ಎನಿ ಮ್ಯೂಸಿಷಿಯನ್ಸ್ ಯಾರಿಗೆ ಕೊಡಿ, ಅವ್ರು ಏನು ಭಾಷೆ ಗೊತ್ತಿರಲಿ ಬಿಡ್ಲಿ, ಆ ನೊಟೇಷನ್ ನೋಡ್ಕೊಂಡು ಭಾಷೆಯಿಂದ ಅದನ್ನು ನುಡಿಸ್ಬೋದು. ಹೌದು, ಅದು ಒಂದು ಪ್ರಯತ್ನ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ಅದೆಲ್ಲ ಐಡಿಯಾಸ್ ಬಂದಿದ್ದಾರೆ ಸರ್, ಈ ತರ ಮಾಡ್ಬೋದು, ಈ ತರ ಮಾಡೋಣ ಅಂತ ಹೇಳಿ. ಥ್ಯಾಂಕ್ ಯು ಧನ್ಯವಾದಗಳು ಸರ್. ನಿಮಗೆ ಹೆಲ್ತ್ ದೇವರಿಂದ ಚೆನ್ನಾಗಿ ಕೊಡ್ಲಿ. ಥ್ಯಾಂಕ್ ಯು ಆರೋಗ್ಯ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಸರ್, ತಾವು ನಿಮ್ಮ ಅನುಭವ ಹೇಳ್ತಿದ್ರಿ.
ಆಮೇಲೆ ಅದೇ ಪರ್ಟಿಕ್ಯುಲರ್ ಆಗಿ ಚೆನ್ನಾಗಿ ಕರೆಕ್ಟಾಗಿ ನೀಟಾಗಿ ಇದ್ರೆ ಮಾತ್ರ ಅದು ಹಾಡಲಿಕ್ಕೆ ಸಾಧ್ಯ ಹೌದು. ಅಲ್ವಾ? ಸೊ ನಮ್ಮ ಅದೇ ರೀತಿ ನಾವು ಕೂಡ ಇದು ಪ್ಲೇಬ್ಯಾಕ್ ಸಿಂಗ್ ನಾವು ಸ್ಟಾರ್ಟ್ ಮಾಡಿದ್ವಿ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾ ಹೇಳಿದ್ನಲ್ಲ, ಎಲ್ಲಾ ಸಂಗೀತಕ್ಕಿಂತ ಕಷ್ಟವಾದ ಸಂಗೀತನೇ ಸಿನಿಮಾ ಸಂಗೀತ. ಸಿನಿಮಾ ಸಂಗೀತ. ನನ್ನ ಪ್ರಕಾರ ಎಸ್ ಎಸ್ ಬೇರೆಯವ್ರು ಏನು ಹೇಳ್ಬೋದು, ಖಂಡಿತ. ಆದ್ರೆ ಇದ್ರ ಎಲ್ಲದಕ್ಕೂ ಒತ್ತು ಕೊಟ್ಟಿರ್ತಾರೆ. ಹೌದು ಹೌದು ಬರೀ ಕಂಠಕ್ಕೆ ಒತ್ತಿಲ್ಲ, ಅಷ್ಟೇ ಅಲ್ಲ. ಬರೀ ಭಾಷೆಗೆ ಓಕೆ ಇಲ್ಲ. ಓಕೆ ಬೇರೆದ್ರಲ್ಲಿ ಅದು ಇಲ್ದಿದ್ರು ಪರಲ್ಲ, ಹೌದು ಮಧ್ಯ ಮಧ್ಯದಲ್ಲಿ ಕೆಮ್ಕೊಂಡು ಬೇಕಾದ್ರೆ ಆಡಿದ್ರು ನಡೀತದೆ ಅಂತ ಹೌದು ಇಟ್ಕೊಳ್ಳಿ. ಹೌದು ಇಲ್ಲಿ ಹಾಗಲ್ಲ, ಇಷ್ಟೇ ಭಾವನೆಗೆ ಇಷ್ಟೇ ಅಷ್ಟೇ ಲೆವೆಲಲ್ಲಿ ಅಷ್ಟೇ ಮೆತ್ತಗಾಗಿ ಹಾಡ್ಬೇಕು, ಇಲ್ಲಿ ಇಷ್ಟೇ ಫೋರ್ಸ್ ಆಗಿ ಹಾಡ್ಬೇಕು. ಎಸ್ ಹೈ ನೋಟ್ಸ್ ಬಂದಾಗ ಹೇಗೆ ಕಂಟ್ರೋಲ್ ಮಾಡ್ಬೇಕು, ಎಸ್ ಎಸ್ ಲೋವರ್ ನೋಟ್ ಅನ್ನ ಯಾವ ತರ ಹೌದು. ಪ್ರಸ್ತುತಪಡಿಸ್ಬೇಕು ಎಂಬುದು ಇಲ್ಲ, ತುಂಬಾ- ಮೊದಲಿಗೆ ಫಸ್ಟ್ ಟೈಮ್ ನಾನು SPB ಅವ್ರನ್ನ ಮೀಟ್ ಆದಾಗ ವೆನ್ ಐ ಟೋಲ್ಡ್ ಹಿಮ್ ದಟ್ ಐ ಸಿಂಗ್ ಐ ಆಮ್ ಜಸ್ಟ್ ಅ ಟ್ರ್ಯಾಕ್ ಸಿಂಗರ್ ಅಂತ ಹೇಳಿದೆ. ಹ್ಮ್. ನೋ ಯು ಆರ್ ನಾಟ್ ಜಸ್ಟ್ ಟ್ರ್ಯಾಕ್ ಸಿಂಗರ್, ಯು ಆರ್ ಈಕ್ವಲ್ ಟು ಪ್ಲೇಬ್ಯಾಕ್ ಸಿಂಗರ್ ಅಂದರು. Yes, ಬಿಕಾಸ್ exactly. ನನಗೆ ಗೊತ್ತಿರಲಿಲ್ಲ ಅದು ಟ್ರ್ಯಾಕ್ ಅಲ್ಲಿ ಹಾಡೋದು, ಅದು ಅವರಿಂದ ನಂಗೆ ಇದು ಗೊತ್ತಾಯ್ತು, ಆ ನಾಲೆಜ್ ಬಂತು. ಸೊ ಯು ಆರ್ ನಾಟ್ ನಾರ್ಮಲ್ ಆ ಥರ ಅಲ್ಲ, ಬಟ್ ಯು ಆರ್ ಈಕ್ವಲ್ ಟು ಇಲ್ಲ, ಪ್ಲೇಬ್ಯಾಕ್ ಅಂದ್ರೆ ಟ್ರ್ಯಾಕ್ ಅಲ್ಲಿ ಹಾಡ್ಬೇಕಂದ್ರೆ ಇವರು ಈಕ್ವಲ್ ಟು Playback. ಇದ್ದವರೇ ನೀವು ಟ್ರ್ಯಾಕ್ ಹಾಡಕ್ಕಾಗತ್ತೆ. ಹಾಡಕ್ಕಾಗೋದು. ನೀವು ತಪ್ಪು ನೋಟ್ ಹಾಡಿದ್ರೆ ಅವ್ರು ಹೆಂಗ ಮುಂದೆ ಹೆಂಗ್ ಅಲ್ವಾ? ಸರಿಯಾಗಿ ಹಾಡ್ತಾರೆ? ಒಂದು ಕರೆ ಬರ್ತದೆ, ಮಾತಾಡೋಣ. ನಮಸ್ಕಾರ. ಹಲೋ 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 ಎಸ್ ಅಂದ್ರೆ ರಾಂಗ್ ಹಾಡಿದ್ರೆ ಅದು ಹೌದು, ಅವ್ರಿಗೆ ಹಾಡಕ್ಕಾಗಲ್ವಲ್ಲ, ಆಗಲ್ಲ ಆಗಲ್ಲ. ಹಾಂ 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 ಅವ್ರನ್ನ ತಪ್ಪದಾರಿ ತಗೊಂಡಂಗ ನೀವು ಸರಿ ಇದ್ರೆ ಅವ್ರು ಸರಿ ಆಗ್ತಾರೆ, ಮಿಸ್ಗೈಡ್ ನೀವು ಮಾಡಿ ಸರಿ ಮಿಸ್ಗೈಡ್ ಓಕೆ. ಸೊ ಯುವ ಪೀಳಿಗೆಗೆ ತಾವು ಸಂದೇಶ ಕೊಡ್ತಾ ಇದ್ದೀರಿ. ಅದೇ ಹೇಳಿದ್ನಲ್ಲ, ಜಾಸ್ತಿ ಪರಿಶ್ರಮ ಇದ್ದು ಹಾ. ಸಹನೆ ಇದ್ದು, ಸಹನೆನೂ ಬೇಕು, ಪೇಷನ್ಸ್ ಬೇಕು ಇವತ್ತೇ ನಾನು ಹೋಗ್ಬಿಟ್ಟೆ ನಾಳೆ ನಾನು ಆಡ್ಬಿಡ್ತೀನಿ ಎಲ್ಲೋ ಅಂತಂದ್ರೆ ಆಗಲ್ಲ. ನಿನ್ನ ತಪ್ಪುಗಳು ಹಂಗೆ ಉಳಿತದೆ. ಎಸ್ ನಿನಗೆ ಮುಂದೆ ನಿನ್ನಂತವ್ರು 100 ಜನ ಅಲ್ಲಿ 1000 ಜನ ರೆಡಿ ಇರ್ತಾರೆ. ಬಟ್ 1000 ಜನಕ್ಕಿಂತ ನೀನು ಮುಂದೆ ಹೋಗ್ಬೇಕಾದ್ರೆ ಮಿಗಿಲಾಗಿ ಮುಂದೆ. ನೀನು ಇಲ್ಲಿ ಸಹನೆಯಿಂದ ಇದನ್ನ ಕಲ್ತರೇನೆ ಮಾತ್ರ ಎಸ್ ಎಸ್. ಅದು ಬರಕ್ ಸಾಧ್ಯ. ಹಲೋ, ನಮಸ್ಕಾರ. ಯಾರು ಮಾತಾಡೋದು? ನಮಸ್ಕಾರ. ನಮಸ್ಕಾರ ಸರ್, ಪ್ರದೀಪ್ ಅಂತ ಸರ್. ನಮಸ್ಕಾರ ಪ್ರದೀಪ್ ಅವರೇ, ಹೇಗಿದ್ದೀರಾ? ಸೂಪರ್ ಸರ್. ಎಸ್. ನಿಮ್ಮ ಆಶೀರ್ವಾದ. ದೇವರಿದ್ದಾನೆ, ಗಾಡ್ ಇಸ್ ಗ್ರೇಟ್. ಸೊ ನಮ್ಮೊಂದಿಗೆ ಇವತ್ತು ಗುರು ಸರ್ ಇದ್ದಾರೆ, ನಮ್ಮೊಂದಿಗೆ ಮಾತಾಡಿ ಸರ್. ಸರ್, ಅವರು ನಮ್ಮ ಗುರುಗಳು ಸರ್. ಓಕೆ. ಗುರುಗಳು ಸರ್, ನಮಸ್ತೆ. ನಮಸ್ತೆ. ಯಾರು ಮಾತಾಡೋದು ಗೊತ್ತಾಗ್ಲಿಲ್ಲ. We are one. We are one. ಓ ಓ ಎಸ್ ಎಸ್, ಫೈನ್ ಫೈನ್, ನೌ ಐ ಕ್ಯಾನ್ ರಿಕಗ್ನೈಸ್. ನಮಸ್ಕಾರ ಸರ್, ಹೇಗಿದ್ದಾರೆ ಸರ್? ಸಾಗರ್ ಸರ್ ಅಲ್ಲ? ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸರ್. ಎಸ್. ಸರ್, ನಾನು ಗುರು ಸರ್ ಬಗ್ಗೆ ಏನ್ ಹೇಳ್ಬೇಕು ಗೊತ್ತಾ ಸರ್? ಹೇಳಿ ಸರ್, ಹೇಳಿ. ನೀವು ಹೇಳ್ತಾ ಇರೋದು ಎಷ್ಟು ಸತ್ಯ ಅಂದ್ರೆ ನಿಜವಾಗ್ಲೂ ಅದನ್ನ ನಾನು ಅನ್ಬೋತಿದ್ದೀನಿ ಸರ್. ಎಸ್. ಯಾವುದೇ ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಡದೆ ಇರೋರು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನನಗೆ ಒಂದು ಆಲ್ಬಮ್ ಸಾಂಗ್ ಮಾಡ್ಕೊಟ್ಟಿದ್ರು ಸರ್. ಅದು ತುಂಬಾ ನೆನಪಾಗುತ್ತೆ. ವಾವ್ ವಾವ್. ನೆನ್ಪ್ ಮಾಡ್ಕೊತಾ ಇದ್ರಿ ಗುರುವಾರ ಸರ್ನ. ಓಕೆ ಓಕೆ. ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳಿದ್ರೆ ಸರ್, ಎಂತೆಂತ ಕಲಾವಿದರನ್ನ ನೀವು ಒಂದು ಆಟದಿಂದ ತಗೊಂಡ್ಬರ್ತಾ ಇದ್ದೀರಾ. ಎಸ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್, ರಿಯಲಿ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಥ್ಯಾಂಕ್ ಯು. ಅಲ್ಲ, ಹೇಳಿದ್ಮೇಲೆ ಅವ್ರು ಒಪ್ಕೊಂಡು ಬಂದ್ರಲ್ವಾ, ಅದು ಅವರ ದೊಡ್ಡ ಗುಣ. ಬರ್ತಾರೆ ಅಂತ ಗೊತ್ತಿತ್ತು ಸರ್ ನಮ್ಗೆ. ವಂಡರ್ಫುಲ್ ಹ್ಯೂಮನ್. ಎಸ್ 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 ಎಸ್. ನಮ್ ಜೊತೆ ಊಟ ಮಾಡ್ತಾರೆ. ಅವ್ರು ಯಾವುದು ಭೇದ ಭಾವ ನೋಡೋದೇ ಅಲ್ಲ. ಅವರು ಹಿ ಸೀಸ್ ಓನ್ಲಿ ಹ್ಯುಮ್ಯಾನಿಟಿ ಅಷ್ಟೇ. ಹ್ಯುಮ್ಯಾನಿಟಿ ಬಿಟ್ರೆ ಬೇರೆ ಏನೂ ಇಲ್ಲ. ಹ್ಯುಮ್ಯಾನಿಟಿಗಿಂತ ದೊಡ್ಡದು ಏನಿದೆ ಅಲ್ವಾ? ಅದಕ್ಕಿಂತ ದೊಡ್ಡದು ಯಾವುದಿದೆ? ಹೌದಾ? ಓಕೆ 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 ಓಕೆ. ನೀವೇ ನನಗೆ ಇನ್ಸ್ಪಿರೇಷನ್ ಸರ್. ವಾಟ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಸರ್ ನೀವು. ಎಷ್ಟು ಹಂಪಂದು, ಎಷ್ಟು ತಗ್ಗಿಕೊಂಡು ಮಾತಾಡ್ತೀರಾ. ನಿಜವಾಗ್ಲೂ ಇವಾಗ ಏನಂತಾರೆ, ಸಚ್ ಎನ್ ಇನ್ಸ್ಪಿರೇಷನ್ ಟು ಎವ್ರಿವನ್ ಸರ್. ಥ್ಯಾಂಕ್ ಯು. ನಿಮ್ಮಂತ ನೋಡಿ ಕಲ್ತ್ಕೋಬೇಕು ಸರ್. ಗುರುರಾಜ್ ಸರ್, ಎಸ್ ಸರ್. ಮಿಸ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಬೇಗ ಬಂದು ಮೀಟ್ ಮಾಡ್ತೀನಿ. ಎಸ್, ದಯವಿಟ್ಟು ಬನ್ನಿ. ಓ ಎಸ್, ಪ್ಲೀಸ್. ಖಂಡಿತ. ಪ್ರದೀಪ್ ಅವರೇ, ನಿಮ್ದು ಇದೇ ನಂಬರ್ ಅಲ್ವಾ? ಹೌದು ಸರ್. ಐ ವಿಲ್ ಸೇವ್ ಇಟ್ ಸರ್. ಎಸ್, ಥ್ಯಾಂಕ್ ಯು. ತಾವು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೀವು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ನಿಮ್ಗೆ ಈ ಕೆಲಸ, ಈ ಕಾರ್ಯ ದಯವಿಟ್ಟು ಯಾವಾಗಲೂ ನಡ್ಕೊಂಡು ಹೋಗ್ತಾ ಇದೆ ಸರ್. ಏನೇ ಸಪೋರ್ಟ್ ಬೇಕು ಅನ್ನೋ ಬರ್ತೀವಿ. ನಿಮ್ಮ ಸಹಕಾರ ಇರಲಿ. ಮಾಡ್ಕೊಡ್ತೀವಿ. ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು Great, ಸರ್. oh, great. ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ, ಎಷ್ಟು ಜನ ನಮ್ಮ ಕಾರ್ಯಕ್ರಮ ನೋಡ್ತಿದಾರೆ ಗೊತ್ತಿರಲಿಲ್ಲ. ನಿಮ್ಮ ಥರನೇ ಅದು. ಅಂದರೆ ಎಷ್ಟೋ ಕಾರ್ಯಕ್ರಮಗಳು ಮಾಡಿ ಎಲ್ಲೋ ಮಾಡ್ಕೊಂಡು ಬಂದಿರ್ತೀರ, ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ. ಸೊ ಆ ರೀತಿ ಒಂದು ಖುಷಿ ಆಗುತ್ತೆ. ಸೊ SPB ಆಫೀಷಿಯಲ್ ಚಾನಲ್ ತಾವು ಇವತ್ತು ಆಗಮಿಸಿದ್ದೀರಾ, ನಿಮ್ಮ ಅನುಭವಗಳನ್ನೆಲ್ಲ ಹಂಚ್ಕೊಂಡಿದ್ದೀರಾ.
ಸೊ ಹೇಗೆ ಅನಿಸ್ತದೆ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ನಮ್ಮ ವೀಕ್ಷಕರಿಗೆ. ಖಂಡಿತ ಕೆಲವೊಂದು ವಿಷಯ ನಾವು ಹೇಳ್ಬೇಕು ಅಂತ ಆಸೆ ಇಟ್ಕೊಂಡಿರ್ತೀವಿ. ಇತ್ತು ಅದು ಇರುತ್ತೆ ಅಂಥವು ನಿಮ್ಮಂಥವ್ರ ಮೂಲಕ ಅದು ಮುಖಾಂತರ. ಬಂದಾಗ ಜಾಸ್ತಿ ಸಂತೋಷ ಆಗುತ್ತೆ. ಅಲ್ವಾ? ಇಲ್ಲಾಂದ್ರೆ ನಾವು ಯಾರು ಕರೀದೆ ಯಾರ ಮುಂದೆ ಹೆಂಗ್ ಹೇಗ್ ಹೇಳೋದು ಅಲ್ವಾ? ಹೇಳೋದು? ಮತ್ತೆ ಒಂದು ವೇದಿಕೆ ಬೇಕೇ ಬೇಕಲ್ವಾ? ಎಸ್ ಚಾನಲ್ಗೆ ಖಂಡಿತವಾಗ್ಲೂ ನಾನು ಧನ್ಯವಾದ ಹೇಳೇ ಹೇಳ್ತೀನಿ. ಥ್ಯಾಂಕ್ ಯು. ಅವ್ರ SPB, ನನ್ನ SPB. ಸೊ ಭಾಳ ಖುಷಿ ಆಯ್ತು ತಾವು ಬಂದಿದ್ದೀರಿ, ಮತ್ತು ಇವತ್ತು ಸಾಕಷ್ಟು ಅನುಭವನ ಹಂಚ್ಕೊಂಡಿದ್ದೀರಾ. ಆ್ಯಂಡ್ ಅದಕ್ಕೆ ಒಂದು ಅರ್ಥ ಕೊಟ್ಟಿದ್ದೀರಾ, ಒಂದು ಸಾಧನೆಗೆ ಅರ್ಥ ಕೊಟ್ಟಿದ್ದೀರಾ. ಎಸ್, ಯಾಕಂದರೆ ಅಷ್ಟು ಸಾಧನೆ ಮಾಡಿರೋಂಥ ವ್ಯಕ್ತಿ ಅಂದರೆ ಮತ್ತು ಆ ಡೌನ್ ಟು ಅರ್ತ್ ಆಗಿ ಇರುವಂಥ ವ್ಯಕ್ತಿತ್ವ ನಾವು ನೋಡಿಲ್ಲ. ಸೊ ಆ ಕಾರಣಕ್ಕೆ ಖುಷಿ ಆಗುತ್ತೆ. ಸೊ ನಿಮ್ಮೆಲ್ಲ ಮುಂದಿನ ಯೋಜನೆಗಳು ಶುಭವಾಗಲಿ ಮತ್ತು ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಮ್ಮ SPB ಆಫೀಷಿಯಲ್ ಚಾನಲ್ ಮುಖಾಂತರ ನಾವು ಆಶಿಸ್ತೀವಿ. ಮತ್ತೆ ಎವ್ರಿಬಡಿ. ಎಸ್, ಇವತ್ತು ಇಷ್ಟೊತ್ತು ಗಾಯಕರಾದ ಹಾಗೂ ಸಂಗೀತ ನಿರ್ದೇಶಕರಾದ ಆಗಿರುವ ಗುರುರಾಜ್ ಅವರು ನಮ್ಮ SPB ಆಫೀಷಿಯಲ್ ಚಾನಲ್ನ ಗೆಲುವಿನ ಪಯಣ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಜೊತೆಗೆ ನೀವೆಲ್ಲ ವೀಕ್ಷಕರು ತಾವು ನೋಡ್ತಾ ಇದ್ದೀರಾ, ಹರಿಸ್ತಿದ್ದೀರಾ. ಸೊ ಇಷ್ಟು ವರ್ಷ ಗುರುರಾಜ್ ಸರ್ನ ಬೆಳೆಸಿದ್ರ ಅಂತ ಹೇಳ್ಬೋದು, ಅಥವಾ ಹಾರೈಸಿದ್ರ ಅಂತ ವಿಶ್ವಾಸ ಕೊಟ್ಟು. ಯಾಕಂದರೆ ನೀವುಗಳಿದ್ರೆ ನಾವು ಅಲ್ವಾ ಸರ್, ಅವರಿದ್ರೆ ಸತ್ಯ ಸೊ ನಾವಿಲ್ಲೇ ಈಗ ನಾವಿಲ್ಲ. ಸೊ ಆ ರೀತಿ ಭಾಳ ಖುಷಿ ಆಗುತ್ತೆ. ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ, ವೀಕ್ಷಕರಿಗೂ ಸಹ ಮತ್ತು ನಿಮಗೂ ಸಹ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಮ್ಮ SPB ಆಫೀಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಪ್ರತಿದಿನ 6 ರಿಂದ 7 ನೋಡೋದನ್ನ ಮರಿಬೇಡಿ. ಯಾಕಂದರೆ ಪ್ರತಿದಿನ ಒಬ್ಬೊಬ್ಬರು ಹೊಸ ಸಾಧಕರನ್ನು ನಾವು ಪರಿಚಯಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ವಿ. ಆ ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಕಾರ ಇದ್ದರೆ ಮಾತ್ರ ಅದು ಸಾಧ್ಯವಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ಆ್ಯಂಡ್ ಇವತ್ತು ನಮ್ಮಲ್ಲಿ ಅತಿಥಿಯಾಗಿ ಬಂದಂಥ ಗುರು ಸರ್ಗೆ ನಾವು SPB ಆಫೀಷಿಯಲ್ ಚಾನಲ್ನ ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೇವೆ. ಎಸ್, ಮತ್ತೊಂದು ಕರೆ ಇದೆ ಸರ್, ಮಾತಾಡೋಣ. ಯಾವುದು ಕರೆ ಮಿಸ್ ಮಾಡಬೇಡ. ನಮಸ್ಕಾರ. ಹಲೋ, ನಮಸ್ತೆ. ಯಾರು ಮಾತಾಡೋದು? ನಮಸ್ಕಾರ ವೀರೇಶ್ ಅವರೇ, ನಮ್ಮೊಂದಿಗೆ ಇವತ್ತು ಗುರು ಸರ್ ಇದ್ದಾರೆ, ಮಾತಾಡಿ ಸರ್. ನಮಸ್ತೆ. ಹೇಳಿ ಸರ್. ಹೆಸರಿಂದ ಅಷ್ಟು ಗೊತ್ತಾಗಿಲ್ಲ. ಓಕೆ. ಓ, ವೀರೇಶ್ ಅವರಾ? ಓಕೆ. ಹೇಗಿದ್ದೀರಾ? ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ನಮ್ಮ ಚಾನಲ್ಗೆ ಸಹಕಾರ ನೀಡಿದಂಥ ಸವಿತಾ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮಗೆ ಮೊಮೆಂಟೋ ನೀಡಿದಂತಹ ಮಹೇಂದ್ರ ಮೋನತ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ಸೊ ಸರ್ವೇ ಜನ ಸೃಜನ ಮತ್ತು ಸರ್ವೇ ಸೃಜನ ಸುಖಿನ ಮತ್ತು ಗಾಡ್ ಬ್ಲೆಸ್ ಯು ಆಲ್. ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ. ಜೈ ಹಿಂದ್, ಜೈ ಕರ್ನಾಟಕ.